ಧೀರಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಹಾಯ್. ನಾನು ಕನ್ನಡ ಫಿಲ್ಮಿ ಕ್ಲಬ್ನಲ್ಲಿ ಬಂದ ಕೆಲವು ಇಂಟರ್ವ್ಯೂಸ್ ಡಿಸ್ಕಷನ್ಸ್ ಎಲ್ಲ ನೋಡಿದ್ದೆ. ಅಂದಾಜಾಗಿ ಐ ಥಿಂಕ್ ಒಂದು ವರ್ಷದಿಂದ ನೋಡಿದ್ದೀನಿ ಅಂತ ಅನಿಸುತ್ತೆ. ಈ ಥಾಟ್ ನನಗಿತ್ತು ಯಾವಾಗಲೂ ಒಮ್ಮೆ. ಹಾಗಾಗಿ ಎಲ್ಲೋ ಕೇಳಿದ್ನೋ ಅಥವಾ ನಿಮ್ಮ ಬಗ್ಗೆ ಯಾರೋ ಹೇಳಿದ್ರೂ ಗೊತ್ತಿಲ್ಲ. ನೀವು ನಿಮ್ಮ ಕನ್ನಡ ಫಿಲ್ಮಿ ಕ್ಲಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಕೂಡ ವಾಸ್ ಇಟ್ ಲೈಕ್ ಎನ್ ಇನ್ವೆಸ್ಟ್ಮೆಂಟ್ ಫಾರ್ ಯುವರ್ ಓನ್ ಲರ್ನಿಂಗ್? ಅಂದರೆ ನಾವು ಒಂದು ಚಾನಲ್ ಶುರು ಮಾಡಿ ದಟ್ ಇಸ್ ಆರ್ ಇನ್ವೆಸ್ಟ್ಮೆಂಟ್. ನಾವೇನೋ ಒಂದು ಪ್ಲೇಸನ್ನ ಹೈಯರ್ ಮಾಡೋದು, ಏನೋ ಮೈಕು ಕ್ಯಾಮ್ರಾ ಎಲ್ಲ ತೊಗೊಳೋದು, ವಾಟ್ ಎವರ್. ಬಟ್ ನನಗೆ ಕಲಿಕೆ ಸಿಗುತ್ತೆ ಹೆಚ್ಚು ಜನರಿಂದ ಮಾತಾಡ್ತಾ ಇನ್ನೂ ನನಗೆ ದಿ ಟ್ರಿಕ್ಸ್ ಆಫ್ ದಿ ಟ್ರೇಡ್ ಅರ್ಥ ಆಗುತ್ತೆ ಅನ್ನೋದು ಐಡಿಯಾ ಆಗಿತ್ತಾ? ಅಥವಾ ನಾನೊಂದು ಬ್ರ್ಯಾಂಡ್ ಆಗಬೇಕು, ಬಿಕಾಸ್ ಬೈ ದಿ ಟೈಮ್ ನಾನು ನನ್ನ ಫಿಲಮ್ನ ಮಾರ್ಕೆಟಿಗೆ ತರೋಷ್ಟೊತ್ತಿಗೆ ಧೀರಜ್ ಯಾರು ಅಂತ ಜನರಿಗೆ ಬೇಸಿಕ್ ಪ್ರಶ್ನೆ ಇರಬಾರ್ದು ಅನ್ನೋದು. ವಾಟ್ ವಾಸ್ ದಿ ಥಾಟ್? ಇಲ್ಲ, ಇನಿಷಿಯಲಿ ಇದು ಯಾವುದೂ ಇರಲಿಲ್ಲ. ಅಂದರೆ ಇನಿಷಿಯಲಿ ಇಟ್ ವಾಸ್ ಮೋರ್ ಲೈಕ್, ಇವಾಗ ಜಯನಗರಲ್ಲಿ ನಮ್ಮ ಫಿಲ್ಟರ್ ಕಾಫಿ ಅಂತ ಒಂದು ಜಾಗ ಇದೆ. ನನ್ನ ಕ್ಲೋಸ್ ಫ್ರೆಂಡ್ ರಂಜಿತ್ ಅನ್ನೋರ್ದದು. ಸೊ ಫ್ರೆಂಡ್ದೇ ಕಾಫಿ ಅಂಗಡಿ ಅಂದ್ಬಿಟ್ಟು ಸಂಜೆ ಹೊತ್ತೆಲ್ಲ ಅಲ್ಲಿ ಕಾಫಿ ಕುಡ್ಕೊಂಡು ಚಿಲ್ ಮಾಡ್ತಿದ್ವಿ. ಅಲ್ಲಿ ನಾವು ಒಂದು 5 ಜನ ಸೇರಿ, ನಾವೆಲ್ಲ ಸಿನಿಮಾದವ್ರೆ, ಇನ್ನೊಂದಷ್ಟು ಜನ ಸಿನಿಮಾ ಉತ್ಸಾಹಿಗಳು ಅವ್ರ ಕೆಲಸ ಮುಗಿಸ್ಕೊಂಡು ಬಂದು ಜಾಯ್ನ್ ಆಗೋರು. ಸೊ ಒಂದು 5-10 ಜನ ಕ್ಯಾಶುವಲಿ ಒಂದು ಈವ್ನಿಂಗ್ ಅಡ್ಡ ಅಂತಾರಲ್ಲ ಆ ಥರ ಸಿನಿಮಾ ಮಾತಾಡ್ತಿದ್ವಿ. ನಾವು ಮಾತಾಡೋದು ನೋಡಿ ಇನ್ನೊಂದಷ್ಟು ಜನ ಜಾಯಿನ್ ಆದರು ಅಲ್ಲಿ ಸುತ್ತಮುತ್ತಲು ಬೇರೆ ಬೇರೆ ಸಿನಿಮಾ ಉತ್ಸಾಹಿಗಳು. ಆವಾಗ ದೆರ್ ವಾಸ್ ಎ ಟೈಮ್ ವೇರ್ ಇನ್ 20-25 ಜನ ಸ್ಮಾಲ್ ಹ್ಯಾಡಲ್ಸಲ್ಲಿ ವಿ ವರ್ ಡಿಸ್ಕಸಿಂಗ್ ಫಿಲ್ಮ್ಸ್, ಕನ್ನಡ ಫಿಲ್ಮ್ಸ್. ಆವಾಗ ಅನಿಸಿದ್ದು, ಇಲ್ಲ ಇದನ್ನೇ ಒಂದು ವೇದಿಕೆ ಥರ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದರೆ ಹೇಗಿರುತ್ತೆ ಅಂದ್ಬಿಟ್ಟು ರ್ಯಾಂಡಮ್ಮಾಗೆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ವಿ. ಇನಿಷಿಯಲಿ ವಿ ಕಾಲ್ಡ್ ಇಟ್ ಆ್ಯಸ್ ಫಿಲ್ಟರ್ ಕಾಫಿ ವಿತ್ ಫಿಲ್ಮ್ ಮೇಕರ್ಸ್ ಅಂತ. ಐ ಆಸ್ಕ್ ನಮ್ಮ ಫಿಲ್ಟರ್ ಕಾಫಿ ಬಂದಿರೋರ್ಗೆಲ್ರಿಗೂ ಕಾಫಿ ಕೊಡಬೇಕು ನೀವು, ಫಿಲ್ಟರ್ ಕಾಫಿ ವಿತ್ ಫಿಲ್ಮ್ ಮೇಕರ್ಸ್ ಅಂತ ಒಂದು ಸೆಷನ್ ಮಾಡೋಣ, ಯಾರಾದರೂ ಒಂದು ನೋನ್ ವ್ಯಕ್ತಿನ ಕರ್ಸೋಣ ಅಂದ್ಬಿಟ್ಟು. ಈ ಡೈರೆಕ್ಟರ್ಸ್ ಒಂದು ಸಿನಿಮಾ ಮಾಡಿರೋರು ಯಾರ್ಯಾರಿದ್ರು, ಹೇಮಂತ್ ಕುಮಾರ್, ತುರ್ತು ನಿರ್ಗಮನ, ಪ್ರದೀಪ್ ಶಾಸ್ತ್ರಿ, ಮೇಡ್ ಇನ್ ಬೆಂಗಳೂರು, ರಾಮೇನಹಳ್ಳಿ ಜಗನ್ನಾಥ್, ಇವರೆಲ್ಲ ನೆಟ್ವರ್ಕಲ್ಲಿ ಜಯನಗರ್ ಜೆ ಪಿ ನಗರ್ ಸುತ್ತಲೂ ಇರೋ ಡೈರೆಕ್ಟರ್ಸೇ. ಒಂದಲ್ಲ ಒಂದು ಕೆಫೆಯಲ್ಲಿ ಪರಿಚಯ ಆಗಿದ್ದವ್ರೇ. ಇವ್ರನ್ನೆಲ್ಲ ಕರೆಸಿದ್ವಿ. ಸರ್, ಏನೂ ಅಜೆಂಡಾ ಇಲ್ಲ, ಏನೂ ನಮಗೆ ವಿಷನ್ ಇಲ್ಲ, ಈ ಥರ ವಿ ಜಸ್ಟ್ ವಾಂಟ್ ಟು ಮೀಟ್, ಡಿಸ್ಕಸ್ ಫಿಲಮ್ಸ್ ಆ್ಯಂಡ್ ವಿ ವಾಂಟ್ ಟು ಸಿ ಯಾರ್ಯಾರು ಬರ್ತಾರೆ ಅಂತ. ದೆನ್ ಅಲ್ಲಿ ಬಂದದ್ದು ಕ್ರೌಡ್ ನೋಡಿ ವಿ ವರ್ ಶಾಕ್. ನಮಗೆ ಫಸ್ಟ್ ಸೆಷನ್ಗೆ ವಿ ಗಾಟ್ ಅಬೌಟ್ 200+ DMs ವಿ ವಾಂಟ್ ಟು ಅಟೆಂಡ್ ಅಂತ. ಸೊ ಆಮೇಲೆ ಇಷ್ಟು ಜನ ಬರ್ತೀಯಾರ ಅಂತ ಒಂದು ಜಾಗ ನೋಡಿ, ಆ್ಯಂಡ್ ದೆನ್ ಇದನ್ನು ಎವ್ರಿ ವೀಕ್ ಮಾಡಿದರೆ ಹೇಗಿರುತ್ತೆ, ಇಲ್ಲ ಒನ್ಸ್ ಇನ್ ಅ ಮಂತ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ವಾರಕ್ಕೆ ಒಬ್ಬೊಬ್ಬರು ಗೆಸ್ಟ್ ಥರ ಕರೆಸಿ ಒಂದು 30-35 ಸೆಷನ್ಸ್ ಮಾಡಿ. ಇದು ಮಾಡ್ತಾ ಏನಾಯಿತು ಅಂದರೆ ಅ ಲಾಟ್ ಆಫ್ ಫಿಲ್ಮ್ ಎಂಥೂಸಿಯಾಸ್ಟ್ಸ್ ಕೇಮ್ ಟುಗೆದರ್. ಆವಾಗ ಒಂದಷ್ಟು ಜನ ಏನು ಹೇಳಿದ್ರು, ಇವಾಗ ಹೆಂಗೋ ನೀವು ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ತೀರಾ, ವೈ ಡೋಂಟ್ ಯು ಸ್ಟಾರ್ಟ್ ಅನ್ ಇನ್ಸ್ಟಾಗ್ರಾಮ್ ಪೇಜ್ ಸೊ ದಟ್ ಎಷ್ಟೊಂದು ಜನ ಇಲ್ಲಿ ಬಂದು ಆಫ್ಲೈನ್ ಅಟೆಂಡ್ ಮಾಡೋಕ್ಕಾಗ್ದಲೇ ಇರ್ಬೋದು, ಬಟ್ ವಿ ಕ್ಯಾನ್ ಆಲ್ ಸ್ಟೇ. ಇನಿಷಿಯಲಿ ಇಟ್ ವಾಸ್ ಎ ವಾಟ್ಸಾಪ್ ಗ್ರೂಪ್ ಇದ್ದಿದ್ದು ಮಲ್ಟಿಪಲ್ ಗ್ರೂಪ್ಸ್ ಆಯಿತು, ಬಿಕಾಸ್ 1000 ಮೆಂಬರ್ಸ್ ಅಷ್ಟೇ ಆ್ಯಡ್ ಮಾಡೋಕ್ಕಾಗೋದು ಅಂದ್ಬಿಟ್ಟು KFC 1 KFC 2 ಅಂತ ಮಾಡಿಟ್ಟಿದ್ವಿ. ದೆನ್ ಇಲ್ಲ ಗ್ರೂಪ್ಸ್ ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಮಾಡಿದ್ವಿ. ಪೇಜಲ್ಲಿ ಅಂದರೆ ನಮಗೆ ವೆರಿ ನೀಶ್ ಆರ್ಗ್ಯಾನಿಕ್ ಒಂದು 7,000-8,000 ಫಾಲೋವರ್ಸ್ ಆಯಿತು. ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದು 15,000-16,000 ಬಂದು ನಿಂತ್ಕೊಂತು. ಆ್ಯಂಡ್ ಹೈಪರ್ ನೀಶ್ ಫಾಲೋವರ್ಸ್. ಸೊ ಇವಾಗ ಇಷ್ಟು ಜನ ಒಂದು ಕಡೆ ಸೇರಿದ್ರಲ್ಲ, ಅವ್ರುಗಳೇ ಹೇಳಿದ್ರು, ನಾವು ಹೆಂಗೋ ಪೇಜ್ ಮಾಡಿರ್ವಿ, ವಿ ಹ್ಯಾವ್ ಟು ಕೀಪ್ ದ ಪೇಜ್ ಆ್ಯಕ್ಟಿವ್. ಒಂದಷ್ಟು ಜನ ಮುಂದೆ ಬಂದು ನಾವು ಕಂಟೆಂಟ್ ಮಾಡ್ತೀವಿ ನಿಮ್ಮ ಪೇಜ್ಗೆ, ಕ್ಯಾರೋಸಲ್ಸ್ ಕಂಟೆಂಟ್, ಇನ್ಫೋ ಬೇಸ್ಡ್ ಕಂಟೆಂಟ್ ಮಾಡ್ತೀವಿ. ಇವೆಲ್ಲ ಓಕೆ, ಕೂಲ್ ಮಾಡಿ. ಐ ಟೋಲ್ಡ್ ಐ ವಿಲ್ ಟೇಕ್ ದ ಫೈನಲ್ ಕಾಲ್ ಸೊ ದಟ್ ಇವಾಗ ಇಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿರಬೇಕಾದ್ರೆ ನೀವು ಯಾರೋ ಬಂದು ಏನೇನೋ ಕಂಟೆಂಟ್ ಹಾಕ್ಬಿಟ್ರೆ ಎಲ್ರಿಗೂ ಒಂಥರ ಬ್ಯಾಕ್ಲ್ಯಾಶ್ ಅದು. ಸೊ ಬಟ್ ಐ ವಿಲ್ ನಾಟ್ ಡಿಕ್ಟೇಟ್ ಎನಿಥಿಂಗ್, ಯು ಆರ್ ಫ್ರೀ ಟು ಪೋಸ್ಟ್ ಅಂದ್ಬಿಟ್ಟು ಒಂದಷ್ಟು ಜನ ಅಡ್ಮಿನ್ಸ್ ಮಾಡಿದೆ. ಇವತ್ತು ಅವ್ರುಗಳು ಇಂಟ್ರೆಸ್ಟಿಂಗ್ ಇನ್ಫೋ ಬೇಸ್ಡ್ ಕಂಟೆಂಟ್ ಹಾಕ್ತಾ ಇದ್ದಾರೆ. ಐ ಟೋಲ್ಡ್ ದೆಮ್ ಟು ಕೀಪ್ ಇಟ್ ನಾನ್ ಬಯಸ್ಡ್. ನಿಮ್ಗೆ ಅನ್ಸೋದು ಹಾಕಿ. ಇವಾಗ ಒಂದು ಸಿನಿಮಾ ಚೆನ್ನಾಗಿದೆ ಅನ್ಸಿದ್ರೆ ಚೆನ್ನಾಗಿದೆ ಅಂತ ಹಾಕಿ, ಚೆನ್ನಾಗಿಲ್ಲ ಅನ್ಸಿದ್ರೆ ಹಾಕಿ, ಪರವಾಗಿಲ್ಲ. ಸೊ ಈ ಥರ ಕಂಟೆಂಟ್ ಶುರು ಆಯಿತು. ಆಮೇಲೆ ಒಂದಷ್ಟು ಜನ ಬಂದು ವೈ ಡೋಂಟ್ ಯು ಕಮ್ ಆನ್ ಟ್ವಿಟರ್ ಆದರು. ಸೊ ಆಯಿತು ಅಂದ್ಬಿಟ್ಟು ಟ್ವಿಟರ್ಗೆ ಹೋದ್ವಿ. ಅಲ್ಲಿ ಟ್ವಿಟರಲ್ಲಿ ಒಂದು ಕಮ್ಯುನಿಟಿ ಇದೆ ಅನ್ನೋದು ಗೊತ್ತಾಯಿತು. ಇವಾಗ IMHC ಭಾರ್ಗವಿ ಅಂತ ಒಬ್ರು ಯಾರೆ, MNV ಗೌಡ ಅಂತ ಒಬ್ರು ಯಾರೆ, ಇವರೆಲ್ಲ ದೇ ಆರ್ ಎ ಟೀಮ್. ಸೊ ದೇ ಆಲ್ ವೆಲ್ಕಮ್ಡ್ ಅಸ್. ಆ್ಯಂಡ್ ನಮಗೆ ಡೇ ಒನ್ನೇ ವಿ ಗಾಟ್ ಅಬೌಟ್ 400 ಫಾಲೋವರ್ಸ್ ಬಿಕಾಸ್ ದೇ ಆಲ್ ಗೇವ್ ಅಸ್ ಎ ಶೌಟ್ಔಟ್. ಆ್ಯಂಡ್ ಈ ಪ್ರಾಸೆಸ್ಸಲ್ಲಿ ವೈ ಡೋಂಟ್ ಇವಾಗ ಇಲ್ಲಿ ಸೆಷನ್ಸಲ್ಲಿ ಇಷ್ಟೆಲ್ಲ ಮಾತಾಡ್ತೀರಾ, ನಾಲೆಡ್ಜ್ ಟ್ರಾನ್ಸ್ಫರ್ ಆಗ್ತಿದೆ, ಇದೇ ಏನಕ್ಕೆ ಯೂಟ್ಯೂಬ್ ಮೂಲಕ ಆಗಬಾರ್ದು. ಸೊ ಸ್ಟಾರ್ಟ್ ಹೋಸ್ಟಿಂಗ್ ಪಾಡ್ಕಾಸ್ಟ್ಸ್ ಅಂದರು.
ಸೊ ಲೈಕ್ ಓಕೆ ಇನಿಷಿಯಲಿ ದರ್ ವರ್ ಅದರ್ ಹೋಸ್ಟ್ಸ್, ನಾನು ಯಾವುದು ಮಾಡ್ತಿರ್ಲಿಲ್ಲ. ಯಾರ್ಯಾರು ಐಡಿಯಾ ಪಿಚ್ ಮಾಡಿದ್ರೋ ಅವ್ರಿಗೆ ಯು ವಾಂಟ್ ಟು ಡೂ ಇಟ್ ಅಂದ್ಬಿಟ್ಟು ಇನಿಷಿಯಲಿ ಸುನೈನಾ ಕಶ್ಯಪ್ ಅಂತ ಒಬ್ಳು ಮಾಡ್ತಿದ್ಲು, ಅಭಿ ಅಂತ ಒಬ್ಬ ಮಾಡ್ತಿದ್ದ, ಆ್ಯಂಡ್ ಈ ಥರ ಮಲ್ಟಿಪಲ್ ಹೋಸ್ಟ್ಸ್ ಮಾಡ್ಕೊಂಡು ಹೋದರು. ಆ್ಯಂಡ್ ವೆನ್ ದೇ ಆಲ್ ಲೆಫ್ಟ್ ಫಾರ್ ದೇರ್ ಓನ್ ಪ್ರೊಫೆಷ್ನಲ್ ಪರ್ಸ್ಯೂಟ್ಸ್, ಇದನ್ನು ಯಾರೋ ನಡೆಸ್ಬೇಕಲ್ಲ ಇವಾಗ. ಆ ಟೈಮಲ್ಲಿ ಐ ವಾಸ್ ಲೈಕ್ ಓಕೆ ಲೆಟ್ ಮೀ ಕಂಟಿನ್ಯೂ ಅಂದ್ಬಿಟ್ಟು ನಾನು ಪಾಡ್ಕಾಸ್ಟ್ನ ಕಂಟಿನ್ಯೂ ಮಾಡ್ತಾ ಬಂದೆ. ಇದು ಸ್ಲೋಲಿ ಇಟ್ ಸ್ಟಾರ್ಟೆಡ್ ಟೇಕಿಂಗ್ ಅ ಸೀರಿಯಸ್ ಕರ್ವ್. ಅಂದರೆ ಒಂದಷ್ಟು ಟೀಮ್ಸ್ ಬಂದು ನೀವೇನಕ್ಕೆ ನಮಗೆ ಮಾರ್ಕೆಟಿಂಗ್ ಮಾಡಬಾರ್ದು, ಸೊ ಫ್ಯಾಮಿಲಿ ಡ್ರಾಮಾ ಅನ್ನೋ ಸಿನಿಮಾಕ್ಕೆ ಬ್ರ್ಯಾಂಡಿಂಗ್ ಪಾರ್ಟ್ನರ್ಸ್ ಆಗಿ, ಆ್ಯಂಡ್ ನಾವು ಹೇಳಿದ್ವಿ ಈವನ್ ವಿ ಆರ್ ಕ್ಲೂಲೆಸ್, ಲೆಟ್ಸ್ ಎಕ್ಸ್ಪ್ಲೋರ್ ಟುಗೆದರ್ ಅಂತ. ಸೊ ಈ ಪ್ರಾಸೆಸ್ಸಲ್ಲಿ ಒಂದಷ್ಟು ಸಿನಿಮಾಗಳ ಜೊತೆ ಕೈ ಜೋಡಿಸಿದ್ವಿ. ಅಗೇನ್ ಕಂಪ್ಲೀಟ್ಲಿ ನಾನ್ ಮಾನಿಟೈಸ್ಡ್, ಯಾರಿಗೂ ಏನು ಚಾರ್ಜ್ ಮಾಡಿಲ್ಲ. ಆ್ಯಂಡ್ ದೆನ್ ಸ್ಲೋಲಿ ವೈ ಡೋಂಟ್ ಯು ಡೂ ಮಾರ್ಕೆಟಿಂಗ್ ಸ್ಟ್ರಾಟಜೈಸಿಂಗ್ ಫಾರ್ ಅಸ್ ಅಂತ ಇನ್ನೊಂದಷ್ಟು ಜನ ಬಂದರು. ಇವಾಗ ನಾವು ವಿ ವಾಂಟ್ ಇಲ್ಲಿ ತನಕ ಬಂದು ಅಂದರೆ KFC ಟುಕ್ ಅ ಶೇಪ್ ಆಫ್ ಇಟ್ ಸೆಲ್ಫ್. ನಾವೇನು ವಿಷನ್ ಪರ್ಪಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿಲ್ಲ. ಬಂದಿರೋ ಮೆಂಬರ್ಸನ್ನೇ ಇದು ಮಾಡಿದ್ರೆ ಹೇಗೆ, ಅದು ಮಾಡಿದ್ರೆ ಹೇಗೆ ಅಂದಾಗ ವಿ ಎಂಕರೇಜ್ಡ್ ಎವ್ರಿ ಒನ್ ಟು ಡೂ ಇಟ್. ಸೊ ಇಟ್ ಟುಕ್ ಇಟ್ಸ್ ಓನ್ ಫಾರ್ಮ್. ಸೊ ಹಾಗಾಗಿ ಐ ಡೋಂಟ್ ಟೆಲ್ KFC ಇಸ್ ಮೈನ್. KFC ಸ್ಟಾರ್ಟ್ ಮಾಡಿರೋ ನಾನಾಗಿರ್ಬೋದು, ಇವತ್ತು ಪೇಜ್ ಹ್ಯಾಂಡಲ್ ಮಾಡ್ತಿರೋ ನಾನಾಗಿರ್ಬೋದು, ಬಟ್ ದ ಅದರ್ ಆಪರೇಷನ್ಸ್ ಆರ್ ರನ್ ಬೈ ದ ಮೆಂಬರ್ಸ್ ಇಟ್ ಸೆಲ್ಫ್. ಈಗ ಈ ಚಿತ್ರದ ಡೈರೆಕ್ಷನಲ್ಲಿ ಈಗ ರಿಲೀಸಲ್ಲಿ ಬ್ಯುಸಿ ಆಗಿರುವಾಗ ಹೂಸ್ ಟೇಕಿಂಗ್ ನಡೀತಾ ಚಾನಲ್ ಏನಾದರೂ ರೆಗ್ಯುಲರಾಗಿ ಕಂಟೆಂಟ್ ಹಾಕ್ತಾನೆ ಇರ್ತೀವಿ. ಓಕೆ. ಸೊ ನಾವೇನು ಮಾಡಿದ್ದೀವಿ, ಡಿಸ್ಟ್ರಿಕ್ಟ್ಸ್ ವೈಸ್ ವಿ ಹ್ಯಾವ್ KFC ಕ್ಲಬ್ಸ್. ವಿ ಹ್ಯಾವ್ KFC ಮೈಸೂರು, ಅಲ್ಲಿ ಅಗಸ್ಟಿನ್ ಅಂತ ಒಬ್ರು ನಡೆಸ್ತಾರೆ. ವಿ ಹ್ಯಾವ್ KFC ಧಾರವಾಡ, ಅಲ್ಲಿ ಅಶ್ವಿನ್ ಅಂತ ಒಬ್ರು ನಡೆಸ್ತಾರೆ. ಆಲ್ ದೀಸ್ ಪೀಪಲ್ ಆರ್ ಅಡ್ಮಿನ್ಸ್. ಸೊ ಅವ್ರಿಗೆ ಏನೇ ಕಂಟೆಂಟ್ ಇಂಟ್ರೆಸ್ಟಿಂಗ್ ಬಂದಾಗ ಅವರೇ ಪೋಸ್ಟ್ ಮಾಡ್ತಿರ್ತಾರೆ. ಸರಿ. ಸೊ ಬಟ್ ದೆಲ್ ಗಿವ್ ಮಿ ಅ ಹೆಡ್ಸ್ ಅಪ್, ಈ ಥರ ಒಂದು ಪೋಸ್ಟ್ ಹಾಕ್ತೀನಿ ಓಕೆನಾ ಅಂತ. ನಾನು ಒಂದು ಸತಿ ಗ್ಲಾನ್ಸ್ ಮಾಡ್ತೀನಿ, ಇಫ್ ಇಟ್ ಈಸ್ ಆ್ಯಸ್ ಪರ್ ಅವರ್ ಅಂದರೆ ವಿ ಹ್ಯಾವ್ ಒನ್ ಇಂಟರ್ನಲ್ ಪಾಲಿಸಿ that we shouldn't use cuss words, and we shouldn't offend anyone personally. Creatively okay, ನನಗೆ ಇದು ಇಷ್ಟ ಅಲ್ಲ ಅಂತ ಹೇಳಿದಾಗ ಅವ್ರು ಅಫೆಂಡ್ ಆದರೆ ನಾವೇನು ಮಾಡೋಕ್ಕಾಗಲ್ಲ. ಪರ್ಸ್ನಲಿ ಟಾರ್ಗೆಟೆಡ್ ಇರಬಾರ್ದು, ಬಯಸ್ಡ್ ಇರಬಾರ್ದು, ಯಾರೋ ಫ್ರೆಂಡು ಅನ್ನೋ ಕಾರಣಕ್ಕೆ ಯಾರಿಗೋ ಶೌಟ್ಔಟ್ ಕೊಡಬಾರ್ದು. ಆ್ಯಂಡ್ ವಿ ಆರ್ ಆಲ್ಸೋ ವೆರಿ ಕಾನ್ಷಿಯಸ್ ದಟ್ ವಿ ಹ್ಯಾವ್ ಟೋಲ್ಡ್ ಅವರ್ ಮೆಂಬರ್ಸ್, ನಾಳೆ ದಿವಸ ನಮ್ಮ ಸಿನಿಮಾ ಕಪಟ ನಾಟಕ ಸೂತ್ರಧಾರಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಮ್ಮೆಲ್ಲ ಅಡ್ಮಿನ್ಸ್ಗೂ ಹೇಳಿದ್ದೀನಿ, ನಮ್ಮ ಪೇಜಿಂದಾನೇ ಕ್ರಿಟಿಸೈಸ್ ಮಾಡಿ ತಪ್ಪಿಲ್ಲ. ವಿ ಹ್ಯಾವ್ ಟು ಬಿಲ್ಡ್ ದಟ್ ಕಲ್ಚರ್. ನಮ್ಮ ಸಿನಿಮಾ ಅಂದ್ರೆ ಮಾತ್ರ ನಾವೇ ಜೈ ಅನ್ಕೊಂಡು ಓಡಾಡಬಾರ್ದು. ಸೊ ಯು ಮೈಟ್ ನಾಟ್ ಲೈಕ್ ಇಟ್ ಆ್ಯಂಡ್ ಬಿ ವೋಕಲ್ ಅಬೌಟ್ ಇಟ್, ಅದನ್ನು ಹೇಳ್ಕೊಳ್ಳಿ ಅಂತ. ಆ್ಯಂಡ್ ಈ ವರ್ಷದಿಂದ ವಿ ವಾಂಟ್ ಟು ಗೆಟ್ ಇನ್ ಟು ಡಿಸ್ಟ್ರಿಬ್ಯೂಷನ್ ಆಲ್ಸೋ. ಒಂದಷ್ಟು ಡಿಸ್ಟ್ರಿಬ್ಯೂಟರ್ಸ್ ಹ್ಯಾವ್ ಅಪ್ರೋಚ್ಡ್ ಅಸ್ ಟೆಲಿಂಗ್ ದಟ್ ನಿಮಗೆ ಹೊಸ ಮೇಕರ್ಸ್ನ ನೆಟ್ವರ್ಕ್ ಚೆನ್ನಾಗಿರೋದ್ರಿಂದ ವಿನ್ ಸಿಚುಯೇಷನ್ ಮಾಡೋಣ. ಇವಾಗ ಸುಮಾರು ಜನ ಹೊಸ ಫಿಲಮ್ ಮೇಕರ್ಸ್ಗೆ ಈ ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ಚಾರ್ಜ್ ಅನ್ನೋದು ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಅದನ್ನು ಬೇರ್ ಮಿನಿಮಮ್ ಬಜೆಟಲ್ಲಿ ಒಂದು ಬೇರ್ ಮಿನಿಮಮ್ ಥಿಯೇಟರ್ ಸೆಟಪ್ ಇಟ್ಕೊಂಡು ಇಂಡಸ್ಟ್ರಿಯಲ್ಲೇ ಈ ಪ್ರೈಸಿಗೆ ಯಾರೂ ಕೊಡ್ತಿಲ್ಲ ಅನ್ನೋ ಒಂದು ಬಿಸ್ನೆಸ್ ಮಾಡೆಲ್ನ ಹೊಸ ಫಿಲಮ್ ಮೇಕರ್ಸ್ಗೆ ಪ್ರೆಸೆಂಟ್ ಮಾಡೋಣ ಅಂತ. ಅಗೇನ್ ದೇ ವಿಲ್ ನಾಟ್ ಬಿ ಪೇಯಿಂಗ್ ಎನಿಥಿಂಗ್ ಟು KFC. ವಿ ವಿಲ್ ಡೈರೆಕ್ಟ್ ದೆಮ್, ಕ್ಯೂಬ್ಗೆ ಇಷ್ಟು ಕಟ್ಟಿ, ಇವ್ರಿಗೆ ಇಷ್ಟು ಕಟ್ಟಿ, ಪೇಪರ್ ಆ್ಯಡ್ಸ್ಗೆ ಇಷ್ಟು ಕಟ್ಟಿ ಆ್ಯಂಡ್ ಸೋ ಆನ್. ಈ ಥರ ಅಗೇನ್ ಜಸ್ಟ್ ಟು ಇಟ್ಸ್ ಲೈಕ್ ಪೀಪಲ್ ಆಟ್ ದ ಟಾಪ್, they have their own business models, they have their own networks, but people at the bottom should collaborate. Correct. So one hand holding culture barli ano vision alli KFC is taking its own shape. Right. ಇವತ್ತು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಿಮ್ಮದು, ಈ ಚಿತ್ರಕ್ಕಾಗಿ ನೀವು ಕೊಟ್ಟ ಒಂದು ಇಂಟರ್ವ್ಯೂ. ಐ ವಾಸ್ ಇನ್ ಫಾರ್ ಅ ಶಾಕ್. ಯು ಆರ್ ಅ ಸರ್ಟಿಫೈಡ್ ಟ್ರೈನರ್. ಈ ಚಿತ್ರಕ್ಕೂ ಮುಂಚೆ ನಿಮ್ಮ ದೇಹದ ತೂಕ ಒಂದು 75-80, ಇದಕ್ಕಾಗಿ ಒಂದು 45 kg ಇನ್ಕ್ರೀಸ್ ಮಾಡಿದ್ರಿ. 1 ಸೆಕೆಂಡ್ಗೆ ಇಟ್ ವಾಸ್ ಅನ್ಬಿಲೀವಬಲ್ ಫಾರ್ ಮೀ. ಆ್ಯಂಡ್ ಐ ಹ್ಯಾಡ್ ಟು ಟೆಲ್ ಮೈಸೆಲ್ಫ್, ನಾನೇ ಆಮೇಲೆ ನನಗೆ ಬೈದು ಹೇಳ್ಕೊಂಡೆ, ಯಾಕೆ ಆಗಬಾರ್ದು, ಮಾಡಿರಬಹುದು. ಐ ಟೆಲ್ ಯು ವೇರ್ ದಟ್ ಥಾಟ್ ಕೇಮ್ ಫ್ರಮ್. ಈಗ ಗೌರಿ ಶೆಟ್ಟಿ ಅವರು ಹೇಳಿದ ಹಾಗೆ ದಂಗಲ್ ನೆನಪಾಯಿತು. ದಂಗಲ್ ಅಂದರೆ ಅಮೀರ್ ಖಾನ್ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅದು ಇದು ಹೇಳ್ತಾರಲ್ಲ, ಆತ ಬೇರೆ ಬೇರೆ ಫಿಸಿಕ್ನ ಟ್ರೈ ಮಾಡಿದ್ದಾರೆ ಚಿತ್ರಗಳಿಗೆ. ಅದು ಒಂಥರ ದಂಗಲ್ ಮಾಡಿದ್ರು ಅಂದರೆ ವಿ ಆಕ್ಸೆಪ್ಟ್ ಇಟ್. ಧೀರಜ್ ಹೊಸಬ್ರು ಅವರು 45 kg ಏರಿಸಿದ್ರು. ಅದು ಈ ರೀತಿಯ ಒಂದು ವಾಟೆವರ್ ಮೀಡಿಯಂ ಬಡ್ಜೆಟ್ ಚಿತ್ರಕ್ಕೆ ಅಂದಾಗ ಇಟ್ ಟುಕ್ ಮಿ ಎ ಸೆಕೆಂಡ್. ಮೈ ಫಸ್ಟ್ ಥಿಂಗ್ ವಾಸ್ ಅನ್ಬಿಲೀವಬಲ್ ಅಂದರೆ ನಂಬಲಿಲ್ಲ ಅಂತಲ್ಲ, ಓ ಹೌದಾ
ಹಾಗೆಲ್ಲ ಮಾಡಿದ್ರ ಅನ್ನೋ ಥರ ಆಶ್ಚರ್ಯ ಆಯಿತು. ಅಮೀರ್ ಖಾನ್ ಮಾಡಿದಾಗ ಆಶ್ಚರ್ಯ ಇಲ್ಲ, ಮಾಡ್ತಾರೆ ಅಮೀರ್ ಖಾನ್ ಅಂತ. ಸೊ ಅದನ್ನು ನಾನೇ ಹೇಳ್ಕೊಂಡು ಯಾಕೆ ಹೊಸಬ್ರು ಮಾಡಬಾರ್ದಾ ಅಂತ ನನಗೆ ಹೇಳ್ಕೊಂಡು. ಬಟ್ ಆದ್ರೂ ಆ ಮನಸ್ಥಿತಿ ಎಂಥದ್ದಿರುತ್ತೆ ಅಂತ ಒಂದು ಅಥವಾ ಇಲ್ಲ ನಾನು ಆ್ಯಕ್ಟರ್ ಆಗು ಇಲ್ಲಿ ಪ್ರೂವ್ ಆಗಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ದು ನೀವು ಈ ಒಂದು ಜರ್ನಿಗೆ ಡಿಡ್ ಯು ಸೆಟ್ ಔಟ್, ಅಥವಾ ನಿಮಗೆ ಬಿಕಾಸ್ ಇಲ್ಲಿ ಒಂದು ಫಿಸಿಕ್ಯಾಲಿಟಿ ಇದೆ ಆ ಪಾತ್ರದ್ದು, ಆ ಫಿಸಿಕ್ಯಾಲಿಟಿಯಿಂದನೇ ನರೇಟಿವ್ ಕಿಕ್ ಆಫ್ ಆಗುತ್ತೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ಆ ಫಿಸಿಕ್ಯಾಲಿಟಿ ಬೇರೆ ಇರೋ ನಟರು ತೊಗೋಬೋದಿತ್ತಲ್ಲ ಅಂತ ಒಂದು ಪ್ರಶ್ನೆ. ಸೊ 2 ಪ್ರಶ್ನೆ. ಒಂದು, ನೀವು ಮುಂದಕ್ಕೂ ಕೂಡ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದು ಐ ವಾಂಟ್ ಟು ಎಸ್ಟಾಬ್ಲಿಷ್ ಮೈ ಸೆಲ್ಫ್ ಆಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟಿಂಗಾಗಿ ನಾನು ಏನೆಲ್ಲಾದರೂ ಮಾಡಬಲ್ಲೆ ಅನ್ನೋವಂಥ ಆ್ಯಕ್ಟರ್ ಆಗಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕಿತ್ತ, ಅದು ಒಂದು. ಸೆಕೆಂಡ್ಲಿ, ಸರಿ ನಾನೇ ಇದನ್ನು ಮಾಡ್ತೀನಿ, ನಾನೇ ವೆಯ್ಟ್ ಗೇನ್ ಮಾಡ್ತೀನಿ ಅಂದಾಗ ವಾಟ್ ವರ್ ಯು ಥಿಂಕಿಂಗ್? ಮೊದಲನೇದಾಗಿ ಎಸ್, ದೋ ಐ ಆಮ್ ಪ್ರೈಮರ್ಲಿ ಅ ರೈಟರ್ ಡೈರೆಕ್ಟರ್, ನಾನು ಈ ಕಾಶಿನಾಥ್ ಅವ್ರು ಇರ್ಬೋದು, ಇಲ್ಲ ಉಪೇಂದ್ರ ಸರ್ ಅವ್ರು ಇರ್ಬೋದು, ಇಲ್ಲ ಆಫ್ಲೇಟ್ RRR ರಕ್ಷಿತ್, ರಿಷಬ್, ರಾಜ್ ಅವರು, ಆರ್ ಎನಿ ಡೈರೆಕ್ಟರ್ಸ್ ಹೂಮ್ ಐ ಹ್ಯಾವ್ ಪರ್ಸ್ನಲಿ ಅಡ್ಮೈರ್ಡ್ ಆರ್ ಆಲ್ಸೋ ಆ್ಯಕ್ಟರ್ಸ್. ಸೊ ರವಿಚಂದ್ರನ್ ಅವರು ಡೆಫಿನೆಟ್ಲಿ. ಸೊ ನನಗೇನಾದ್ರೆ ಐ ವಾಸ್ ವೆರಿ ಆ್ಯಂಡ್ ಐ ಆಮ್ ಆಲ್ಸೋ ಅನ್ ಆ್ಯಕ್ಟರ್, I've been acting since my college days. ಗುರುಪ್ರಸಾದ್ ಅವ್ರ ಸಿನಿಮಾದಲ್ಲೂ ಒಂದು ಸಣ್ಣ ಪಾತ್ರ ಮಾಡಿ. ಯಾವ್ದ್ರಲ್ಲಿ ಮಾಡಿದ್ರಿ? 2ನೇ ಸಿನಿಮಾದಲ್ಲಿ ಧನಂಜಯ್ ಅವರ ಫ್ರೆಂಡ್ ಪಾತ್ರ. ಉದ್ಘರ್ಷ ಅಲ್ಲಿ ದೇಸಾಯಿ ಅವ್ರ ಸಿನಿಮಾದಲ್ಲೂ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಸೊ ಅಲ್ಲಲ್ಲಿ ಒಂದಷ್ಟು ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳು ಮಾಡಿಕೊಂಡು ಐ ಬೀನ್ ಇನ್ ಟಚ್ ವಿತ್ ಆ್ಯಕ್ಟಿಂಗ್. ಬಟ್ ಮೈ ಪ್ರೈಮರಿ ಐಡೆಂಟಿಟಿ ಇಸ್ ರೈಟರ್ ಡೈರೆಕ್ಟರ್, ಬಟ್ ಆ್ಯಕ್ಟರ್ ಆಗಿನೇ ಪ್ರೋಗ್ರೆಸ್ ಆಗಬೇಕು ಅನ್ನೋದಿತ್ತು. ಎರಡೂ ಐ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಅನ್ನೋದು ಐ ವಾಸ್ ವೆರಿ ಕ್ಲಿಯರ್. ಆ್ಯಂಡ್ ಈ ಕತೆ ಫಸ್ಟು ಮಾಡೋಣ ಅಂದ್ಕೊಂಡಾಗ, ದೋ ಐ ವಾಂಟೆಡ್ ಟು ಆಲ್ಸೋ ಪರ್ಸ್ಯೂ ಮೈ ಆ್ಯಕ್ಟಿಂಗ್ ಇಂಟ್ರೆಸ್ಟ್ಸ್, ಫಸ್ಟು ಬೇರೆಯವ್ರನ್ನೆಲ್ಲ ಮಾತಾಡಿಸ್ದೆ, ಬೇರೆ ಬೇರೆ ಆರ್ಟಿಸ್ಟ್ಗಳ ಜೊತೆ ಸುಮಾರು ಮೀಟಿಂಗ್ಸ್ ಆಯಿತು. ಈ ಪ್ರಾಸೆಸ್ಸಲ್ಲಿ ನನಗನ್ಸಿದ್ದು ಇಲ್ಲ ನಾನೇ ಮಾಡಿದರೆ ಒಳ್ಳೇದನ್ಸುತ್ತೆ, ಬಿಕಾಸ್ ನಾನೇ ಬರೆದಿರೋ ಅಂಥ ಪಾತ್ರ, ಐ ಆಮ್ ಎನ್ ಆ್ಯಕ್ಟರ್ ಆಲ್ಸೋ, ಆ್ಯಂಡ್ ನನಗೂ ಆ್ಯಕ್ಟಿಂಗ್ ಕ್ರಾಫ್ಟ್ನ ವಿತ್ ಪ್ರಾಜೆಕ್ಟ್ಸ್ ಇಂಪ್ರೂವೈಸ್ ಮಾಡೋ ಇಂಟೆನ್ಷನ್ಸ್ ಇದೆ. ನಾನೇ ಪ್ರಿಪೇರ್ ಆಗಿ ಮಾಡಿದರೆ ಹೇಗಿರುತ್ತೆ, ನನಗೂ ಒಂದು ಸಿನಿಮಾನೇ ಒಂದು ಮೈಲ್ ಸ್ಟೋನ್ ಅನ್ನೋದಾದರೆ, ಆ ಪಾತ್ರಕ್ಕೆ ಪ್ರಿಪೇರ್ ಆಗೋದು ಮೇ ಬಿ 10-20 years ಡೌನ್ ದ ಲೈನ್ ವೆನ್ ಐ ಲುಕ್ ಬ್ಯಾಕ್, ಐ ಫೀಲ್ ಪ್ರೌಡ್ ಅಬೌಟ್ ಇಟ್. ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಐ ಸ್ಯಾಟ್ ವಿತ್ ಮೈ ಸೀನಿಯರ್ ಟ್ರೈನರ್ಸ್, ಫಿಟ್ನೆಸ್ ಎಕ್ಸ್ಪರ್ಟ್ಸ್ ಎಲ್ಲರ ಜೊತೆ ಕೂತ್ಕೊಂಡು ಹೆಲ್ತ್ ಇಶ್ಯೂಸ್ ಬರ್ದಂಗೆ, ಇಮಿಡಿಯೇಟ್ಲಿ ಏನಾಗಲಿಲ್ಲ ಅಂದರೂ ಲಾಂಗರ್ ರನ್ನಲ್ಲಿ ಇಟ್ ಶುಡಂಟ್ ಟೇಕ್ ಅ ಹಿಟ್ ಆನ್ ಮೈ ಫಿಸಿಕಲ್ ಹೆಲ್ತ್ ಅಂದ್ಬಿಟ್ಟು ಒಂದಷ್ಟು ಡಿಸ್ಕಷನ್ಸ್ ಮಾಡಿ, ದೆನ್ ಐ ಗಾಟ್ ಅ ರೋಡ್ ಮ್ಯಾಪ್ ಹೇಗೆ ಮಾಡಬೇಕು, ಹೌ ಟು ಬಿ ಇನ್ ಟಚ್ ವಿತ್ ಡಾಕ್ಟರ್ಸ್, ಹೌ ಟು ಬಿ ಇನ್ ಟಚ್ ವಿತ್ ಫಿಟ್ನೆಸ್ ಎಕ್ಸ್ಪರ್ಟ್ಸ್, ಆ್ಯಂಡ್ ಹೌ ಟು ಡೂ ಇಟ್ ವಿತೌಟ್ ಎನಿ ಇಂಜುರೀಸ್ ಅಂದ್ಬಿಟ್ಟು ಹೆಲ್ತಿ ಕ್ಯಾಲರೀಸ್ ಲೋಡ್ ಮಾಡಿಕೊಂಡು ನಾನೇ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ದಿಸ್ ವಾಸ್ ಅಬೌಟ್ 2.5 years ago. 2023? Yes, few months after the second wave. So slightly before 23. So that was the time when I decided I'll be doing this. What were you thinking ಅಂತ ಕೇಳಿದೆ. ಇಲ್ಲ ನಾನು ನೀಟಾಗಿ ಎಕ್ಸ್ಪರ್ಟ್ ಅಡ್ವೈಸ್ ತೊಗೊಂಡೇನೆ ಹೀಗೆ ಮಾಡ್ತಾ ಬಂದೆ ಅಂತ. And then you were about to say something. ಅಂದರೆ this may not be a major point. ಏನಂದರೆ ನಾನು ಸುಮಾರು ಸಿನಿಮಾಗಳಲ್ಲಿ AD ಆಗಿ ಅವ್ರ ಅಸೋಸಿಯೇಟ್ ಆಗಿ ರೈಟರ್ ಆಗಿ ಏನಿಲ್ಲ ಅಂದರೂ ಪ್ರೊಡಕ್ಷನ್ ಹ್ಯಾಂಡ್ಲರ್ ಆಗಾದರೂ ವರ್ಕ್ ಮಾಡಿದ್ದೀನಿ. ಇಲ್ಲಿ ನಾನು ಪರ್ಸ್ನಲಿ ಅಬ್ಸರ್ವ್ ಮಾಡಿರೋದೇನೆಂದರೆ, ನಿಮಗೆ ಲಿಸ್ಟರ್ಸ್ ಆರ್ ಟಾಪ್ ಪ್ರೂವನ್ ಆರ್ಟಿಸ್ಟ್ಸ್ ಏನಿರ್ತಾರೆ ಅವರೊಂದು ವರ್ಗ ಆದರೆ, ದರ್ ಇಸ್ ಅನ್ ಅದರ್ ವರ್ಗ ಹೂಸ್ ಇನ್ ದ ಪ್ರಾಸೆಸ್ ಆಫ್ ಮೇಕಿಂಗ್ ಇಟ್ ದೇರ್. ಈ ಸೆಕೆಂಡ್ ವರ್ಗ ಏನಿದೆ, ನಾನು ಅವ್ರ ಜೊತೆ ತುಂಬ ವರ್ಕ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದೆಮ್, ನಾಟ್ ಎವ್ರಿ ಒನ್, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರ ಟ್ಯಾಂಟ್ರಮ್ಸ್ ತಡೆಯೋಕ್ಕಾಗಲ್ಲ. ಅಂದರೆ ಎಲ್ಲರೂ ಅಲ್ಲ, ದೆರ್ ಆರ್ ಆನರಬಲ್ ಎಕ್ಸೆಪ್ಷನ್ಸ್, ಬಟ್ ಮೋಸ್ಟ್ ಆಫ್ ದೆಮ್. ಇವಾಗ ನಾನು ಯಾವುದೋ ಒಂದು ಐ ಡೋಂಟ್ ವಾಂಟ್ ಟು ನೇಮ್ ದ ಫಿಲ್ಮ್ ಆರ್ ದ ಪರ್ಸನ್, 1 ಗಂಟೆಗೆ ದ ಆರ್ಟಿಸ್ಟ್ ಕಾಲ್ಸ್ ಮೀ. ನಾನು ಪ್ಯಾನಿಕ್ ಆಗಿ, ಯಾಕಪ್ಪ 1 ಗಂಟೆಗೆ ಮಾಡ್ತಿದ್ದಾರೆ ರಾತ್ರಿ? ಅದೇ ಎಂಟೈರ್ ಹೋಟೆಲಲ್ಲಿ ಆರ್ಟಿಸ್ಟ್ಸ್ ಇದ್ದಾರೆ, ಅಲ್ಲಿ ಎಲ್ಲ ರೂಮ್ಸಲ್ಲೂ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ನಾವು ಒಂದು ರೂಮಲ್ಲಿ 1 ಗಂಟೆಗೆ ಏನಕ್ಕೆ ಮಾಡ್ತಿದ್ದಾರೆ? ಪ್ಯಾನಿಕಲ್ಲಿ ಫೋನ್ ಎತ್ತಿದ್ರೆ, ವಾಟ್ ಕೈಂಡ್ ಆಫ್ ರೂಮ್ ಇಸ್ ದಿಸ್? ಈ ರೂಮಲ್ಲಿ ಸೊಳ್ಳೆ ಇದೆ, ನನಗೆ ರೂಮ್ ಚೇಂಜ್ ಮಾಡಿ. ಆ ಬೇರೆ ರೂಮ್ಗೂ ಸೊಳ್ಳೆ ಬರುತ್ತಲ್ವ, ಅರೆ ಸೊಳ್ಳೆ ವುಡಂಟ್ ನೋ ದಟ್ ಓಕೆ ದಿಸ್ ಇಸ್ ಅ ಮಸ್ಕಿಟೋ ಫ್ರೆಂಡ್ಲಿ ರೂಮ್ ಅಂತ. ಅಂದರೆ ಇದು ಆನ್ ಸ್ಕ್ರೀನ್ ಟ್ಯಾಂಟ್ರಮ್ಸ್, ಆಫ್ ಸ್ಕ್ರೀನ್ ಟ್ಯಾಂಟ್ರಮ್ಸ್, ನಾನು ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ, ಒಂದೇ ಪೋಸ್ಟ್ ಕೊಲ್ಯಾಬ್ ಮಾಡೋದು, 2 ಪೋಸ್ಟ್ ಶೇರ್ ಮಾಡೋದು, ನಾನು ಟ್ವೀಟ್ ಮಾಡಲ್ಲ. ಬಿಕಾಸ್ ಮೋಸ್ಟ್ ಆಫ್ ದೆಮ್, ಅಗೇನ್ ರಿಪೀಟೆಡ್ಲಿ ಐ ಆಮ್ ಟೆಲಿಂಗ್, ನಾಟ್ ಎವ್ರಿ ಒನ್ ಇಸ್ ಲೈಕ್ ದ್ಯಾಟ್. ಬಿಕಾಸ್ ಈ ಟ್ರಾನ್ಸಿಷನಲ್ಲಿ ಇರೋರು ತುಂಬ ಒಳ್ಳೆ
ಕೋಆಪ್ರೇಟ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಟೀಮ್ಗೆ ಸಾಥ್ ಕೊಟ್ಕೊಂಡು ನಿಲ್ಲೋ ಆರ್ಟಿಸ್ಟ್ಗಳು ಸುಮಾರು ಜನ ಇದ್ದಾರೆ, ನನ್ನ ಫ್ರೆಂಡ್ಸೇ ಇದ್ದಾರೆ. ಸೊ ಅವ್ರು ಅಲ್ದಲೇ ಹೇಳ್ತಿರೋದು ನಾನು. ಇದು ತುಂಬಾ ಇಟ್ ಹ್ಯಾಡ್ ಹಿಟ್ ಮಿ ವೆರಿ ಹಾರ್ಡ್. ಕೆಲವ್ರನ್ನ ಈ ಸ್ಕ್ರಿಪ್ಟಿಗೆ ಅಪ್ರೋಚ್ ಮಾಡಿದಾಗ್ಲೇನೆ ಆ ವೈಬ್ಸ್ ಬಂದ್ಬಿಡೋದು. ಸಿ, ಪಾತ್ರದ ರಿಲೇಟೆಡ್ ಕ್ವಶನ್ಸ್ ಐ ಅಪ್ರಿಷಿಯೇಟ್, ಎಕ್ಸಿಕ್ಯೂಷನ್ ರಿಲೇಟೆಡ್ ಐ ಅಪ್ರಿಷಿಯೇಟ್. ಯು ಬಾದರ್ ಮಿ ವಿತ್ ಲಾಟ್ ಆಫ್ ಕ್ವಶನ್ಸ್ ಐ ಅಂಡರ್ಸ್ಟ್ಯಾಂಡ್. ಮೀಟಿಂಗು ಥರ್ಡ್ ವೇವ್ ಕಾಫಿಯಲ್ಲೇ ಆಗಬೇಕು ಅಂದರೆ ಓಕೆ, ಒಂದು ಸತಿ 2 ಸತಿ ವಿ ಕ್ಯಾನ್ ಅಫೋರ್ಡ್. ಅದಾದಮೇಲೆ ನಾವೇನು ಹೇಳ್ತೀವಿ, ಸರಿ ಬೇರೆ ಎಲ್ಲಾದರೂ ಹೋಗೋಣ, ಇಲ್ಲ ನಮ್ಗೆ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ ಅಂದಾಗ, ಅಂದರೆ ಈ ಹಂತದಲ್ಲೇ ಕೆಲವರ ವೈಬ್ಸ್ ಕೊಟ್ಬಿಡ್ತಾರೆ. ಇವ್ರನ್ನ ಹಾಕ್ಕೊಂಡು ಸೆಟ್ಟಿಗೆ ಹೋದರೆ ಮುಗೀತು ನಮ್ಮ ಲೈಫು ಅಂತ. ಅದಕ್ಕೆ ದಿಸ್ ವಾಸ್ ಅನ್ ಅದರ್ ಫ್ಯಾಕ್ಟರ್. ಈ ಟ್ಯಾಂಟ್ರಮ್ಸ್ನ ತಡೆಯೋಕ್ಕಾಗ್ದಲೇ ನಾವೇ ನಮ್ಮ ಟೀಮಲ್ಲಿರೋರೇ ಮಾಡೋಣ ಅಪ್ಪ ಅಂದ್ಬಿಟ್ಟು. ಬಿಕಾಸ್ ನಮ್ಮ ಟೀಮಲ್ಲಿರೋರು ಆರ್ಟಿಸ್ಟೇನೆ, ಲೈಕ್ ಐ ಸೆಡ್, ಇವನ್ ಐ ಆಮ್ ಎನ್ ಆರ್ಟಿಸ್ಟ್. ಸೊ ದೀಸ್ ಫಾರ್ ದ ಮೇನ್ ರೀಸನ್ಸ್. ಒಂದು, ಆ್ಯಕ್ಟಿಂಗ್ ಆಸ್ಪಿರೇಷನ್ಸ್ ಇದ್ದೇ ಇತ್ತು. ಆ್ಯಂಡ್ ದೆನ್ ಈ ಪಾತ್ರಕ್ಕೆ ನಾನೇ ಬರೆದಿರೋದ್ರಿಂದ ಐ ವಿಲ್ ಬಿ ಏಬಲ್ ಟು, ಇವಾಗ ಔಟ್ಲುಕ್ ಹೆಂಗಿರುತ್ತೆ ಅದೇ ಥರ ಒಂದು ಇನ್ನರ್ ಲುಕ್ ಅನ್ನೋದು ಇರುತ್ತಲ್ಲ. ಸೊ ಐ ಥಾಟ್ ನಾನೇ ಐ ಕ್ಯಾನ್ ಡೆಲಿವರ್ ದ ಮ್ಯಾಕ್ಸಿಮಮ್ ಜಸ್ಟಿಸ್ ಅನ್ನಿಸ್ತು. ಲಾಸ್ಟಲ್ಲಿ ಒಂದು 10% ರೀಸನ್ ಇಸ್ ದಿಸ್ ಆಲ್ಸೋ. ಟ್ಯಾಂಟ್ರಮ್ಸ್ ತಡೆಯೋದಿದ್ರೆ ಸ್ಟಾರ್ಸ್ ತಡೆಯೋಣ, ಯಾರ್ಯಾರ್ದು ಏನಿಗೆ ತಡೆಯೋದು, ಅದಕ್ಕೆ ನಾವೇ ಮಾಡೋಣ ಅಂತ ಮಾಡಿರೋದು. ಶೋರ್. ಟ್ಯಾಂಟ್ರಮ್ಸ್ ಏನಾದ್ರು ತಗೊಳ್ತೀನಿ. ಈಗ ವೇಟ್ ಗೇನ್ ಆದ್ರಿಂದ ಆನ್ ಎ ಡೈಲಿ ಬೇಸಿಸ್ ನಿಮ್ಮ ದೇಹದ ಟ್ಯಾಂಟ್ರಮ್ಸ್ ಏನಾಗಿತ್ತು? ತುಂಬಾ ಇತ್ತು. ಆದರೆ ನಾನು ಇಟ್ ವಿಲ್ ಅಫೆಕ್ಟ್ ಯು ಇನ್ ಆಲ್ ವೇಸ್. ಅಂದರೆ ನಾಟ್ ಜಸ್ಟ್ ಫಿಸಿಕಲಿ, ಎನರ್ಜಿ ಲೆವೆಲ್ಸ್ ಡೌನ್ ಮಾಡಿಬಿಡುತ್ತೆ. ಇವಾಗ ಮುಂಚೆ ಆಗಿದ್ದಿದ್ರೆ ನಾನು ಇವಾಗ ಎಲ್ಲೋ ಹೋಗ್ತಾ ನನ್ನ ಗಾಡಿ ಕೀ ಮರೆತುಬಿಟ್ಟಿದ್ರೆ, ನಮ್ಮ ಆಫೀಸ್ 2nd ಫ್ಲೋರಲ್ಲಿದೆ, ಕೆಳಗಡೆ ಹೋಗಿ ಕೀ ಮರೆತುಬಿಟ್ನಲ್ಲ ಅಂದ್ಬಿಟ್ಟು ಟಕ್ಕನ್ ಮೇಲೆ ಬಂದು ಕೀ ತೊಗೊಂಡು ಹೊಟ್ಟೋಗ್ತಿದ್ದೆ. ಇವಾಗ ಯಾವ ಥರ ಅಂದರೆ ಬಿಡು ಓಲಾ ಅಲ್ಲಿ ಹೋಗೋಣ ಅಂತ, ಮತ್ತಾರು ಮೇಲೆ ಹೋಗ್ತಾರೆ. ಆ್ಯಂಡ್ ಇದು ಟು ಅನ್ ಎಕ್ಸ್ಟೆಂಟ್ ಹೆಂಗೆ ಹೊಡೆದ್ಬಿಡುತ್ತೆ ಅಂದರೆ, ಯಾವುದೋ ಒಂದು ಕಾರ್ಪೊರೇಟ್ ವೀಡಿಯೋಗೆ ಕ್ಲೈಂಟ್ ಕಾಲ್ಡ್ ಮೀ ಫ್ರಮ್ ವೈಟ್ ಫೀಲ್ಡ್, ಬನ್ನಿ ಮೀಟಿಂಗಿಗೆ ಅಂತ. ನನಗೆ ಅಷ್ಟು ದೂರ ಹೋಗ್ಬೇಕಾ ಅಂದರೆ ಬಾಡಿಯಲ್ಲಿ ಎನರ್ಜಿ ಲೆವೆಲ್ಸ್ ಇರೋಲ್ಲ, ಸಪೋರ್ಟ್ ಮಾಡೋಲ್ಲ. ಅಲ್ಲಿಗೆ ಹೋಗಿ ಬಂದುಬಿಟ್ರೆ ಅಲ್ಲಿ ಸಿನಿಮಾ ಕೆಲಸಗಳಾಗಲ್ಲ. ಸೊ ಈ ಥರ ಎನರ್ಜಿ ಲೆವೆಲ್ಸ್ ತುಂಬ ಹೊಡೆಯುತ್ತೆ. ಇಂಟರ್ನ್ ಇಟ್ ವಿಲ್ ಸ್ಟಾರ್ಟ್ ಅಫೆಕ್ಟಿಂಗ್ ಆನ್ ಯುವರ್ ಮೆಂಟಲ್ ಹೆಲ್ತ್. ಹೋಗಬೇಕಿತ್ತು ನಾನು, ವೈ ಆಮ್ ಐ ಬಿಕಮಿಂಗ್ ದಿಸ್ ಪರ್ಸನ್, ದಿಸ್ ಇಸ್ ಸೋ ನಾಟ್ ಮೀ ಅನ್ನೋದು ನಮ್ಮಲ್ಲೇ ಒಂದು ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ಅದನ್ನೇ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ವಾ? ಮಾಡಿರಲಿಲ್ಲ. ಆ್ಯಂಡ್ ಬಿಕಾಸ್ ಅದು ಕ್ರಿಯೇಟಿವ್ ಪ್ರೊಸೆಸ್ನು ಕೂಡ ಇಟ್ ಮೇ ಎಫೆಕ್ಟ್ ಅಲ್ಲ. ಇಟ್ ವಿಲ್ ಡೆಫಿನೆಟ್ಲಿ. ಆ್ಯಂಡ್ ಇನ್ನೂ ಒಂದೇನು ಅನ್ಸೋಕ್ಕೆ ಶುರು ಆಗಿದ್ದು ಅಂದರೆ, ಇವಾಗ ರೆಗ್ಯುಲರ್ ಪ್ರೊಸೆಸ್ಸಲ್ಲಿ ಏನಿರುತ್ತೆ, ಸಿನಿಮಾಗೋಸ್ಕರ ನಾನು 6 ಪ್ಯಾಕ್ಸ್ ಮಾಡಿ ರೆಡಿ ಆಗ್ತೀನಿ. ಸಿನಿಮಾ ಆಗಾದಮೇಲೆ ಹಿ ಕ್ಯಾನ್ ಐದರ್ ಮೇಂಟೈನ್ ಇಟ್ ಆರ್ ಲೀವ್ ಇಟ್. ಹಾಗೆ ಬಿಟ್ಬಿಟ್ರು ಏನು ತೊಂದರೆ ಇಲ್ಲ. ಇವಾಗ ನಾನು ಸಿನಿಮಾಗೋಸ್ಕರ ದಪ್ಪ ಆಗಿ ಆಮೇಲೆ ಸಣ್ಣ ಆಗಲೇಬೇಕಲ್ಲ, ಆಮೇಲೆ ಸಣ್ಣ ಆಗಕ್ಕೆ ಮೋಟಿವೇಶನ್ ಏನು? ಇವಾಗ ದಪ್ಪ ಆಗಕ್ಕೆ ಸಿನಿಮಾ ಇದೆ, ಇದೊಂಥರ ಎಕ್ಸಾಮ್ ಆದಮೇಲೆ ಕೂತ್ಕೊಂಡು ಓದು ಅಂದಂಗೆ. ಸೊ ಅದು ಹೊಡಿಯೋಕ್ಕೆ ಶುರು ಆಯಿತು. ಕರೆಕ್ಟ್ ಅಲ್ವ, ಈ ಸಿನಿಮಾ ಎಲ್ಲ ಆಗುತ್ತೆ, ಎಲ್ಲೋ ಒಂದು ಬರುತ್ತೆ OTT ಏನೋ ಆದಮೇಲೆ, ವಾಟ್ ಈಸ್ ಮೈ ಪುಷ್ ಆನ್ ಎ ಡೈಲಿ ಬೇಸಿಸ್ ಟು ರೋಲ್ ಬ್ಯಾಕ್? ಸೊ ದಟ್ ಸ್ಟಾರ್ಟೆಡ್ ಬಾದರಿಂಗ್. ಅದಕ್ಕೆ ಇಲ್ಲ, ಸಣ್ಣ ಇರೋ ಪಾತ್ರವನ್ನು ಬರೆಯೋಣ, ಇನ್ನೊಂದು ಸಿನಿಮಾನೇ ಆಗಿರಬೇಕು ಅಂದ್ಬಿಟ್ಟು. ಸೊ ಐ ಬೀನ್ ರೈಟಿಂಗ್ ಒನ್ ಕ್ಯಾರೆಕ್ಟರ್ who will look fit, so that ಅದಕ್ಕೋಸ್ಕರ ಆದ್ರೂ ಐ ವಿಲ್ ಗೋ ಬ್ಯಾಕ್. ವೆರಿ ನೈಸ್. ಬಿಕಾಸ್ ನಾನು ಅದನ್ನು ಕೇಳೋದಿದೆ, ಯಾಕೆಂದರೆ ಅಮೀರ್ ಖಾನ್ ಹ್ಯಾಡ್ ಅವ್ರ ಲಾಜಿಕ್ ಸಕ್ಕತ್ತಾಗಿತ್ತು. ಈ ಸೆಟ್ ಫಸ್ಟ್ ದಪ್ಪ ಇರೋ ಪೋರ್ಷನ್ಸ್ ಎಲ್ಲ ಶೂಟ್ ಮಾಡ್ಬೋಣ, ಕರೆಕ್ಟ್, ಸಣ್ಣದಿರೋದು ಮಾಡಿಬಿಟ್ರೆ ಆಮೇಲೆ ದಪ್ಪ ಆಗಿಬಿಟ್ರೆ ಆಮೇಲೆ ನಾನು ಸಣ್ಣ ಆಗಲ್ಲ, ಇದನ್ನು ಮಾಡಿದ್ರೆ ನಾನು ಸಣ್ಣ ಪೋರ್ಷನ್ಸ್ ಸಣ್ಣಕ್ಕಿರೋ ಪೋರ್ಷನ್ಸ್ ಮಾಡಲೇಬೇಕು, ದಟ್ ವಿಲ್ ಬಿ ದಿ ಮೋಟಿವೇಶನ್ ಅಂತ. ವಾವ್ 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 ವಾವ್, ಕೂಲ್. ಈಗ ನೀವು ಜರ್ನಲಿಸಮ್ ಕಾಲೇಜ್ಗೂ ಹೋಗಿದ್ದೀರಿ, ಕರೆಕ್ಟ್. ಅದಾದಮೇಲೆ ಇದು ನಾನು ಆಗಲೇ ಹೇಳಿದಾಗ ಸರ್ಟಿಫೈಡ್ ಟ್ರೈನರ್, ಕರೆಕ್ಟ್ ಅಲ್ವಾ? ಆ್ಯಂಡ್ AD-ಗಳಾಗಿ ಇನ್ನೂ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದಿರಿ. ಆ್ಯಂಡ್ ದೆನ್ ಈ ಕಮ್ಯುನಿಟಿನ ಕೂಡ ಬಿಲ್ಡ್ ಮಾಡಿದ್ರಿ ಅನ್ನೋ ರೈಟ್. ನಿಮ್ಮ ಫಸ್ಟ್ ಎಂಟ್ರಿ ಇಂಟು ದಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವಾಗ ಆಗಿದ್ದು? ಸುಮಾರು ಯಾವ ವರ್ಷದಲ್ಲಿ ಆ್ಯಂಡ್ ಯಾವುದರ ಮೂಲಕ? ಇಟ್ ವಾಸ್ ಡ್ಯೂರಿಂಗ್ 2016. ನಾನು 2014 ಇಂಜಿನಿಯರಿಂಗ್ ಮುಗಿಸಿದೆ. 1-2 ವರ್ಷ ಕೆಲಸ ಮಾಡಿಬಿಟ್ಟು ಐ ಸ್ಟಾರ್ಟೆಡ್ ವಿತ್ HP ಬಿಟ್ಟಾಗ್ತಿದ್ದಂಗೆ ಮಠ ಗುರುಪ್ರಸಾದ್ ಅವ್ರ ಹತ್ರ 2ನೇ ಸಲ ಸಿನಿಮಾಕ್ಕೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದಿದ್ದು. ಅಲ್ಲಿ ಅಸಿಸ್ಟೆಂಟಾಗಿ ಬಂದಾಗ ಗೊತ್ತಾಯಿತು ಇಲ್ಲಿ ಅಸಿಸ್ಟೆಂಟ್ಗಳಿಗೆ ದುಡ್ಡಿಲ್ಲ ಅಂತ. ಸೊ ಇಮಿಡಿಯೇಟ್ಲಿ ಐ ಕ್ವಿಟ್ ಆ್ಯಂಡ್ ಐ ವೆಂಟ್ ಟು ಚೆನ್ನೈ ಟು ಪರ್ಸ್ಯೂ ಮೈ ಜರ್ನಲಿಸ್ಟಿಕ್ ಇನ್ಸ್ಟಿಂಕ್ಟ್ಸ್. ಅಂದರೆ ನನಗೆ ಸ್ಟೋರಿ ಟೆಲ್ಲಿಂಗ್ ಅನ್ನೋದಿತ್ತು.
ಇವಾಗ ಫಿಕ್ಷನಲ್ ಸ್ಟೋರಿ ಟೆಲ್ಲಿಂಗೇ ಮಾಡಬೇಕು ಅನ್ನೋದೇನಿಲ್ಲ, ಡಾಕ್ಯುಮೆಂಟ್ರೀಸ್ ಕಡೆಗೆ ಹೋಗೋಣ ಅನ್ನೋದು ತುಂಬಾ ಒಂಥರ ಯಾವಾಗಲೂ ಡ್ರೈವಿಂಗ್ ಫೋರ್ಸ್ ಇತ್ತು. ಆ್ಯಂಡ್ ದೆನ್ ಅಲ್ಲೂ ಇನಿಷಿಯಲಿ ಒಂದಷ್ಟು ದಿವಸ ಎಕ್ಸ್ಪ್ಲೋರ್ ಮಾಡಿದಾಗ ದ ಬಿಸ್ನೆಸ್ ಸ್ಪೆಕ್ಟ್ರಮ್ ವಾಸ್ ನಾಟ್ ಸೋ ಸ್ಟೇಬಲ್. ಸೊ ಐ ಕೇಮ್ ಬ್ಯಾಕ್ ಆ್ಯಂಡ್ ಜಾಯಿನ್ಡ್ IBM. ದುಡ್ಡೆಲ್ಲೂ ವರ್ಕೌಟ್ ಆಗ್ತಿಲ್ಲ ಅಂತ. ಆಮೇಲೆ ಒಂದಷ್ಟು ವರ್ಷ ಕೆಲಸ ಮಾಡಿ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಸ್ಟ್ರಾಂಗ್ ಆದಮೇಲೆ ಇಲ್ಲ ಅಕಾಡೆಮಿಕ್ ಅಪ್ರೋಚ್ ತೊಗೊಳ್ಳೋಣ ಜರ್ನಲಿಸಮ್ಗೆ ಅಂದ್ಬಿಟ್ಟು ಚೆನ್ನೈಯಲ್ಲಿ ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಮ್ಗೆ ಹೋದೆ. ಐ ಗಾಟ್ ಪ್ಲೇಸ್ಡ್ ಇನ್ ಡೆಲ್ಲಿ. ಕರಣ್ ಥಾಪರ್ ಅನ್ನೋ ಜರ್ನಲಿಸ್ಟ್ ಟೀಮಲ್ಲಿ ಪ್ಲೇಸ್ ಆಗಿ ಅವರ ಶೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಸುಮಾರು ಟೀಮ್ಸ್ಗಳಲ್ಲಿ ಡೆಲ್ಲಿಯಲ್ಲೇ ಮೈನ್ ಸ್ಟ್ರೀಮಲ್ಲಿದ್ದಾಗ ದಟ್ ಕಾಲಿಂಗ್ ಕೇಮ್ ಬ್ಯಾಕ್. ಇಲ್ಲ ನಾನು ಅವಾಗ ಮಠ ಗುರುಪ್ರಸಾದ್ ಟೀಮಲ್ಲಿ ಇದ್ದಿದ್ದ ಡೈರೆಕ್ಟರ್ಸ್ ಎಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ, ದೇ ಸ್ಟಾರ್ಟೆಡ್ ಮೇಕಿಂಗ್ ಫಿಲಮ್ಸ್. ಒನ್ ಅಮಾಂಗ್ ದೆಮ್ ಶಂಕರ್ ಗುರು ಬಡವ ರಾಸ್ಕಲ್ ಮಾಡಿದ್ರು. ಆ್ಯಂಡ್ ರಂಗ ಅನ್ನೋರು ಒಂದು ರಾವಣ ರಾಜ್ಯ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅಂತಿದ್ರು. ಅದೇ ನಾವೆಲ್ಲ ಒಟ್ಟಿಗೆ ಇದ್ದವರು, ಇವಾಗ ಅವರೆಲ್ಲರೂ ಸಿನಿಮಾ ಮಾಡ್ತಿದ್ದಾರೆ. ಆ್ಯಂಡ್ ದಟ್ ಸ್ಟಾರ್ಟೆಡ್ ಪುಲ್ಲಿಂಗ್ ಮಿ ಬ್ಯಾಕ್. ಇಲ್ಲ ನಾನು ಹೋಗಿ ಮಾಡಬೇಕು ಅಂದ್ಬಿಟ್ಟು ಡ್ಯೂರಿಂಗ್ ದ ಕೋವಿಡ್ ಟೈಮ್ಸ್ ಇಸ್ ವೆನ್ ಐ ಕೇಮ್ ಬ್ಯಾಕ್. ಆ್ಯಂಡ್ ಮತ್ತೆ ಅಗೇನ್ ಬರ್ತಿದ್ದಂಗೆ ಹ್ಯಾವ್ ಟು ಬಿಲ್ಡ್ ಮೈ ಫಿನಾನ್ಷಿಯಲ್ ಹೆಲ್ತ್ ಅಂತ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ IT ಬ್ಯಾಕ್ ಅಗೇನ್. ಅಡೋಬಿ ವಾಸ್ ಅವರ್ ಮೇನ್ ಕಂಪನಿ. ಅಲ್ಲಿ ಒಂದಷ್ಟು ದಿವಸ ಕೆಲಸ ಮಾಡಿ ಮತ್ತೆ ಫಿನಾನ್ಷಿಯಲ್ ಹೆಲ್ತ್ ಸ್ಟ್ರಾಂಗ್ ಆದಮೇಲೆ ಕೆಲಸ ಬಿಡು, ಪರ್ಸ್ಯೂ ಮಾಡು ಅಂದ್ಬಿಟ್ಟು ಫುಲ್ ಟೈಮ್ ಫಿಲಮ್ ಮೇಕಿಂಗಿಗೆ ಬಂದೆ. ಈ ಪ್ರಾಸೆಸ್ಸಲ್ಲಿ ದೇರ್ ವರ್ ಅ ಲಾಟ್ ಆಫ್ ಟೈಮ್ಸ್ ವೆರ್ ಐ ವಾಸ್ ಕ್ಲೂಲೆಸ್ ಆಫ್ ವಾಟ್ ಟು ಡೂ. ಇವಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ದಿನಗಳಲ್ಲಿ ದುಡ್ಡಿಗೆ ಏನು ಮಾಡಬೇಕು, ಇಲ್ಲಂತೂ ದುಡ್ಡು ಸಿಗಲ್ಲ, ITಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೇನು ಐ ಆಮ್ ಅ ಫಿಟ್ನೆಸ್ ಪರ್ಸನ್, ಐ ಆಮ್ ಅ ಫಿಟ್ನೆಸ್ ಎಂಥೂಸಿಯಾಸ್ಟ್, ಇಲ್ಲೇನಾದರೂ ಪ್ಯಾರಲಲ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೋದಾ ಅಂದ್ಬಿಟ್ಟು ಬೆಳಿಗ್ಗೆ 4 ಅವರ್ ಜಿಮ್ಮಲ್ಲಿ ಟ್ರೈನರಾಗಿ ಕೆಲಸ ಮಾಡೋದು, ಆಮೇಲೆ ಗುರುಪ್ರಸಾದ್ ಟೀಮಿಗೆ ಬರೋದು ವರ್ಕಿಂಗಿಗೆ. ಆ ಥರ ಟ್ರೈ ಮಾಡ್ದಾಗ ಅಲ್ಲಿ ಗೊತ್ತಾಗಿದ್ದು ಇಲ್ಲ ಸರ್ಟಿಫಿಕೇಷನ್ ಮಾಡ್ಕೊ, ಪರ್ಸ್ನಲ್ ಟ್ರೈನಿಂಗ್ ಕ್ಲೈಂಟ್ಸ್ ಬರ್ತಾರೆ, ಅಲ್ಲಿ ಅಪ್ಸ್ಕೇಲ್ ಆಗ್ಬೋದು. ಆ ಟೈಮಲ್ಲಿ ಮಾಡಿದ್ದೆ ಹಲವಾರು ನ್ಯೂಟ್ರಿಷನ್ ಫಿಟ್ನೆಸ್ ಸರ್ಟಿಫಿಕೇಷನ್ಸ್ ಎಲ್ಲ. ಬಟ್ ದೇರ್ ವಾಸ್ ಅ ಟೈಮ್ ಇನ್ ಮೈ ಲೈಫ್ ಪೋಸ್ಟ್ ಕೋವಿಡ್ ವೆನ್ ಐ ಡಿಸೈಡೆಡ್ ಇಲ್ಲ ಹೀಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎಲ್ಲ ಕಡೆ ಹೋಗ್ತಾರೆ, ನಾನು ಏನೂ ಮಾಡಲ್ಲ, ಲೆಟ್ ಮೀ ಸ್ಟಾಪ್ ಎವ್ರಿಥಿಂಗ್ ಆ್ಯಂಡ್ ಫೋಕಸ್ ಆನ್ ಒನ್ ಥಿಂಗ್ ವಿಚ್ ಇಸ್ ಮೈ ಫಸ್ಟ್ ಡೆಬ್ಯೂ ಕನ್ನಡ ಫೀಚರ್ ಫಿಲಮ್. ಇದು ಫಸ್ಟ್ ಮಾಡಿಬಿಡೋಣ, ರಿಲೀಸ್ ಮಾಡೋಣ, ನೋಡೋಣ. ಅದಾಗಲೇ ಇಲ್ಲ ಅಂದರೆ ಇನ್ನೊಂದು ಯಾವುದೋ ಇಂಡಸ್ಟ್ರಿ ಇಟ್ಕೊಂಡು ಸ್ಟೇಬಲ್ ಆಗಿರೋಣ. ಇಲ್ಲೂ ಅರ್ಧ ಮಾಡ್ತೀನಿ ಅಲ್ಲೂ ಅರ್ಧ ಮಾಡ್ತೀನಿ ಬೇಡ ಅಂದ್ಬಿಟ್ಟು ನಾವು ಕಂಪ್ಲೀಟ್ಲಿ ಇಂಟು ಫಿಲ್ಮ್. ಅದೇ ಈ ವೆಯ್ಟ್ ಗೇನು ವೆಯ್ಟ್ ಲಾಸು ಮಾಡ್ದಂಗೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲೂ ಕೂಡ ಏರಿಳಿತ ಆಗ್ತಾರೆ. ಇದು ಯಾವ ಇಸ್ವಿಲಿ ವಾಸ್ ಇಟ್ ದಟ್ ಯು ಸೆಡ್ ಇಲ್ಲ ಈಗ ಒಂದು ಫಿಲ್ಮ್ ಡೈರೆಕ್ಟ್ ಮಾಡಲೇಬೇಕು, ಅದು ಅದರ ಕಾನ್ಸಿಕ್ವೆನ್ಸಸ್ ನೋಡಿದ್ಮೇಲೆ ದೆನ್ ವೆನ್ ಡಿಡ್ ಯು ಮೇಕ್ ದಟ್ ಡಿಸಿಷನ್? ಹಲವಾರು ಮಾಡೋಕ್ಕಾಗಲ್ಲ, ನಾನು ಒಂದನ್ನು ಮಾತ್ರ ಮಾಡಬೇಕು ಅಂತ. ದಿಸ್ ವಾಸ್ ಡ್ಯೂರಿಂಗ್ ದ ಸೆಕೆಂಡ್ ವೇವ್. ಓಕೆ, ಅರ್ಲಿ. ಸೊ ಆ ಡಿಸಿಷನ್ ಮಾಡಿದ ಕೂಡಲೇ ಈ ಕತೆ ಬಂದ್ಬಿಡ್ತಾ ನಿಮಗೆ? ಇಲ್ಲ, ನನಗೆ ಸ್ಟೋರಿಗಳು ಸುಮಾರಿತ್ತು. ಇವಾಗ ಏನೇ ಥಾಟ್ ಬಂದ್ರೂ ನೋಟ್ ಮಾಡಿ ಇಟ್ಕೊತಿರ್ತೀನಿ ಸ್ಟೋರಿ ಬ್ಯಾಂಕಲ್ಲಿ. ಇನ್ನೂ ಸುಮಾರು ಒಂದು 10-15 ಕತೆಗಳು ನೋಟ್ ಮಾಡಿ, ಅಂದರೆ ಒಂದು ಒನ್ ಲೈನ್ ಐಡಿಯಾ ಅಂತ ರೆಡಿ ಇದೆ, ಅಟ್ಲೀಸ್ಟ್ ದ ಪ್ರೆಮೈಸ್ ರೆಡಿ ಇದೆ. ಸೊ ಇಷ್ಟು ಪ್ರಿಮೈಸ್ಗಳಿದ್ದಾಗ ನನಗೆ ಓಕೆ ಫಸ್ಟ್ ಸಬ್ಜೆಕ್ಟ್ಗೆ ಯಾರೂ ಬಂದ್ಬಿಟ್ಟು ನನಗೆ ಕೋಟ್ಯಾಂತರ ರೂಪಾಯಿ ಹಾಕ್ಬಿಡಲ್ಲ. ಸೊ ಈ ಸಬ್ಜೆಕ್ಟು ಒಂದು ಲಿಮಿಟೆಡ್ ಸ್ಕೇಲಲ್ಲಿ ಈ ಬಜೆಟಿಗೆ ಮಾಡಿದ್ರೆ ಒಂದು ಐಬಾಲ್ ಸಿಗ್ಬೋದು ಅಂದ್ಕೊಂಡು ಈ ಪ್ರಾಜೆಕ್ಟ್ನ ಆಯ್ಕೆ ಮಾಡ್ಕೊಂಡು. ಐ ಕಮ್ ಬ್ಯಾಕ್ ಟು ದಿಸ್ ಫಿಲ್ಮ್. ಬಟ್ ಅದಕ್ಕೆ ಮುಂಚೆ ನನಗೆ ಯಾಕೆ ಕನ್ನಡ ಫಿಲ್ಮಿ ಕ್ಲಬ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಕಮ್ಯುನಿಟಿ ಅಂತ ಅನಿಸ್ತು ಯೂಟ್ಯೂಬಲ್ಲಿ, ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲೆಲ್ಲ ಇಲ್ಲ. ಸೊ ಅನ್ನಿಸ್ತು ಅಂದರೆ ದೊಡ್ಡವ್ರನ್ನ ಕರ್ಕೊಂಡು ಬಂದು ಮಾತಾಡೋದಲ್ಲದೆ, ಲೈಕ್ ಯು ರೈಟ್ಲಿ ಸೆಡ್, ಇಟ್ಸ್ ಅ ಕಮ್ಯುನಿಟಿ. ಆ್ಯಂಡ್ ಈಗ ಇನ್ನು ಹೊಸದಾಗಿ ಬಂದಿರೋರ ಒಂದು ಒಳ್ಳೆ ಸ್ಟ್ರಾಂಗ್ ಕಮ್ಯುನಿಟಿ. ಅದರಲ್ಲಿ ನೀವು ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತಿದ್ರಿ, ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಿದ್ರಿ, ಆಲ್ ಆಫ್ ದಿಸ್. ಆ್ಯಂಡ್ ಯೂಟ್ಯೂಬಿಂದ ಅದೇನು ಉಪಯೋಗ ಆಯಿತು ಅಂದರೆ ಎಲ್ರಿಗೂ ಅದು ಆಕ್ಸೆಸಿಬಲು ಆಯಿತು, ನೀವೇನು ಮಾತಾಡ್ತಿದ್ರು ಅಂತ. ನನಗೊಂದೇ ಪ್ರಶ್ನೆ, ನೀವು 2016ರಲ್ಲಿ ಈ ಇಂಡಸ್ಟ್ರಿಗೆ ಬಂದ್ರಿ, ಆಮೇಲೆ ಹೋದ್ರಿ, ಆಮೇಲೆ ಬಂದ್ರಿ, ಆ್ಯಂಡ್ ಆಲ್ ಆಫ್ ದಟ್. ಸೊ ಒಂದು ಅಟ್ಲೀಸ್ಟ್ ಒಂದು 5-6 ಇಯರ್ಸ್ ಆದರೂ ಸಕ್ರಿಯವಾಗಿ ಇಲ್ಲಿ ಇದ್ದಿರ್ತೀರಿ. ಆ್ಯಂಡ್ ಈ ಚಾನಲ್ನ ಮೂಲಕ ಸುಮಾರು ಟೀಮ್ಸ್ ಜೊತೆ ಮಾತಾಡಿದ್ದೀರಿ. ಜಸ್ಟ್ ಎನಿ ಒನ್ ಥಿಂಗ್, ಇಲ್ಲಿ ಹಣ ಕಳ್ಕೊಳ್ತಿರೋ ಪ್ರೊಡ್ಯೂಸರ್ಗಳು ಯಾರು? ದೊಡ್ಡ ಚಿತ್ರಗಳನ್ನು ಮಾಡ್ತಿರೋರ, ಸಣ್ಣ ಚಿತ್ರಗಳನ್ನು ಮಾಡ್ತಿರೋರ? ಬಿಕಾಸ್ ನನಗೇನು ಹೇಳ್ತಾರೆ ಅಂದರೆ ಎರಡೂ ಬರುತ್ತೆ ನನಗೆ. ದೊಡ್ಡ ಚಿತ್ರಗಳನ್ನು ಮಾಡಿದ್ರೆ ಹಣ ಕಳ್ಕೊಳ್ಳೋ ಚಾನ್ಸೇ ಇಲ್ಲ, ರಿಕವರ್ ಆಗಿಬಿಡುತ್ತೆ ಅಂತ. ಅಟ್ ದಿ ಸೇಮ್ ಟೈಮ್ ಸಣ್ಣ ಚಿತ್ರಗಳನ್ನು ಮಾಡಿದ್ರೆ ನಮಗೆ OTTನಲ್ಲಿ ಪೇಪರ್ ವ್ಯೂಗೆ ತೊಗೊಂಡ್ರೂ ಕೂಡ ಇವತ್ತೇ ನಮ್ಗೆ ಹಣ ವಾಪಸ್ ಬರದೇ ಇರಬಹುದು, ಆದರೆ 2-2.5 ವರ್ಷದಲ್ಲಿ ಬಂದ್ಬಿಡುತ್ತೆ ನಮಗೆ ಅನ್ನೋ ಥರ. ಸೊ ಈಸ್ ಎನಿಮನ್ ಲೂಸಿಂಗ್ ಮನಿ ಅಟ್ ಆಲ್? ಯಾ, ಅಂದರೆ
ಈ ದೊಡ್ಡದು ಸಣ್ಣದು ಅನ್ನೋದು ಕ್ವಾಂಟಿಫೈ ಮಾಡಿದ್ರೆ ನಾವು ಟು ಬಿ ವೆರಿ ಆನೆಸ್ಟ್ ಈ ಸ್ಮಾಲ್ ಕ್ಯಾಪ್ ಅಂದರೆ ಲೆಸ್ ದ್ಯಾನ್ 60-70 ಲ್ಯಾಕ್ಸ್ ಏನು ಸಿನಿಮಾ ಮಾಡಿರ್ತಾರೆ ಅದನ್ನು ಸ್ಮಾಲ್ ಕ್ಯಾಪ್ ಅಂದ್ಕೊಂಡು 1.5 to 2.5 crores ಒಂದು ಮಿಡ್ ಕ್ಯಾಪ್ ಅಂದ್ಕೊಂಡು ಎನಿಥಿಂಗ್ ಅಬೋವ್ 5 or 8, 10 ಇಸ್ ಹೈ ಬಜೆಟ್ ಸ್ಟಾರ್ ಫಿಲ್ಮ್ಸ್ ಅಂದ್ಕೊಂಡ್ರೆ the 1 and 3 are in a safe area. The problematic area is the mid-cap films. ಅಂದರೆ ನಾನು 1.5 to 5 ಈ ಇನ್ ಬಿಟ್ವೀನ್ 2.5 ಇಸ್ ದ ಎಕ್ಸಾಕ್ಟ್ ಆವ್ರೇಜ್ ಮಿಡ್ ಪಾಯಿಂಟ್. 2.5 ಅಲ್ಲಿ ಮಾಡಿರೋರೆ ಓಡಿಸ್ಕೊತಿರೋದು. ಸೊ ಇವಾಗ ನಾನು ಇಂಟರ್ವ್ಯೂ ಮಾಡಿರೋ ಒಂದು ಮೋರ್ ದೆನ್ 50+ ಡಿರೆಕ್ಟರ್ಸ್ ಆರ್ ನಮ್ಮ ಸೆಷನ್ಸಲ್ಲಿ ಇದನ್ನೇ ಮಾತಾಡಿರೋದೇನಾದರೆ ಇವಾಗ 60-70 ಲಕ್ಷದೊಳಗೆ ಸಿನಿಮಾ ಮಾಡೋಕ್ಕೆ ಇವತ್ತು ಇನ್ವೆಸ್ಟರ್ಗಳು ಸುಮಾರು ಜನ ಇದ್ದಾರೆ. ಬಟ್ ಅಲ್ಲಿ ಕ್ಯಾಚ್ ಏನಂದರೆ ಪ್ರೊಡಕ್ಷನ್ ವ್ಯಾಲ್ಯೂ ಕೊಡೋಕ್ಕಾಗಲ್ಲ, ಇರೋ ಕತೆಗೆ ಒಂದು ಜಜ್ಮೆಂಟ್ ಕೊಡೋಕ್ಕಾಗಲ್ಲ. ನಮ್ಮ ಗುರುಗಳೇ ಯಾವಾಗಲೂ ಹೇಳ್ತಿರ್ತಾರೆ, ಟೈಟಾನಿಕ್ ಮಾಡ್ಬೇಕಂದ್ರೆ ಟೈಟಾನಿಕ್ ಶಿಪ್ಪೇ ಇರಬೇಕು, ನೀವು ದೋಣಿ ನಂಬರ್ 1 ಅಂದ್ಬಿಟ್ಟು ಯಡಿಯೂರು ಕೆರೆಯಲ್ಲಿ ಮಾಡೋಕ್ಕಾಗಲ್ಲ, ಬಿದೋಗೋದು ಕತೆ ಅಂತ. ಸೊ ಅದೇ ಥರ ಕತೆಗಳಿಗೆ ಪ್ರೊಡಕ್ಷನ್ ವ್ಯಾಲ್ಯೂ ಬೇಕಂದರೆ ಬಜೆಟ್ ಬೇಕು. 60-70 ಲಕ್ಷದಲ್ಲಿ ಇನ್ನೂ ಕೆಳಗೆ ಮಾಡಿದರೆ ಕಷ್ಟ ಆಗ್ಬೋದು. ಇಲ್ಲ ಆ ಬಜೆಟಲ್ಲೇ ನಾನು ಏನೋ ಸ್ಕ್ರಿಪ್ಟ್ ಸ್ಕ್ವೀಸ್ ಇನ್ ಮಾಡ್ತೀನಿ ಅಂತ ಹೋದರೆ ಅದಕ್ಕೆ ಅದ್ರ ಎಷ್ಟು ಮಟ್ಟಿಗೆ ನ್ಯಾಯ ಒದಗಿಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಆ ಏರಿಯಾಲಿರೋ ಬಜೆಟ್ಟು ಫಿಲಮ್ಸ್ಗಳು ಮೋಸ್ಟ್ ಆಫ್ ದ ಫಿಲಮ್ಸ್ ಆಲ್ಮೋಸ್ಟ್ ರಿಕವರಿ ಹಂತಕ್ಕೆ ಬರ್ತಾ ಇದೆ. ಇಫ್ ನಾಟ್ ಕಂಪ್ಲೀಟ್ಲಿ ತೀರಾ ಕಳೆದೋಗ್ತಿಲ್ಲ. ಅಂದರೆ ಆ ಪ್ರೊಡ್ಯೂಸರ್ಗಳು ಇನ್ನೊಂದು ಸಿನಿಮಾ ಮಾಡೋ ಧೈರ್ಯ ಮಾಡ್ತಿದ್ದಾರೆ. ಸ್ಟಾರ್ಸ್ ದೇ ಹ್ಯಾವ್ ದರ್ ಓನ್ ಬಿಸ್ನೆಸ್ ಮಾಡೆಲ್, ದೇ ಹ್ಯಾವ್ ದರ್ ಓನ್ avenues. ಅವ್ರಿಗೆಲ್ಲ ದ ಸ್ಟ್ರಾಂಗೆಸ್ಟ್ avenue ಇಸ್ ಒಂದು ಓಪನಿಂಗ್ ಅನ್ನೋ ಒಂದು avenue ವಿಚ್ ಇಸ್ ಕಾಂಟೆಂಟ್ agnostic. ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಂಟೆಂಟ್ ಅವ್ರಿಗೆ ಫ್ರೈಡೇ ಸ್ಯಾಟರ್ಡೇ ಸಂಡೇ ಫುಟ್ಫಾಲ್ಸ್ ಅಟ್ಲೀಸ್ಟ್ ಫ್ರೈಡೇ ಸ್ಯಾಟರ್ಡೇ ಅಶ್ಯೂರ್ಡ್ ಇರುತ್ತೆ. ಅದರಲ್ಲಿ ಒಂದು ಬಲ್ಕ್ ಅಮೌಂಟ್ ಬಂದ್ಬಿಡುತ್ತೆ. ಆ್ಯಂಡ್ ದೇ ಹ್ಯಾವ್ ಸ್ಯಾಟಲೈಟ್ ರೈಟ್ಸ್, TV ರೈಟ್ಸ್, ವಿಚ್ ಇಸ್ ಅನದರ್ ಬಿಗ್ ನಂಬರ್ ದ್ಯಾಟ್ ದೇ ವಿಲ್ ಬಿ ಗೆಟಿಂಗ್. ಶೋರ್. ನಾವು ಆಫ್ ಕ್ಯಾಮ್ರಾ ಫುಟ್ಫಾಲ್ ಬಗ್ಗೆ ಮಾತಾಡ್ತಾ ಇದ್ವಿ, ಸಣ್ಣ ಪ್ರಮಾಣದ ಚಿತ್ರಗಳಿಗೆ ಲೈಕ್ ಯು ಸೆಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗೆಲ್ಲ ಏನು ಬರಬಹುದು ಅಂತ. ಈಗ ಹೆಸರುಗಳು ತೊಗೊಳೋದು ಬೇಡ, ಲೆಟ್ಸೇ ನಮ್ಮ ಟಾಪ್ 2 ಕನ್ನಡ ಸ್ಟಾರ್ಸ್ನ ತೊಗೊಂಡ್ರೆ ಅವ್ರಿಗೆ ಅಫ್ಕೋರ್ಸ್ ಇದು ಕೂಡ ಆ ಚಿತ್ರದ ಹೈಪ್ ಹೆಂಗಿತ್ತು ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಬಟ್ ಅವ್ರಿಗೆ ಒಂದು ವೀಕೆಂಡ್ನಲ್ಲಿ ಫ್ರೈಡೇ ಸ್ಯಾಟರ್ಡೇ ಸಂಡೇನಲ್ಲಿ 1 ಲಕ್ಷ ಫುಟ್ಫಾಲ್ ಬರೋದು ಕಷ್ಟನಾ? ಇಲ್ಲ, ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ನಾನು ರೀಸೆಂಟ್ಲಿ ಡಿಸ್ಕಸ್ ಮಾಡಿದ್ದು ರವಿಚಂದ್ರ ಅಂತ ಬ್ಲಿಂಕ್ ಪ್ರೊಡ್ಯೂಸರು, ಆಲ್ಸೋ ಡಿಸ್ಟ್ರಿಬ್ಯೂಟೆಡ್ ಎಡ್ಗೈ ಅಪಘಾತಕ್ಕೆ ಕಾರಣ. ಅವ್ರು ಮಾಡಿರೋ ಸ್ಕೇಲ್ ಆಫ್ ಮಾರ್ಕೆಟಿಂಗಿಗೆ ವಿತ್ ದಿಗಂತ್ ಆಸ್ ದೇರ್ ಫೇಸ್ ಆಫ್ ದ ಪ್ರಾಜೆಕ್ಟ್ ಆಲ್ ಓವರ್ ಕರ್ನಾಟಕ ವಿತ್ 300+ ಸ್ಕ್ರೀನ್ಸ್ ರಿಲೀಸ್ ಅವ್ರು ಮಾಡಿರೋದು. This was more or less the number that they were expecting. So I'm not sure a number clock ಆಗಿದೆಯೋ ಇಲ್ವೋ ಗೊತ್ತಿಲ್ಲ. So I think this is an achievable number. Fair enough. ಅಥವಾ ನಾನು ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ನಾ? Could be. ಅಂದರೆ ಈ ಥರದ ಎಕ್ಸಾಕ್ಟ್ ಬಾಲ್ ಪಾರ್ಕ್ ಫಿಗರ್ ನನಗೆ ಅಷ್ಟು ಆ್ಯಕ್ಸಸ್ ಇಲ್ಲ, ಬಿಕಾಸ್ ಐ ಮೇನ್ಲಿ ಡೀಲ್ ವಿತ್ ನ್ಯೂ ಕಮರ್ಸ್. ಬಟ್ ಡಿಪೆಂಡಿಂಗ್ ಆನ್ ದ ಲಿಮಿಟೆಡ್ ಡೇಟಾ ಆ್ಯಕ್ಸಸ್ ಐ ಹ್ಯಾವ್ ಟು, 1 lakh opening on a Friday, Saturday, Sunday for an A-lister with decent amount of hype, marketing and some of their contents which have worked well shouldn't be a major issue. ಪ್ಲಸ್ ಅದೇ ನೀವು ಆಫ್ ಕ್ಯಾಮ್ರಾ ಹೇಳಿದ ಹಾಗೆ ನಂಬರ್ ಆಫ್ ಶೋಸ್, ನಂಬರ್ ಆಫ್ ಸ್ಕ್ರೀನ್ಸ್ ಮುಖ್ಯ ಆಗುತ್ತೆ ಅಲ್ವಾ? ಕರೆಕ್ಟ್. ಸೊ ಅಷ್ಟು ದೊಡ್ಡ ಸ್ಕೇಲ್ ರಿಲೀಸ್ ಆದಾಗ ರೈಟ್, ಒಂದು ಸ್ಕ್ರೀನ್ ಇವಾಗ 500 ಸ್ಕ್ರೀನ್ ರಿಲೀಸ್ ಅಂದ್ಕೊಂಡ್ರೆ ನಿಮಗೆ ಒಂದು ಸ್ಕ್ರೀನಿಗೆ 100 ಜನ ಅಂದ್ಕೊಂಡ್ರು 50,000 ನಿಮ್ಗೆ 50,000 ಡೇ 1 ಆಗೋಯ್ತಲ್ಲ. ಸೊ ಡೇ 2 ಡೇ 3 ಅಂದ್ಕೊಂಡ್ರೆ 1.5 ಲಕ್ಷ ವಿತ್ ಜಸ್ಟ್ 100 ಫುಟ್ಫಾಲ್ಸ್ ಥರ 300 ಆವ್ರೇಜ್ ಅಂದ್ಕೊಂಡ್ರು ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ 1 ಇಸ್ ಈಸಿಲಿ ಅನ್ ಅಚೀವಬಲ್ ನಂಬರ್ ಫಾರ್ ಎನ್ A-lister. ನನಗಿದು ಹೇಳಿ, ಈಗ ಅಗೇನ್ ಯಾರ ಹೆಸರು ಬೇಡ, ಯಾವ ಚಿತ್ರವೂ ಬೇಡ, ಬಟ್ ಒಬ್ಬ A-list ನಮ್ಮ ಕನ್ನಡದಲ್ಲಿ A-listerದು ಒಂದು ಫಿಲಮ್ ಬರ್ತಾ ಇದೆ ಅಂದರೆ ಅದರ ಆವ್ರೇಜ್ ಬಡ್ಜೆಟ್ ಇವತ್ತು 25-30 ಕೋಟಿ ಆಗಿದೆಯಾ? ಹಾಂ, ದಟ್ ಇಸ್ ವಾಟ್ ಐ ಹ್ಯಾವ್ ಹರ್ಡ್ ಆಫ್. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇಲ್ಲ, ಬಟ್ 20 ಮೇಲಂತೂ ಇದೆ ಅನ್ನೋದು ವಾಟ್ ಐ ಹ್ಯಾವ್ ಕಮ್ ಅಕ್ರಾಸ್. Sure. That is including star salaries and yes, including salaries. Everything. Okay. Including the release expenses ಎಲ್ಲ ಮಿನಿಮಮ್ ಅಷ್ಟು ಬೇಕು ಅನ್ನೋದು ಆ ಸ್ಟಾಕ್ ಇದೆ. ಓಕೆ. ಗುರುಪ್ರಸಾದ್ ಅವರನ್ನು ಮೆನ್ಷನ್ ಮಾಡಿದ್ರಿ, ನೀವು ಮೆನ್ಷನ್ ಮಾಡಿರಲಿಲ್ಲ ಅಂದ್ರೂ ಆ ಪ್ರಶ್ನೆ ನಾನು ಕೇಳೋನಿದ್ದೆ. ಬಿಕಾಸ್ ನನ್ನ ಪ್ರಕಾರ ವರ್ಡ್ ಪ್ಲೇಯಲ್ಲಿ ನನಗೆ ಒಂದು ಇಂಟ್ರೆಸ್ಟ್ ಇದೆ. ಅಫ್ಕೋರ್ಸ್ ಐ ಆಮ್ ಔಟ್ ಆಫ್ ಟಚ್, ಈ ನಡುವೆ ಬರೆದು ಬಿಟ್ಬಿಟ್ಟಿದ್ದೀನಿ. ಬಟ್
ವರ್ಡ್ ಪ್ಲೇ ಚೆನ್ನಾಗಿದ್ದವರಲ್ಲಿ ನ್ಯಾಚುರಲಿ ಐ ಗ್ರಾವಿಟೇಟ್ ಟುವರ್ಡ್ಸ್ ದೆಮ್, ಆಯಿತಾ. ಆ ರೀತಿಯಲ್ಲಿ ನನಗೆ ಸೈರಸ್ ಬ್ರೋಚಾ ಇಷ್ಟ. ಕನ್ನಡದಲ್ಲಿ ಐ ಡೋಂಟ್ ನೋ, ಗುರುಪ್ರಸಾದ್ ಅವ್ರನ್ನ ಬಿಟ್ಟರೆ ನನಗೆ ಬೇರೆ ಯಾರು ತಲೆಗೂ ಈಗ ಹೊಳಿತಾನೂ ಇಲ್ಲ. ದಟ್ ಈಸ್ ಹೌ ಮಚ್ ಐ ಲೈಕ್ ಗುರುಪ್ರಸಾದ್. ಅವ್ರ ಜೊತೆ ನೀವು ಎಲ್ಲ ಸೇರಿ ಒಂದು 2-3 ವರ್ಷ ಕೆಲಸ ಮಾಡಿದ್ದೀರಾ? ಹಾಂ, ಇಲ್ಲ 2-3 ವರ್ಷ ಇಲ್ಲ. ಎರಡನೇ ಸಲ ಟೈಮಲ್ಲಿ ಒಂದು 8 months ಫುಲ್ ಟೈಮ್ ಇದ್ದೆ. ಅದಾದಮೇಲೆ ಏನೋ ಐ ವೆಂಟ್ ಇನ್ ಟು ಅದರ್ ಥಿಂಗ್ಸ್. ರಂಗನಾಯಕ ಟೈಮ್ ರೈಟಿಂಗ್ ಟೈಮಲ್ಲಿ ನಾನೊಂದು ರಫ್ಲಿ 6-8 months ಇದ್ದೆ. ಸೊ ಓವರ್ ಆಲ್ ಒಂದೂವರೆ ವರ್ಷ. ಸರಿ. ಅವರ ಫಿಲ್ಮ್ಸಲ್ಲಿ ನಿಮಗೆ ತುಂಬ ಇಷ್ಟವಾದ ಫಿಲ್ಮ್ ಯಾರು? ಮಠ. ಓಕೆ ಓಕೆ. ಖಂಡಿತವಾಗ್ಲೂ ರಂಗನಾಯಕ ನೋಡಿರ್ತೀರಿ, ರೈಟ್? ಎಸ್. ಅವರ ವೇ ಆಫ್ ವರ್ಕಿಂಗ್ ಹೆಂಗಿತ್ತು? ಈಗ ರಂಗನಾಯಕಕ್ಕೆ ತಗೊಂಡ್ರೆ ನೀವು ಡೇ 1 ಆಫ್ ರಂಗನಾಯಕ ಇದ್ರ? ಅಂದರೆ ಅವರೊಂದು ಫಸ್ಟ್ ಡ್ರಾಫ್ಟ್ ಥರ ಮಾಡ್ಕೊಂಡಿದ್ರು. ಏನಿತ್ತು ಆ ಡ್ರಾಫ್ಟಲ್ಲಿ? ಐ ಡೋಂಟ್ ವಾಂಟ್ ದಿ ಡೀಟೇಲ್ಸ್. ಅಂದರೆ ಫಸ್ಟ್ ಡ್ರಾಫ್ಟ್ ಅಂದರೆ ಗುರುಪ್ರಸಾದ್ ಅವ್ರ ಪ್ರಕಾರ ಏನು ಬರೀತಾ ಇದ್ರು? ಅವರು ಮೋರನ್ ರಂಗನಾಯಕ ನನಗೆ 2ನೇ ಸಲ ತುಂಬ ಚೆನ್ನಾಗಿದೆ. ಅವರೊಂದು ಬೇಸಿಕಲಿ ಕತೆ ಫ್ಲೋ ಹೇಗಿರುತ್ತೆ ಅಂತ ಮಾಡ್ಕೊಳ್ಳೋರು. ಯೂಸ್ ಟು ಕಾಲ್ ಇಟ್ ಆಸ್ 1 line ಆರ್ಡರ್. ಸೊ ಮೇಯ್ನ್ ಕತೆ ಇದು. 2ನೇ ಸಲ ಕತೆ ನಮಗೆಲ್ಲ ಗೊತ್ತು. ಸೊ ಇದು ಒಂದು 2 ನಿಮಿಷದಲ್ಲಿ ಹೇಳೋ ಒಂದು ಕತೆ ಆದರೆ ಫಸ್ಟ್ ಸೀನ್ ಏನಿರಬೇಕು, ಸೆಕೆಂಡ್ ಸೀನ್ ಏನಿರಬೇಕು, ಥರ್ಡ್ ಸೀನ್ ಏನಿರಬೇಕು, ಇದು ಓಕೆ ಇನಿಷಿಯಲ್ ಪಾರ್ಟ್. ನೆಕ್ಸ್ಟು ಓಕೆ ಒಂದು 20 ಸೀನ್ ಆದಮೇಲೆ ಯಾವ ಥರ ಕತೆ ಹೋಗಬೇಕು, ನೆಕ್ಸ್ಟ್ ಒಂದು 50 ಸೀನ್ ಆದಮೇಲೆ ಯಾವ ಥರ ಕತೆ ಹೋಗಬೇಕು, ಈ ಥರ ಒಂದು ಸ್ಕೆಲಿಟನ್ ಮಾಡಿಕೊಂಡು ಹಿ ಯೂಸ್ ಟು ಐಸೋಲೇಟ್ ಹಿಮ್ಸೆಲ್ಫ್ ಅಂದರೆ ವಿತ್ ಹಿಸ್ ಟೀಮ್. ಸೊ 2ನೇ ಸಲ ಟೈಮಲ್ಲಿ ಐ ರಿಮೆಂಬರ್ ಮೀ. ಬಟ್ 1 line ಆರ್ಡರ್ ಅವರೇ ಬರ್ಕೊಂಡ್ಬಿಡ್ತಾ ಇದ್ರು ಫಸ್ಟ್, ರಫ್ ಆಗಿ. ಅಂದರೆ ಕತೆ ಒಂದು 20 ಸೀನ್ ಅಂದರೆ ಒಂದು ಬೌಂಡ್ರಿ ಥರ ಇಷ್ಟರಲ್ಲಿ. ಬಟ್ ಅವ್ರು ನಿಮ್ಮ ಹತ್ರ ಬರೋಕ್ಕಿಂತ ಮುಂಚೆನೆ 2ನೇ ಸಲದ ವಿಚಾರದಲ್ಲಿ ಸ್ಟಾರ್ಟ್ ಟು ಮಿಡ್ ಟು ಎಂಡ್ ಇತ್ತು ಖಂಡಿತ. ರಂಗನಾಯಕದಲ್ಲೂ ಇತ್ತು. ಸೊ ಐ ವಾಸ್ ವೆರಿ ಕ್ಲಿಯರ್ ದಟ್ ಈ ಚೌಕಟ್ಟಲ್ಲೇ ಇರಬೇಕು ನಾವು ಅಂತ. ಅಲ್ಲಿ ಓಕೆ ಇಂಟ್ರೊಡಕ್ಷನ್ ಯಾವ ಥರ ಮಾಡೋಣ, ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಎಲ್ಲ ಆಗಬೇಕು. ಇವಾಗ ಧನಂಜಯ ಅವ್ರ ಪಾತ್ರ ಇಂಟ್ರೊಡಕ್ಷನ್ ಬರೀಬೇಕು, ಯಾವ ಥರ ಬರಿಬೋದು. ರಂಗನಾಯಕ ಅಲ್ಲಿ ಜಗ್ಗೇಶ್ ಅವ್ರ ಪಾತ್ರ ಇಂಟ್ರೊಡಕ್ಷನ್ ಬರೀಬೇಕು, ಯಾವ ಥರ ಬರಿಬೋದು. ಆಮೇಲೆ ಅವ್ರು ಬರೆದಿರೋದು ಹೇಳೋರು, ಈ ಥರ ಇದೆ, ಇದು ವರ್ಕ್ ಆಗ್ತಿದೆಯಾ, ಇದನ್ನು ಇನ್ನೂ ಹೇಗೆ ಇಂಪ್ರೂವೈಸ್ ಮಾಡ್ಬೋದು. ಸೊ ಮೇಜರ್ ಕಾಂಟ್ರಿಬ್ಯೂಷನ್ ಅವ್ರದ್ದೇ ಇರೋದು. ನಮ್ಮದು ಒಂದು ಲಾಸ್ಟ್ ಮಿನಿಟ್ ಏನೋ ಒಂದು ಸಣ್ಣ ಪಾಲಿಶಿಂಗ್, ಸರಿ, ಇಲ್ಲ ಒಂದು ಜಸ್ಟ್ ಚೆರಿ ಒಂದು ಕೇಕ್ ಥರ, ಗುರುಳೆ ಇದೆಲ್ಲ ಚೆನ್ನಾಗಿದೆ, ಇದೊಂದು ಈ ಥರ ಮಾಡಿದರೆ ಹೇಗಿರುತ್ತೆ. ಬಿಕಾಸ್ ನಾನು ಯಾಕೆ ಆ ಪ್ರಶ್ನೆಯನ್ನು ಸ್ಪೆಸಿಫಿಕ್ ಆಗಿ ಗುರುಪ್ರಸಾದ್ ಅವ್ರ ಬಗ್ಗೆ ಕೇಳ್ತಾ ಇದ್ದೀನಿ ಅಂದರೆ, ಒಂದು ಅಫ್ಕೋರ್ಸ್ ಯು ವರ್ಕ್ ವಿತ್ ಹಿಮ್. ಸೆಕೆಂಡ್ಲಿ, ಅಷ್ಟು ಐಡಿಯಾಸ್ ಇರೋ ಒಂದು ತಲೆ, ಸ್ಮಾರ್ಟ್ ಆಗಿರೋ ಒಂದು ತಲೆ, ಎಂಡ್ಲೆಸ್ ಆಗಿ 1 ಲೈನರ್ಸು ಐಡಿಯಾಸು, ಇಂಟ್ರೆಸ್ಟಿಂಗ್ ಐಡಿಯಾಸು ಬರ್ತಿರೋ ಒಂದು ತಲೆ, ಯೂಶ್ವಲಿ ಅವ್ರು ಮಾತ್ರ ಅಲ್ಲ, ಎಲ್ಲರೂ ಹಾಗೆ ಇರ್ಬೋದು ಆ ಒಂದು ಟ್ರೇಟ್ ಇರೋರು. ಇಟ್ಸ್ ಡಿಫಿಕಲ್ಟ್ ಫಾರ್ ದೆಮ್ ಟು ಟೇಕ್ ಐಡಿಯಾಸ್. ಯಾಕೆ ಅಂದರೆ ಈ ನನ್ನ ಹತ್ರನೇ ಸೂಪರ್ ಸಾಲಿಡ್ ಐಡಿಯಾಸ್ ಇದೆ, ನೀನು ಕೊಡ್ತಿರೋದು ನನಗೆ ಮೆಚ್ಚುಗೆ ಆಗ್ತಾ ಇಲ್ಲ ಅಂತ ಅನಿಸ್ತಿರುತ್ತೆ ಅಂತ ನನಗೆ. ಇಲ್ಲ, ನಮಗೇನಾಗೋಗಿತ್ತು ಅಂದರೆ ಅವ್ರ ಜೊತೆ ಒಂದು ಸಲಿಗೆ ಬಂದ್ಬಿಟ್ಟಿತ್ತು, ಒಂದು ಕಂಫರ್ಟ್ ಝೋನ್ ಬಂದ್ಬಿಟ್ಟಿತ್ತು. ಸೊ ಅವ್ರು ಏನು ಅಂದ್ಕೊಂಡ್ಬಿಡ್ತಾರೆ, ಅವ್ರು ಬೈತಾರ, ಅವ್ರಿಗೆ ಹೆಂಗೆ ಹೇಳೋದು, ಆ ಝೋನ್ನೆಲ್ಲ ದಾಟ್ಬಿಟ್ಟಿದ್ವಿ ನಾವು. ಆ ಟೈಮಲ್ಲಿ ಮೀ, ಶಂಕರ್ ಗುರು ಆ್ಯಂಡ್ ರಂಗ, ವಿ 3 ವರ್ ಲೈಕ್ ಎಸ್ ಕೋರ್ ಟೀಮ್ ಡ್ಯೂರಿಂಗ್ 2ನೇ ಸಲ ಡೇಸ್. ಸೊ ಅಲ್ಲಿ ನಮಗೆ ಏನಂದರೆ ಎಷ್ಟೊಂದು ವರ್ಕ್ ಆಗಲಿಲ್ಲ ಅಂದರೆ ಓಪನ್ ಆಗಿ ಹೇಳ್ತಾ ಇದ್ವಿ, ಗುರುಳೆ ನಮಗೆ ವರ್ಕ್ ಆಗ್ತಿಲ್ಲ ಇದು. ಆ್ಯಂಡ್ ವೆರಿ ಆನೆಸ್ಟ್ಲಿ ಆ ಸಿನಿಮಾ ನೋಡಾದಮೇಲೆ ಅವ್ರು ನನಗೆ ಕೇಳಿದ್ರು, ವೆರಿ ಫ್ರ್ಯಾಂಕ್ಲಿ ಹೇಳಿದ್ದೀರ ಈ ಸಿನಿಮಾ ವರ್ಕ್ ಆಗುತ್ತಾ ಅಂತ. ನಾನು ಆಡಿಯನಾಗಿ ಹೇಳ್ತೀನಿ ಗುರುಗಳೇ, ನನಗೆ ವರ್ಕ್ ಆಗ್ತಿಲ್ಲ. ಇವಾಗ ನಾನು ಮಠ ಮಂಜುನಾಥ ಡೈರೆಕ್ಟರ್ ಸ್ಪೆಷಲ್ ನೋಡಿ 2ನೇ ಸಲ ನೋಡಿದ್ರೆ ನನಗೆ ವರ್ಕ್ ಆಗಲ್ಲ. ಸೊ ಅವರೂ ಆ ಝೋನ್ ನಮಗೆ ಕೊಟ್ಟಿದ್ರು. ಆ್ಯಂಡ್ ದೆನ್ ದ ಡಿಸ್ಕಷನ್ ಯೂಸ್ ಟು ಹ್ಯಾಪನ್, ಈ ಸೀನ್ ಏನಕ್ಕೆ ವರ್ಕ್ ಆಗ್ತಿಲ್ಲ ನಿಮಗೆ. ಸೊ ಆ ಡಿಸ್ಕಷನ್ನಲ್ಲಿ ಐದರ್ ನನಗೊಂದು ಕಲಿಕೆ ಆಗೋದು, ಓ ಈ ಕಾರಣಕ್ಕೆ ಇವ್ರು ಈ ಸೀನ್ ತೊಗೊತಿಲ್ಲ, ಓಕೆ ದ್ಯಾಟ್ ವಾಸ್ ಮೈ ಲರ್ನಿಂಗ್ ಪಾಯಿಂಟ್. ಯಾವುದಾದ್ರೂ ಒಂದು ಏನಾದರೂ ತೊಗೊಂಡ್ರೆ ಓ ಈ ಥರ ವರ್ಕ್ ಆಗ್ಬೋದೇನೋ ಇದು ಅಂದ್ಬಿಟ್ಟು ತೊಗೊಳ್ಳೋರು. ಇನ್ಪುಟ್ಸೇ ತೊಗೊತಿರ್ಲಿಲ್ಲ ಅಂತೇನಿಲ್ಲ. ಬಟ್ ಲೈಕ್ ಐ ಸೆಡ್ 90% ಅವರೆಲ್ಲ ರೆಡಿ ಮಾಡಿಬಿಟ್ಟಿರೋರು. 10% ಒಂಚೂರು ಅಪ್ಲಿಫ್ಟ್ಮೆಂಟ್ಗೆ ಟೀಮ್ ಹತ್ರ ಡಿಸ್ಕಸ್ ಮಾಡೋರು. ಇಟ್ ವಾಸ್ ನಾಟ್ ಲೈಕ್ ಎಲ್ಲ ಒಟ್ಟಿಗೆ ಬರೆಯೋಣ ಅಥವಾ ಇದನ್ನು ಬರ್ಕೊಟ್ಬಿಡಿ. ಹಿ ವಾಸ್ ನಾಟ್ ದಟ್ ಪರ್ಸನ್. ಮೇಜರ್ ರೈಟಿಂಗ್ ದ ಬ್ರೈನ್ ಅವ್ರದ್ದೇ ಇರೋದು, ಥಿಂಕ್ ಟ್ಯಾಂಕ್ ಅವ್ರದ್ದೇ ಇರೋದು. ಇನ್ಪುಟ್ಸ್ ತೊಗೊಳ್ಳೋರು ಬೇರ್ ಮಿನಿಮಮ್. ಶೋರ್. ರಂಗನಾಯಕ ಬಗ್ಗೆ ಮಾತಾಡೋದಕ್ಕೆ ನೀವು ಕಂಫರ್ಟಬಲ್ ಆಗಿದ್ದೀರಾ? ಯಾ ವೆರಿ ಕಂಫರ್ಟಬಲ್. ನನಗೆ ಇಷ್ಟ ಗೊತ್ತಾಗಬೇಕು. ರಂಗನಾಯಕ ನನಗೆ ಒಂದೇನಂದರೆ, ನಾನು ಇನ್ವಾಲ್ವ್ ಆದಾಗ ಪ್ರೊಡ್ಯೂಸರ್ ಫೈನಲ್ ಆಗಿರಲಿಲ್ಲ. ಆ್ಯಂಡ್ ನಾನು ಟೀಮು ಬಿಟ್ಟು ಒಂದು 2-3 ವರ್ಷದ ನಂತರ ಅದು ಮತ್ತೆ ಕಿಕ್ ಸ್ಟಾರ್ಟ್ ಆಗಿದ್ದು.
ಸೊ ಆ ಕಿಕ್ ಸ್ಟಾರ್ಟ್ ಆದಾಗ ನಾನು ಇರಲಿಲ್ಲ. ತೊಂದರೆ ಇಲ್ಲ. ನನಗೆ ನನ್ನ ಪ್ರಶ್ನೆ ಇರೋದು ಇನಿಷಿಯಲ್ ಡೇಸಲ್ಲಿ. ಬಿಕಾಸ್ ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಒಂದು ಇಟ್ಸ್ ಅ ವೆರಿ ಕನ್ಫ್ಯೂಸಿಂಗ್ ಫಿಲ್ಮ್ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ. ಅಂದರೆ ಇಟ್ ಡಸಂಟ್ ಇವನ್ ಲುಕ್ ಲೈಕ್ ಅ ಕಂಪ್ಲೀಟ್ ಫಿಲ್ಮ್. ನಮಗೇನು ಕೊನೆಗೆ ನಾವು ನೋಡ್ಲಿಕ್ಕಾಯ್ತು ಅದು. ಬಟ್ ಎನಿವೆ ಮೈ ಕ್ವೆಶ್ಚನ್ ಇಸ್, ರೈಟ್ ಫ್ರಮ್ ಡೇ ಒನ್ ಈ ಪುಟ್ಟಣ್ಣ ಕಣಗಳು, ಈ ಗುರುಪ್ರಸಾದ್ ಅಂತ ಒಬ್ಬ ಡೈರೆಕ್ಟ್ರು ಆ್ಯಂಡ್ ದೆನ್ ಜಗ್ಗೇಶ್, ಆ ಎರಡು ಪಾತ್ರಗಳಿದ್ವಾ ಅಂತ? ಇದ್ವು ಪುಟ್ಟಣ್ಣ ಕಣಗಲ್ ಪಾತ್ರ ಇತ್ತು. ಸೊ ಆ ಸೀನ್ ಬರ್ದಿದ್ದು. ಸೊ ಕನ್ನಡದ ಮೊದಲನೇ ಚಿತ್ರ ಅನ್ನೋದು ಎಸ್ ಇಟ್ ವಾಸ್ ದೇರ್. ಅಂದರೆ ದಟ್ ವಾಸ್ ಅ ಪಾರ್ಟ್ ಆಫ್ ಹಿಸ್ ಇನಿಷಿಯಲ್ ಡ್ರಾಫ್ಟ್. ಗುರುಪ್ರಸಾದ್ ಯಾವ ಥರ ವ್ಯಕ್ತಿ ಅಂದರೆ ಈಸ್ ಅ ವೆರಿ ಸ್ಪಾಂಟೇನಿಯಸ್ ಪರ್ಸನ್. ಇವಾಗ ಎಷ್ಟೊಂದು ದಿವಸ ಹಿಂದಿನ ದಿವಸ ನೈಟು ಇದನ್ನು ನಾಳೆ ನಾವು ಶೂಟ್ ಮಾಡ್ತಿದ್ದೀವಿ ರೆಡಿ ಮಾಡ್ಕೊಳ್ಳಿ ಎಂದು ಸೆಟ್ಟಲ್ಲಿ ಕಂಪ್ಲೀಟ್ಲಿ ಬೇರೆ ಶೂಟ್ ಮಾಡಿರೋ ಉದಾಹರಣೆಗಳು ಇದೆ. ಆ್ಯಂಡ್ ಅದು ಬರ್ಕೊಂಡಿರೋದಕ್ಕಿಂತ ಅದ್ಭುತವಾಗಿ ಬಂದಿದೆ. ಅದೇ ಸೇಮ್ ಸೀನ್ ಬೇರೆ ಮಾಡ್ತಿರ್ಲಿಲ್ಲ, ಸೇಮ್ ಅಜೆಂಡಾನೇ. ಇವಾಗ ಈ ಸೀನಲ್ಲಿ ಇವರಿಬ್ಬರು ಕೂತ್ಕೊಂಡು ಇದು ಮಾತಾಡ್ತಾರೆ ಅನ್ನೋದು ಏನು ಸ್ಕ್ರಿಪ್ಟಲ್ಲಿರುತ್ತೆ ಅದ್ರ 10 times ಆನ್ಸೆಟ್ ಇಂಪ್ರೂವೈಸೇಷನ್ಗಳಾಗಿದೆ. ಇದೇನಾಗ್ತಾ ಹೋಗ್ತಾ ಅವ್ರಿಗೆ ಈ ಇಂಪ್ರೂವೈಸೇಷನ್ನೇ ಚೆನ್ನಾಗಾಗ್ತಿದೆ, ಸ್ಪಾಂಟಿನಿಟಿನೇ ಚೆನ್ನಾಗಾಗ್ತಿದೆ ಅಂದ್ಬಿಟ್ಟು ಎಷ್ಟೊಂದನ್ನು ಓಕೆ ಇದನ್ನು ಸ್ಕೋಪ್ ಆಫ್ ಇಂಪ್ರೂವೈಸೇಷನ್ ಜಾಸ್ತಿ ಇದೆ ಈ ಸೀನ್ಗೆ, ಇದನ್ನು ಅಲೆ ಮಾಡೋಣ ಅನ್ನೋ ಕಲ್ಚರಿಗೆ ಬಿದ್ದು ಅವರು ಮೇ ಬಿ ಟೂ ಮಚ್ ಆಫ್ ಸ್ಪಾಂಟಿನಿಟಿ ಮೈಟ್ ಹ್ಯಾವ್ ಮೇಡ್ ದ ಫಿಲಮ್ ಗೋ ಹಿಯರ್ ಇನ್ ದೇರ್. ಅದಾಗಿರ್ಬೋದೇನೋ ಅಂತ. ಶೋರ್ ನನಗೆ ಅವರಲ್ಲಿ ಇನ್ನೊಂದು ತುಂಬ ಇಷ್ಟವಾದ ಒಂದು ಗುಣ ಅನ್ನೋದಕ್ಕಿಂತ ಆ ವ್ಯಕ್ತಿತ್ವದ ಇದು ಈಸ್, ನನಗನ್ಸೋದು ತಮ್ಮ ಮಟ್ಟಿಗೆ ಅವರೇ ಒಬ್ಬ ಇಂಟೆಲೆಕ್ಚುಯಲ್ ಅಂತ ಕೂಡ. ಬಿಕಾಸ್ ಹಾಗೆ 3rd time ಅವ್ರ ಹೆಸರು ಹೇಳ್ತಾ ಇದ್ದೀನಿ ಇದರಲ್ಲಿ. ಗೌರೀಶ್ ಹೆಗ್ಡೆ ನಾನು ಗೌರೀಶ್ ಹೆಗ್ಡೆ ಅವ್ರಿಗೂ ಹೇಳಿದೆ, ನಿಮ್ಮ ಗುರುಪ್ರಸಾದ್ ಇಂಟರ್ವ್ಯೂಸ್ ಇದೆಯಲ್ಲ ಅದಕ್ಕೆ ನಾನು ಎಷ್ಟು ಸಲ ವಾಪಸ್ ಹೋಗಿ ನೋಡ್ತೀನಿ, ನಾನು ಹೇಳೋಕ್ಕೆ ಆಗಲ್ಲ ಅಂತ. ಮ್ಯಾನಿಪುಲೇಷನ್ ಬಗ್ಗೆ ಮಾತಾಡ್ತಾರೆ, ಹೇಗೆ ಒಬ್ಬ ಕಥೆಗಾರ ಮ್ಯಾನಿಪುಲೇಟ್ ಮಾಡ್ತಾ ಹೋಗ್ಬೋದು ಅಂತ ಒಂದು. ಇನ್ನೊಂದು ದೇವರ ಬಗ್ಗೆ ಒಂದು ಸಖರಾಗಿ ಹೇಳಿದ್ದಾರೆ 2 ಎಪಿಸೋಡಲ್ಲಿ. ಸೊ any such conversations that you have had outside of the films that you worked with him? ಸುಮಾರು. ಅಂದರೆ ಇವಾಗ ನಾವು ಕೂತ್ರೆ ಬರೀ ಸ್ಕ್ರಿಪ್ಟೇ ಮಾತಾಡೋಕ್ಕಾಗಲ್ಲ. ಅಂದರೆ ವಿಲ್ ಹ್ಯಾವ್ ಟು ಟಾಕ್ ಅಬೌಟ್ ಎವ್ರಿಥಿಂಗ್. ಎಸ್ಪೆಷಲಿ ನಾವು ಸ್ಕ್ರಿಪ್ಟ್ಗೆ ಅಂತ ಹೋಗಿದ್ದು ಗೋಕರ್ಣಲ್ಲಿ ಒಂದು 40 ದಿವಸ ಇದ್ವಿ. ಆ 40 ದಿವಸ ಎರಡನೇ ಸಲ ಟೈಮಲ್ಲಿ ಬರೇ ಸ್ಕ್ರಿಪ್ಟು ಅಂತ ಎಷ್ಟು ಮಾತಾಡು. ಇವಾಗ ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಆ ಸ್ಕ್ರಿಪ್ಟು ಅಂತ ಕೂರೋಕ್ಕಾಗಲ್ಲ. ಸೊ ಸುಮಾರು ಬೇರೆ ಹಿ ವಾಸ್ ಸೋಷಲಿ ವೆಲ್ ಅವೇರ್ ಪರ್ಸನ್. ಸುಮಾರು ವಿಚಾರಗಳ ಮೇಲೆ ಅವರ ಸ್ಟ್ಯಾಂಡ್ ಪಾಯಿಂಟ್ ತುಂಬ ಸ್ಟ್ರಾಂಗ್ ಆಗಿತ್ತು. ಎಲ್ಲೋ ಒಂದು ಕಡೆ ನನಗೆ ಈ ಪೊಲಿಟಿಕಲ್ ಇಂಸ್ಟಿಂಕ್ಟ್ಸ್ ಇಂಟ್ರೆಸ್ಟ್ ಬಂದಿದ್ದೆ ಅವರಿಂದ. ವೆನ್ ಐ ಸೇ ಪೊಲಿಟಿಕಲ್, ಇಟ್ಸ್ ನಾಟ್ ಎಲೆಕ್ಟ್ರಲ್ ಪಾಲಿಟಿಕ್ಸ್. ಈ BJP ಕಾಂಗ್ರೆಸ್ ಈ ಪಾಲಿಟಿಕ್ಸ್ ಅಲ್ಲ, ಸಮಥಿಂಗ್ ರಿಲೇಟೆಡ್ ಟು ಜೆಂಡರ್, ಧರ್ಮ, ಕಾಸ್ಟ್ ಆ್ಯಂಡ್ ಅ ಲಾಟ್ ಆಫ್ ಅದರ್. ಇಟ್ ಕುಡ್ ಬಿ ಐಡೆಂಟಿಟಿ ಪಾಲಿಟಿಕ್ಸ್, ಲಿಂಗ್ವಿಸ್ಟಿಕ್ ಪಾಲಿಟಿಕ್ಸ್, ಈ ಥರದ್ರ ಮೇಲೆಲ್ಲ ತುಂಬ ಓದ್ಕೊಂಡಿದ್ರು. ಆ್ಯಂಡ್ ಓದಿರೋರನ್ನ ಕೋಟ್ ಮಾಡಿ ಅದ್ರ ಮೇಲೆ ಅವ್ರದ್ದೊಂದು ಒಪಿನಿಯನ್ ಕೊಡೋರು, ವಿಚ್ ಯೂಸ್ ಟು ಬಿ ಲೈಕ್ ಎನ್ ಐ ಓಪನರ್. ಬಟ್ ಕೆಲವೊಂದು ತುಂಬಾ ಕಾಂಟ್ರವರ್ಷಿಯಲ್ ಆಗೂ ಇರೋದು ಕೆಲವೊಂದು ವಿಚಾರಗಳು. ಅದನ್ನು ಯಾವುದೋ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಮಾತಾಡ್ತಿರ್ಲಿಲ್ಲ ಅವರು. ಬಟ್ ಪರ್ಸ್ನಲಿ ಎನಿಥಿಂಗ್ ಯು ಡಿಸ್ಕಸ್ ವಿತ್ ಹೆಮ್, ಹಿ ವಾಸ್ ಸೋ ವೆಲ್ ಅವೇರ್ ಆ್ಯಂಡ್ ವೆಲ್ ರೆಡ್ ದ್ಯಾಟ್ ಅವ್ರಿಗೊಂದು ಸ್ಟ್ರಾಂಗ್ ಒಪಿನಿಯನ್ ಇರೋದು ಅದ್ರ ಮೇಲೆ. ಅವ್ರು ನನಗೆ ಯಾವಾಗಲೂ ಹೇಳಿದ್ದು ಒಂದು, ಇವಾಗಲೂ ಕಿವಿಯಲ್ಲಿ ಎಕೋ ಆಗ್ತಿರುತ್ತೆ ಏನಂದರೆ, ನೆವರ್ ಲೂಸ್ ಯುವರ್ ಮ್ಯಾಡ್ನೆಸ್ ಅಂತ. ಅಂದರೆ ಪ್ರತಿಯೊಬ್ಬ ನಿರ್ದೇಶಕನಲ್ಲೂ ಒಂದು ಮ್ಯಾಡ್ನೆಸ್ ಇರಬೇಕು. ಸೊ ಅದನ್ನು ನೀನು ಕಳ್ಕೊಂಡಿದ್ದ ದಿವಸ ನೀನು ನಿರ್ದೇಶಕನೇ ಅಲ್ಲ. ಸೊ ಯಾವಾಗಲೂ ಇದನ್ನು ನಮ್ಮ ಟೀಮಿಗೆ ಹೇಳೋರು ಇವರು, ಎಲ್ಲರಲ್ಲೂ ಒಂದು ಮ್ಯಾಡ್ನೆಸ್ ಇರುತ್ತೆ, ಕಳ್ಕೊಬೇಡಿ. ಒಂದು ಇನೋಸೆನ್ಸ್ ಇರುತ್ತೆ, ಅದು ಕಳ್ಕೊಬೇಡಿ. ಇನೋಸೆನ್ಸು ಮ್ಯಾಡ್ನೆಸ್ ಎರಡೂ ಇದ್ರೇ ಅವನೊಬ್ಬ ರೈಟ್ರು, ಅವನೊಬ್ಬ ನಿರ್ದೇಶಕ. ಆ್ಯಂಡ್ ಅವ್ರದ್ದು ಇನ್ನೊಂದು ಫೇಮಸ್ ಥಿಂಗ್ ಇಸ್ ಯು ಆರ್ ಡೆಡ್ ಇಫ್ ಯು ಆರ್ ಅನ್ರೆಡ್ ಅಂತ. ಸೊ ಓದ್ತಾ ಇರಬೇಕು. ನೀವೇನೇ ಇರಲಿ, ನೀವು ಸಿನಿಮಾ ಮಾಡ್ತಿರಲಿ, ಏನೇ ಟ್ರಾವೆಲ್ ಮಾಡ್ತಿರಲಿ, ಲಾಸ್ಟ್ 2 monthsಲ್ಲಿ ಯಾವ ಪುಸ್ತಕ ಓದಿದ್ಯಾ ಅಂದರೆ ನೀವು ಯಾವುದೋ 1 ವರ್ಷದ ಮುಂಚೆ ಹೇಳೋದಿರಲೇಬಾರ್ದು, ಓದ್ತಾ ಇರೋ. ಅವ್ರೂ ಅಷ್ಟೇ, ವೆನ್ ಎವರ್ ಐ ಹ್ಯಾವ್ ಮೆಟ್ ದೆಮ್, ಯಾರಾದರೂ ಹೊಸ ವಿಚಾರನ ಎಲ್ಲೋ ಹೊಸದಾಗಿ ತಿಳ್ಕೊಂಡು ಡಿಸ್ಕಸ್ ಮಾಡೋರು. ಸೊ ದಿಸ್ ಇಸ್ ಒನ್ ಆ್ಯಟಿಟ್ಯೂಡ್ ದಟ್ ಐ ಹ್ಯಾವ್ ಆಲ್ವೇಸ್ ಅಡ್ಮೈರ್ಡ್. ಬಿಕಾಸ್ ಅದೇ ಜಸ್ಟ್ ಟು ರ್ಯಾಪ್ ದಿಸ್ ಟಾಪಿಕ್ ಅಪ್, ಅವ್ರ ಜೊತೆ ಮಾತಾಡುವಾಗಲೂ ನಾನು ಹೇಳ್ತಾ ಇದ್ದೆ, ನಾನೀಗ ಏನೋ ಪ್ರಶ್ನೆ ಕೇಳ್ತಾ ಇದ್ದೀನಿ, ಅದಕ್ಕೆ ಅಷ್ಟು ಚಂದದ ಒಂದು ಆನ್ಸರ್ ಕೊಡ್ತಾ ಇದ್ದೀರಲ್ಲ ನೀವು. ಅದು ನಾನು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಆ ಉತ್ತರಕ್ಕೆ ಜೀವವೇ ಇರಲಿಲ್ಲ. ನಾನು ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಬಂದಿದ್ದು. ಬಟ್ ಅದರಲ್ಲಿ ಅಷ್ಟು ಫಾಸ್ಟಾಗಿ ಬರ್ತಾ ಇದೆಯಲ್ಲ ಥಾಟ್ಸ್ ನಿಮ್ಮದು, ಏನು ನಡೀತಾ ಇರುತ್ತೆ ನಿಮ್ಮ ಬ್ರೈನಲ್ಲಿ ಅಂತ.
ಆ್ಯಂಡ್ ಐ ಆಲ್ಸೋ ಟೋಲ್ಡ್ ಹಿಮ್, ನಿಮಗೆ ಗೊತ್ತಲ್ವ ನೀವು ಒಬ್ಬ ಶೋಮ್ಯಾನ್ ಅಂತ. ಅಂದರೆ ನನಗೆ ಗೊತ್ತು, ಐ ಆಮ್ ಅ ಶೋಮ್ಯಾನ್. ನಿಮ್ದು ಒಂದು ರೀಲ್ ವೈರಲ್ ಆಗಿತ್ತಲ್ಲ ಅವ್ರ ಜೊತೆ, ಅವ್ರು ತೀರೋದ್ಮೇಲೆ. ನಾನು ಮಾರ್ಕೆಟ್ ಕಳ್ಕೊಂಡಿದ್ ಮಾರನೇ ದಿವಸನೇ ನಾನು ಇರಲ್ಲ, ಜಾಗ ಖಾಲಿ ಮಾಡ್ತೀನಿ, ಕರ್ಕೊಂಡು ಹೋಗ್ತೀನಿ, ಬರ್ತೀರಾ ಅಂತ. ಅಂದ್ರೆ ಆ ಸ್ಪಾಟಲ್ಲಿ ಏನೋ ಒಂದು ಸ್ಪೈಸ್ ಆ್ಯಡ್ ಮಾಡೋರು, ನನ್ನ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತ ಬರುತ್ತಲ್ಲ. ನಿಮ್ಮ ಚಿತ್ರಕ್ಕೆ ಬರೋಕ್ಕೆ ಮುಂಚೆ ಕೊನೆ ಪ್ರಶ್ನೆ, ಈಗ ವಾಟ್ ಕೈಂಡ್ ಆಫ್ ಮಾರ್ಕೆಟಿಂಗ್ ಇಸ್ ವರ್ಕಿಂಗ್ ಫಾರ್ ಕನ್ನಡ ಫಿಲ್ಮ್ಸ್? ಆ್ಯಂಡ್ ಅದನ್ನು ಯಾಕೆ ಕನ್ನಡ ಫಿಲ್ಮ್ಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಭಾಷೆ ಚಿತ್ರಗಳಿಗೆ ಬೇರೆ ಮಾರ್ಕೆಟಿಂಗು, ನಮ್ಮ ಕನ್ನಡ ಚಿತ್ರಗಳಿಗೆ ಬೇರೆ ಮಾರ್ಕೆಟಿಂಗು ಅನ್ನೋ ಥರ ಸ್ಟ್ರಾಟಜಿ ಇದೆಯಾ? ಅಂದರೆ ಬೇರೆ ಚಿತ್ರಗಳಲ್ಲಿ ಹೇಗಾಗುತ್ತೆ ನಿಜವಾಗ್ಲೂ ಗೊತ್ತಿಲ್ಲ, ಅವರ ಒಂದು ಮಾರ್ಕೆಟಿಂಗ್ ಆಲ್ಗರಿಥಮ್ಸ್ ಆಕ್ಸೆಸ್ ಇಲ್ಲ ನನಗೆ. ಬಟ್ ಕನ್ನಡ ಮಟ್ಟಿಗಂತೂ ಟಾಕಿಂಗ್ ಫ್ರಮ್ ಅ ನ್ಯೂ ಕಮರ್ಸ್ ಪರ್ಸ್ಪೆಕ್ಟಿವ್ ಆರ್ ಟಾಕಿಂಗ್ ಆನ್ ಬಿಹಾಫ್ ಆಫ್ ದ ನ್ಯೂ ಕಮರ್ಸ್ ಕಮ್ಯುನಿಟಿ, ಟು ಬಿ ವೆರಿ ಆನೆಸ್ಟ್ ಯಾವ ತರಹದ ಮಾರ್ಕೆಟಿಂಗು ವರ್ಕ್ ಆಗ್ತಿಲ್ಲ. ಎಷ್ಟೊಂದು ಜನ ಆನ್ ಅನ್ ಆವ್ರೇಜ್ 1:1 ಮಾಡಿ ಅಂತಾರೆ. ಅಂದರೆ ನಿಮ್ಮ ಸಿನಿಮಾ ಬಜೆಟ್ 50 ಲಕ್ಷ ಆದರೆ 50 ಲಕ್ಷ ಮಾರ್ಕೆಟಿಂಗ್ ಮಾಡಿ ಅಂತಾರೆ. 50 ಲಕ್ಷ ಮಾರ್ಕೆಟಿಂಗ್ ಮಾಡಿರೋ ಸಿನಿಮಾಗಳ ಜೊತೆಲಿ ನಾನು ತುಂಬ ಕ್ಲೋಸ್ಲಿ ಟ್ರಾವೆಲ್ ಮಾಡೀನಿ, ವರ್ಕ್ ಆಗಿಲ್ಲ. ಇನ್ನು ಕೆಲವರು 10 ಲಕ್ಷದ ಮೇಲೆ ಮಾಡಬೇಡಿ ಅಂತಾರೆ, ಆ ಸಿನಿಮಾಗಳ ಜೊತೆನೂ ಕ್ಲೋಸಾಗಿ ಟ್ರಾವೆಲ್ ಮಾಡೀನಿ, ವರ್ಕ್ ಆಗಿಲ್ಲ. ಇನ್ನು ಕೆಲವೊಂದಷ್ಟು ಸಿನಿಮಾಗಳು ಏನು ಮಾಡಲೇಬೇಡಿ, ಬೇರೆ ಮಿನಿಮಮ್ 2-3 ಲಕ್ಷದಲ್ಲಿ ಮಾಡಿ ಅಂತಾರೆ, ಆ ಸಿನಿಮಾಗಳ ಜೊತೆನೂ ಕ್ಲೋಸಾಗಿ ಟ್ರಾವೆಲ್ ಮಾಡೀನಿ, ಥಿಯೇಟ್ರಿಕಲಿ ವರ್ಕ್ ಆಗಿಲ್ಲ. ಒನ್ ಸಚ್ ಫಿಲ್ಮ್ ಇಸ್ ನಿಮಿತ್ತ ಮಾತ್ರ, ಅಂದರೆ ನಾವೇ ಮಾಡಿರೋದ್ರಿಂದ ಐ ಕ್ಯಾನ್ ಟೇಕ್ ನೇಮ್ಸ್. ರೋಷನ್ ಇಸ್ ಆಲ್ಸೋ ಗುಡ್ ಫ್ರೆಂಡ್. ಸೊ ಅದೂ ಥಿಯೇಟ್ರಿಕಲಿ ವರ್ಕ್ ಆಗಲಿಲ್ಲ. ಸೊ 50 ಲಕ್ಷ ಹಾಕಿದ್ರೂ ವರ್ಕ್ ಆಗ್ತಿಲ್ಲ, 10 ಲಕ್ಷ ಹಾಕಿದ್ರೂ ವರ್ಕ್ ಆಗ್ತಿಲ್ಲ, 2 ಲಕ್ಷ ಹಾಕಿದ್ರೂ ವರ್ಕ್ ಆಗ್ತಿಲ್ಲ. ಮತ್ತು ಏನು ಮಾಡಿದ್ರೆ ವರ್ಕ್ ಆಗ್ತಿದೆ ಗೊತ್ತಿಲ್ಲ. ಸೊ ಮಾರ್ಕೆಟಿಂಗ್ ಸ್ಪೇಸ್ ಅನ್ನೋದೇನೆ ಇಟ್ ಹ್ಯಾಸ್ ಬಿಕಮ್ ಒಂಥರ ಕ್ಲೂಲೆಸ್ ಏರಿಯಾ. ಸರಿ. ಆ್ಯಂಡ್ ಐ ಬೀನ್ ಟಾಕಿಂಗ್ ದಿಸ್ ಟು ಅ ಲಾಟ್ ಆಫ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ಸ್ ಆಲ್ಸೋ. ನನಗೆ ರೀಸೆಂಟ್ಲಿ ಭರತ್ ಸುಧಾಮ ಅವ್ರು ಸಿಕ್ಕಿದ್ರು, ಬಿಗ್ ಲಿಟಲ್ ಅನ್ನೋ ಸಂಸ್ಥೆ ನಡೆಸ್ತಾರೆ. ಅವ್ರ ಜೊತೆ ಸಿಕ್ಕಾಗೆಲ್ಲ ಇದೇ ಮಾತಾಡ್ತಿರ್ತೀನಿ, ವಾಟ್ ಈಸ್ ದಟ್ ವಿ ಕ್ಯಾನ್ ಡೂ ಅಂತ. ಅಂದರೆ ಭರತ್ ಇಸ್ ಮೇಜರ್ಲಿ ಅಸೋಸಿಯೇಟೆಡ್ ವಿತ್ ಬಿಗ್ ಫಿಲಮ್ಸ್ ಆ್ಯಂಡ್ ಸ್ವಲ್ಪ ದೊಡ್ಡ ಸ್ಕೇಲಲ್ಲೇ ಚೆನ್ನಾಗಿ ಮಾಡ್ತಾರೆ. ಬಟ್ ಅವರಿಂದ ನಾವು ಚಿಕ್ಕ ಫಿಲಮ್ಸಿಗೆ ಏನು ಮಾಡ್ಬೋದು ಅನ್ನೋ ಇನ್ಸೈಟ್ಸ್ ಮಾತಾಡ್ತಾನೂ ಕ್ರಿಯೇಟಿವ್ ಅಪ್ರೋಚ್ ಅನ್ನೋದು ಒಂದು ಕಡೆ ಐಬಾಲ್ಸ್ ಅಂತೂ ಗಾರ್ನರ್ ಮಾಡುತ್ತೆ ಅನ್ನೋದು ಅರ್ಥ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಅಜ್ಞಾತವಾಸಿ ಸಿನಿಮಾ, ಕೀಪಿಂಗ್ ಅಸೈಡ್ ಆಲ್ ದ ಬಿಗ್ ನೇಮ್ಸ್ ಇಟ್ ಹ್ಯಾಸ್ ಆರ್ ಕೀಪಿಂಗ್ ಅಸೈಡ್ ಆಲ್ ದ ಮಾರ್ಕೆಟಿಂಗ್ ಬಜೆಟ್ ದೆ ಸ್ಪೆಂಟ್, ಅವರೊಂದು ವಾಲ್ ಪೋಸ್ಟರ್ಸ್ QR ಕೋಡ್ ದಟ್ ಆ್ಯಕ್ಚುಲಿ ಗಾಟ್ ಅ ಲಾಟ್ ಆಫ್ ಫುಟ್ಫಾಲ್ಸ್. ಐ ಫಾರ್ಗಾಟ್ ದ ಎಕ್ಸಾಕ್ಟ್ ನಂಬರ್ ಆಲ್ಸೋ. ಭರತ್ ಹ್ಯಾಡ್ ಟೋಲ್ಡ್ ಮಿ ಇಷ್ಟು ನಂಬರ್ ಆಫ್ ವ್ಯೂಸ್ ನಮ್ಗೆ ಆ ಸೋರ್ಸಿಂದಾನೇ ಬಂತು ಅಂತ, ಬಿಕಾಸ್ ದಟ್ ವಾಸ್ ವೆರಿ ಕ್ರಿಯೇಟಿವ್. ಸೊ ಅದು ಕ್ರಿಯೇಟಿವ್ ಅನ್ನೋದು ಎಲ್ಲೋ ಒಂದು ಕಡೆ ಅಟೆನ್ಷನ್ ಸ್ಟ್ರೈಕ್ ಆಗುತ್ತೆ, ಅಟ್ಲೀಸ್ಟ್ ಏನಿದು ಅಂತಾರು ತಿರುಗಿ ನೋಡ್ತಾರೆ. ಆ ಥರ ನಮಗೆ ವರ್ಕ್ ಆಗಿದ್ದು, ನಾವು ವಿಧಾನಸೌಧ ಮುಂದೆ ಒಂದು ಪ್ರೊಟೆಸ್ಟ್ ಮಾಡಿದ್ವಿ, ಸೇವ್ ಗುಡ್ ಕನ್ನಡ ಫಿಲ್ಮ್ಸ್ ಅಂತ. ಅದನ್ನು ನೋಡಿ ಎಷ್ಟೊಂದು ಜನ ಜರ್ನಲಿಸ್ಟ್ ಮಾತಾಡಿದರು, ಎಷ್ಟೊಂದು ಜನ ಇಂಡಸ್ಟ್ರಿಯವ್ರು ಮಾತಾಡಿದರು. ಆ್ಯಂಡ್ ಆವ್ರೇಜ್ ನಮ್ಮದು ರೀಚ್ ಇರೋದು 5 to 10K ರೀಲ್ಸಲ್ಲಿ. ಫಾರ್ ದ್ಯಾಟ್ ವಿ ಗಾಟ್ ಅ ಲಾಟ್ ಆಫ್ ವ್ಯೂವರ್ಶಿಪ್, ವೇ ಅಬವ್ ಆರ್ ಆವ್ರೇಜ್. ಅಲ್ಲಿಂದ ಎಷ್ಟೊಂದು ಜನ DMs ಮಾಡ್ತಾ ಹೋದರು, ಏನಕ್ಕೆ ಈ ಥರ ಮಾಡ್ತೀರಿ ಅಂತ. ಅಂದರೆ ಅದು ರೈಟ್ ಆರ್ ರಾಂಗ್ ಇಸ್ ಸೆಕೆಂಡ್ರಿ, ಬಟ್ ವೆನೆವರ್ ವಿ ಹ್ಯಾವ್ ಟ್ರೈಡ್ ಔಟ್ ಸಮಥಿಂಗ್ ಕ್ರಿಯೇಟಿವ್ ಆರ್ ಔಟ್ ಆಫ್ ದ ಬಾಕ್ಸ್, ಇಟ್ ವಿಲ್ ಕ್ಯಾಚ್ ಸಮ್ ಅಟೆನ್ಷನ್. ಸೊ ಇನ್ಫ್ಯಾಕ್ಟ್ ನನಗೆ ಈ ಐ ಥಿಂಕ್ ಫಸ್ಟ್ ಡೇ ಫಸ್ಟ್ ಶೋ ಫಿಲಮ್ ಅವರು ಅದೇನು ಹಾರ್ಡ್ ಡಿಸ್ಕ್ ಕಳೆದೋಗಿದೆ ಅಂತ ಮಾಡಿದ್ರು. ಸೊ ದಟ್ ಇಸ್ ಕ್ಯಾಚಿಂಗ್ ಅವರ್ ಅಟೆನ್ಷನ್. ಚೆನ್ನಾಗಿದೆ. ಬಟ್ ಒಂದು ಏನು ರಿಯಲೈಸ್ ಆಯಿತು ನಮಗೆ ಅಂದರೆ, ಯಾವುದು ಕನ್ವರ್ಟ್ ಆಗ್ತಿಲ್ಲ. ಅಂದರೆ ಬ್ರ್ಯಾಂಡ್ ಅವೇರ್ನೆಸ್ ಆಗ್ತಿದೆ. ಇವಾಗ ಫಸ್ಟ್ ಡೇ ಫಸ್ಟ್ ಶೋನು ಇವತ್ತು ನಾವು ಮಾತಾಡ್ತಿದ್ದೀವಿ, ನಾಳೆ ನಾವು ಹೋಗ್ತೀವ ಬಿಡೋಣ. ಕರೆಕ್ಟ್. ಇವಾಗ ನಮ್ಮ ಸಿನಿಮಾನೂ ಒಂದಷ್ಟು ಜನಕ್ಕೆ ನಾವು ಅವೇರ್ನೆಸ್ ಮಾಡಿದ್ದೀವಿ, ಬಟ್ ಅದು ಕನ್ವರ್ಟ್ ಆಗುತ್ತಾ ಬಿಡೋಣ. ಕರೆಕ್ಟ್. ಸೊ ಕನ್ವರ್ಟ್ ಆಗೋಕ್ಕೆ ಮುಂಚೆ ತನಕ ಏನು ಸ್ಟ್ರಾಂಗ್ ಪಾಯಿಂಟ್ ಇತ್ತು ಅಂದರೆ ಟ್ರೈಲರ್ ವರ್ಕ್ ಆದರೆ ಆಗುತ್ತೆ ಅನ್ನೋದು. ಬಟ್ ಪಪ್ಪಿ ಅನ್ನೋ ಸಿನಿಮಾ ಟ್ರೈಲರ್ ತುಂಬ ಚೆನ್ನಾಗಿತ್ತು. ಧ್ರುವ ಸರ್ಜಾ ಅವ್ರು ಪ್ರೆಸೆಂಟ್ ಮಾಡಿದರು, KRG ಅವ್ರು ಡಿಸ್ಟ್ರಿಬ್ಯೂಟ್ ಮಾಡಿದರು, ಆ್ಯಂಡ್ ಲಾಟ್ ಆಫ್ ಬಿಗ್ ಪೀಪಲ್ ಸ್ಪೋಕ್ ಅಬೌಟ್ ಇಟ್. ರಮ್ಯಾ ಅವರು ಅದ್ರ ಬಗ್ಗೆ ಏನೋ ಒಂದು ಸೈಕಲ್ಸ್ ಗಿಫ್ಟ್ ಮಾಡಿದರು ಆ ಟೀಮ್ ಅವ್ರಿಗೆ. ಬಟ್ ಒಂದು ಅಟೆನ್ಷನ್ ಸಿಕ್ತದಕ್ಕೆ. ಬಟ್ ಐ ಡೋಂಟ್ ನೋ, ನನ್ನ ಸರ್ಕಲಲ್ಲಿ ಅದು ರಿಲೀಸ್ ಆದಮೇಲೆ ಅಷ್ಟೇನು ಟಾಕೇ ಇರಲಿಲ್ಲ. ಸೊ ನಾನು ರೀಸೆಂಟ್ಲಿ ಇನ್ಯಾವುದೋ ಒಂದು ಒಳ್ಳೆ ಟ್ರೈಲರ್ ನೋಡಿದೆ ಸಿನಿಮಾದ್ದು, ಅದು ರಿಜಿಸ್ಟರ್ ಆಗಿದೆ. ಇನ್ನೆಲ್ಲೋ ಒಂದು ಕಡೆ ಮಲ್ಟಿಪಲ್ ಟೈಮ್ಸ್ ಬರಬೇಕು ಅನ್ನೋಂಗೆ ಆಗೋಗಿದೆ ಆಡಿಯನ್ಸ್. ಆಮೇಲೆ ಇನ್ನೊಂದು ನನಗನ್ಸೋದು, ನಮಗೆ ನಮಗೆ ಸ್ವಲ್ಪ ಸಿನಿಮಾಗಳನ್ನು ನೋಡ್ತಾನೆ ಇರ್ತೀವಿ, ಅಥವಾ ನಿಮ್ಮಂಥವರ ಸಂಪರ್ಕ ಸಿಗುತ್ತೆ ಈ ರೀತಿಯ ಒಂದು ವಲಯಗಳಲ್ಲಿರೋರಿಗೆ. ಪ್ಲಸ್ ಈ ವಲಯದಲ್ಲೇ ಇಲ್ದಿರೋರಿಗೆ ನನ್ನ ಪ್ರಕಾರ ಬ್ರಿಡ್ಜೇ ಇಲ್ಲ.
ಹಾಗಾಗಿ ಈ ವಲಯಕ್ಕೆ ಏನೋ ತಲುಪ್ಬೋದು, ಕೆಲವು ಟ್ರೇಲರ್ಗಳು ಕ್ರಿಯೇಟಿವ್ಸು ತಲುಪಬಹುದು, ಬಟ್ ಇಲ್ಲಿ ಎಲ್ಗೂ ಬ್ರಿಡ್ಜೇ ಇಲ್ಲ. ಸೊ ಹಾಗಾಗಿ ಅವ್ರುಗಳಿಗೆ ಯಾರಿಗೂ ತಲುಪ್ತಾನೆ ಇಲ್ಲ ಅಂತ ನಂದು. ಹೌದು, ಮೈನ್ ಸ್ಟ್ರೀಮ್ಗೆ ಹೋಗ್ತಾನೆ ಇಲ್ಲ ಇವಾಗ. ವಿ ಡೋಂಟ್ ಇವನ್ ನೋ ಹೌ. ಬಜೆಟ್ ಹಾಕಿದ್ರೆ ಹೋಗುತ್ತೆ ಅಂತಾರೆ, ಬಟ್ ಬಜೆಟ್ ಹಾಕಿನೂ ಮೈನ್ ಸ್ಟ್ರೀಮ್ಗೆ ಹೋಗ್ದಿಲ್ಲರೋ ಉದಾಹರಣೆಗಳು ಸುಮಾರಿದೆ. ನಿಜ 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 ನಿಜ. ನನಗೆ ಹಾಗೆ ತುಂಬ ಇಂಪ್ರೆಸ್ ಆಗಿದ್ದು ಹಾಸ್ಟೆಲ್ ಹುಡುಗರು, ಒಂದು ಹೊಸ ತಂಡದಿಂದ. ಸ್ಟಾರ್ಸ್ ಚಿತ್ರಗಳು ಬೇರೆ, ಅದು ನಾವು ದಿ ಸ್ಟಾರ್ ಸೆಲ್ಸ್ ದ ಫಿಲ್ಮ್ ದೇರ್. ಬಟ್ ಹಾಸ್ಟೆಲ್ ಹುಡುಗರು ವೈ ಐ ವಿಲ್ ನಾಟ್ ಕನ್ಸಿಡರ್ ಆಸ್ ಅನ್ ಎಕ್ಸಾಂಪಲ್. ಖರ್ಚು ಮಾಡಿದ್ರು ಅಂತೀರಾ? ಇಲ್ಲ, ದೇ ವರ್ ಆಲ್ ವೆರಿ ವೆಲ್ ಕನೆಕ್ಟೆಡ್. ನೀವು ಮಾಡಿರೋ ಯಾವುದೇ ಪ್ರೋಮೋ ನೋಡಿ ಎಲ್ಲ ದೊಡ್ಡ ಸ್ಟಾರೇ. ಪುನೀತ್ ರಾಜ್ಕುಮಾರ್ ಅವರು, ರಕ್ಷಿತ್, ರಿಷಬ್, ಪವನ್, ರಮ್ಯಾ ಅವರು, ಅಂದ್ರೆ ಅವ್ರೊಂದು ಸಣ್ಣದೇನೋ ಪ್ರೋಮೋ ಮಾಡಿದ್ರು ಅಜನೀಶ್ ಆದ್ರೂ ಇರೋರು. ಸೊ ಆಸ್ ಇಟ್ ವಾಸ್ ಎ ವೆರಿ ವೆಲ್ ಕನೆಕ್ಟೆಡ್ ಟೀಮ್. ನಿತಿನ್ಸ್ ಪ್ರಾಜೆಕ್ಟ್ ಇಸ್ ಮೋರ್ ಲೈಕ್ ಅ ಸ್ಟಾರ್ ಫಿಲ್ಮ್. ಸರಿ, ಅಂದ್ರೆ ಆನ್ ಸ್ಕ್ರೀನ್ ಸ್ಟಾರ್ಸ್ ಇರಲಿಲ್ಲ, ಕೆಮಿಯೋ ಬಿಟ್ರೆ, ಬಟ್ ಆಫ್ ಸ್ಕ್ರೀನ್ ಇಟ್ ವಾಸ್ ಬ್ಯಾಕ್ಡ್ ಬೈ ವೆರಿ ಬಿಗ್ ಪೀಪಲ್. ಗುಡ್ ಪಾಯಿಂಟ್, ಗುಡ್ ಪಾಯಿಂಟ್. ಹಾಗೆ ನೋಡ್ಕೊಂಡ್ರೆ ಡೇರ್ ಡೆವಿಲ್ ಐ ಥಿಂಕ್ ಡಿಡ್ ಸಮಥಿಂಗ್. ಡೇರ್ ಡೆವಿಲ್ನೂ ಏನಾಯ್ತು, ಬಿಫೋರ್ ಡಾಲಿ ಗಾಟ್ ಆನ್ ಬೋರ್ಡ್ ಅವರು ಸುಮಾರು ವಿಡಿಯೋಸ್ಗಳು ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಇಫ್ ಯು ಗೋ ಬ್ಯಾಕ್ ಆ್ಯಂಡ್ ಚೆಕ್, ಅದಕ್ಕೆ ಅಷ್ಟೊಂದು ಟ್ರ್ಯಾಕ್ಷನ್ ಇರಲಿಲ್ಲ. ಲೈಕ್ ಯು ಸೆಡ್, ನಮ್ಮ ಒಂದು ಈಕೋ ಸಿಸ್ಟಮಲ್ಲೇ ಇತ್ತದು, ಇದೇ ಈಕೋ ಚೇಂಬರಲ್ಲಿ ಇದ್ವಿ. ಬಟ್ ದ ಮೂಮೆಂಟ್ ಧನಂಜಯ್ ಗಾಟ್ ಆನ್ ಬೋರ್ಡ್ ಆಸ್ ಎ ಪ್ರೆಸೆಂಟರ್, ಅವರು ಬಡವ್ರ ಮನೆ ಕಿಡ್ನಿ ಉಳಿಬೇಕು ಅಂತ ಒಂದು ಪ್ರೋಮೋ ಏನು ಮಾಡಿದ್ರು, ಇಟ್ ಗಾಟ್ ಅ ಲಾಟ್ ಆಫ್ ಅಟೆನ್ಷನ್. ಸೊ ಟೆಲ್ ಮೀ, ಇತ್ತೀಚಿನ ಕಾಲದಲ್ಲಿ ಬಂದ ಒಂದು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಚಿತ್ರ ವಿತೌಟ್ ಎನಿ ಸ್ಟಾರ್ ಬ್ಯಾಕಿಂಗ್, ಬಟ್ ಮಾರ್ಕೆಟಿಂಗ್ ಮೂಲಕ ಸ್ವಲ್ಪ ಜನಕ್ಕೆ ತಲುಪಿದ್ದ ಚಿತ್ರ. ಮಾರ್ಕೆಟಿಂಗ್ ಮೂಲಕ ಅಲ್ಲ, ಬಟ್ ಪ್ರಮೋಷನ್ಸ್, ಕ್ರಿಯೇಟಿವ್ಸ್, ಕಂಟೆಂಟ್ ಮೂಲಕ ಐ ಥಿಂಕ್ ಬ್ಲಿಂಕ್ ಒಂದೇ. ಓಕೆ, ಬ್ಲಿಂಕ್ ಶಾಕಾಹಾರಿ. ಏನೋ ಟ್ರೈಲರಾ? ಇಲ್ಲ, ಸಿನಿಮಾನೇ. ಅದು ಬೇಡ, ಅದು ರಿಲೀಸ್ ಆದ್ಮೇಲೆ, ರಿಲೀಸ್ ಮುಂಚೆ ಯಾವುದೂ ಇಲ್ಲ. ನನ್ನ ಗಮನ ವರ್ಡ್ ಆಫ್ ಮೌತ್ ಒಂದೇ ಇಲ್ಲ. ವರ್ಡ್ ಆಫ್ ಮೌತ್. ಇವಾಗ ನಾನು ನಮ್ಮ ಪ್ರೊಡ್ಯೂಸರ್ಗೆ ಅದೇ ಹೇಳ್ತಾ ಇರ್ತೀನಿ, ಟ್ರೈಲರ್ ಹೈಪ್ ಬರಲಿ ಬರ್ದಲೇ ಇರಲಿ, ಇವಾಗ ನಾವು ಏನೇ ಮಾರ್ಕೆಟಿಂಗ್ ಹೈಪ್ ಕ್ರಿಯೇಟ್ ಮಾಡಲಿ ಮಾಡ್ದಲೇ ಇರಲಿ, ಇಟ್ ಆಲ್ ಬಾಯ್ಲ್ ಡೌನ್ ಟು ವರ್ಡ್ ಆಫ್ ಮೌತ್. ಶೋರ್ ಶೋರ್, ಫಾರ್ ನ್ಯೂ ಕಮರ್ಸ್ ಲೈಕ್ ಅಸ್. ಶೋರ್ ಶೋರ್. ಈಗ ಕಪಟ ನಾಟಕ ಸೂತ್ರಧಾರಿಗೆ ಬಂದರೆ ಎಕ್ಸಲೆಂಟ್ ಟ್ರೈಲರ್, ಎಕ್ಸಲೆಂಟ್ ಟ್ರೈಲರ್. ಅದರಲ್ಲಿ ಎಂಥ ನಾವು ಈಗ ಇಂಜಿನಿಯರಿಂಗಲ್ಲಿ ಮಾತಾಡ್ತೀವಲ್ಲ, ಸಿಗ್ನಲ್ ಟು ನಾಯ್ಸ್ ಅಂತ, ನಾಯ್ಸೇ ಇಲ್ಲ ಅದರಲ್ಲಿ. ಅದನ್ನ ನೋಡಿದಾಗ ನನಗನ್ಸಿದ್ದು, ಓಕೆ, ಈ ಕಥೆಗೆ ಒಂದು ಲಾಗ್ ಲೈನನ್ನು ಇವು ಟ್ರೈಲರ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ. ಐ ರಿಯಲಿ ಲೈಕ್ಡ್ ಇಟ್. ಪ್ರಿಮೈಸ್ ಇಸ್ ಕಿಕ್ಯಾಸ್. ಬಟ್ ಅದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ ನನಗೆ. ಅಫ್ಕೋರ್ಸ್ ಇದಕ್ಕೆ ಉತ್ತರ ಇಲ್ಲ, ಅದು ಟೀಸರ್ ಆಗ್ತಾ ಇತ್ತು ಅಂತ ನೀವು ಹೇಳಬಹುದು. ಬಟ್ ಮೊಹಮ್ಮದ್ ಇಸ್ಮೇಲ ಏನು ಹೇಳಿದ್ರಿ ಅದಲ್ವಾ? ಸೊ ಈತ ಹೆಸರೇನು ಅಂತ ಕೇಳಿದಾಗ ಮೊಹಮ್ಮದ್ ಇಸ್ಮೇಲ್ ಅಂತ ಹೇಳ್ತಾನೆ. ಆದಮೇಲೆ ನಾವು ಅಲ್ಲೇ ಒಂದು ಕ್ವಶನ್ ಮಾರ್ಕ್ ಇದೆ, ಮುಂದೆ ಏನಾಗತ್ತೆ ಅಂತ. ನಿಮ್ಮ ಥಾಟ್ ಏನಿತ್ತು ಅದಾದ್ಮೇಲೂ? ಓಕೆ, ಇವ್ರಿಗೆ ಈಗ ಸೊ ಆನೆ ಉಳಿಯತ್ತಾ, ಇಸ್ಮೇಲ್ ಉಳಿತಾನ ಅನ್ನೋದೇ ಪ್ರಶ್ನೆಯಲ್ಲಿ. ಬಟ್ ವೈ ಡಿಡ್ ಯು ಹ್ಯಾವ್ ಟು ಎಕ್ಸ್ಟೆಂಡ್ ಇಟ್ ಆ್ಯಂಡ್ ಆಲ್ಸೋ ಶೋ ದೋಸ್ ಸೀನ್ಸ್? ಇಲ್ಲ, ಅಲ್ಲಿ ಒಂದು ಗಲಭೆ ಆಗ್ಬೋದು, ಅಥವಾ ದಿಸ್ ವಿಲ್ ಬಿ ದಿ ಸೆಂಟ್ರಲ್ ಪಾಯಿಂಟ್ ಅಂತ. ವಾಟ್ ವಾಸ್ ಯುವರ್ ಥಾಟ್ ಅಬೌಟ್ ದಿ ಟ್ರೈಲರ್? ಒಂದು ಏನಂದರೆ, ನಾವು ಯಾವ ಮೆಟೀರಿಯಲ್ಲು ಬಿಟ್ಟಿಲ್ಲ, ಬಿಟ್ಟಿರ್ಲೂ ಇಲ್ಲ, ಬಿಟ್ಟರೆ. ಕರೆಕ್ಟ್. ಸೊ ವಿ ವರ್ ಓನ್ಲಿ ಬ್ಯಾಂಕಿಂಗ್ ಆನ್ ಟ್ರೈಲರ್, ಆ್ಯಂಡ್ ಟೀಮ್ಸ್ ಕಾನ್ಷಿಯಸ್ ಡಿಸಿಷನ್ ವಾಸ್ ನಾವು ಟ್ರೈಲರ್ ಮಾತ್ರ ಬಿಡಬೇಕು, ಇನ್ನೇನು ಬಿಡಬಾರ್ದು ಅಂತ. ಸೊ ಬಿಡ್ತಿರೋದೇ ಒಂದು ಕಂಟೆಂಟು, ಅದು ಒಂದು ಫ್ಯಾಕ್ಟರ್. ಎರಡನೇ ಫ್ಯಾಕ್ಟರು, ಒಂದಷ್ಟು ಬಿಸ್ನೆಸ್ ಕಮ್ಯುನಿಟಿಗೂ ರೀಚ್ ಆಗಬೇಕು ಅನ್ನೋದಿತ್ತು, ಟು ಶೋ ದ ಪ್ರೊಡಕ್ಷನ್ ವ್ಯಾಲ್ಯೂ. ಅಂದರೆ ಇದರಲ್ಲಿ ಒಂದು 150-200 ಜನ ಆರ್ಟಿಸ್ಟ್ಸ್ ಇದ್ದಾರೆ. ಇಷ್ಟು ಲೊಕೇಶನ್, ಬರೀ ದೇವಸ್ಥಾನದಲ್ಲಿ ನಡೆಯೋ ಕತೆ ಅಲ್ಲ, ಮಲ್ಟಿಪಲ್ ಲೊಕೇಶನ್ಸ್ ಇದೆ, ಆ್ಯಂಡ್ ಮಲ್ಟಿಪಲ್ ಲೇಯರ್ಸಲ್ಲಿ ಕತೆ ಇದೆ, ಆ್ಯಂಡ್ ಮಲ್ಟಿಪಲ್ ವಿಚಾರಗಳನ್ನ ಅಟೆಂಡ್ ಮಾಡಿದ್ವಿ ಅನ್ನೋದೆಲ್ಲದೂ ಹೇಳೋದಿತ್ತು ನಮಗೆ. ಹಾಗಾಗಿ ವಿ ಥಾಟ್ ಬರೇ ಪ್ರಿಮೈಸ್ ಹೇಳ್ದಲೆ, ಅಲಾಂಗ್ ವಿತ್ ದ ಪ್ರಿಮೈಸ್ ಬೇರೆ ಬೇರೆ ಮೇಜರ್ ಎಲಿಮೆಂಟ್ಸ್ ಏನೇನು ಬರುತ್ತೆ, ವಿತೌಟ್ ರಿವೀಲಿಂಗ್ ಆಲ್ ದ ಎಲಿಮೆಂಟ್ಸ್, ಒಂದಷ್ಟು ಎಲಿಮೆಂಟ್ಸ್ನ ನಾವು ಒಂದು ಸ್ಯಾಂಪಲಾಗಿ ಕೊಡೋಣ ಅನ್ನೋದು. ಸೊ ದಟ್ ವಾಸ್ ದ ಡೆಸಿಷನ್. ಶೋರ್. ನಮ್ಮ ಕಣ್ಣಿಗೆ ಬಿದ್ದದ್ದೇನು ಅಂದರೆ, ಹಿಂದೂ ದೇವಸ್ಥಾನದಲ್ಲಿ ಒಬ್ಬ ಮುಸ್ಲಿಂ ಬಂದಿದ್ದೂ ಒಂದು ಶಾಕೇನೆ ಆ ಟ್ರೈಲರ್ ಪ್ರಕಾರ ನೋಡೋದಾದರೆ. ಆದರೆ ಅವನಿಂದ ಆ ದೇವಸ್ಥಾನಕ್ಕೆ ಏನೋ ಒಂದು ಹಾನಿಯಾಗಿದೆ, ಈಗ ಏನೋ ಒಂದು ಆಗೋದಿದೆ ಅನ್ನೋದು ಒಂದಿದು. ಸೊ ಬೇಸಿಕಲಿ ಅಲ್ಲಿ ಹಿಂದೂ ಮುಸಲ್ಮಾನ ಅನ್ನೋ ಒಂದು ಈಕ್ವೇಷನ್ ಗೊತ್ತಾಗತ್ತೆ, ಡೈನಮಿಕ್ ಗೊತ್ತಾಗ್ತಾ ಇದೆ. ಅದು ಬಿಟ್ಟರೆ ಐ ಥಿಂಕ್ ಆನೆ ಇಟ್ ಸೆಲ್ಫ್ ಇಸ್ ಅ ಸಿಂಬಲ್ ಆರ್ ಅ ಮೆಟಫರ್. ಆ್ಯಂಡ್ ನಾನು ನೋಡಿದ ಪ್ರಕಾರ, ಐ ಡೋಂಟ್ ವಾಂಟ್ ಟು ಸೇ ಇಟ್ ಔಟ್ ಬಿಕಾಸ್ ಐ ವಾಂಟ್ ಇಟ್ ಕೆನ್ ಬಿ ಸೆನ್ಸಿಟಿವ್, ಬಟ್ ಅಲ್ಲಿ ಆನೆ ಇದೆ, ಅದರೊಳಗಡೆ ಇವನು ಸಿಕ್ಕಾಕೊಂಡಿದ್ದಾನೆ
ಅನ್ನೋದು ಕೂಡ ಇಟ್ ವಾಸ್ ಅ ಮೆಟಫರ್ ಫಾರ್ ಮೀ. ಬಟ್ ನೀವು ಹೇಳಿದ್ರೆ ಇಲ್ಲ ಇನ್ನೂ ಹೆಚ್ಚೆಚ್ಚು ಲೇಯರ್ಸು ಅಥವಾ ಇರೋ ಲೇಯರ್ಸ್ನ ತೋರಿಸಿದ್ದೀವಿ ಆ್ಯಂಡ್ ಆಲ್ ಆಫ್ ದಟ್. ಕ್ಯಾನ್ ಯು ಅಟ್ಲೀಸ್ಟ್ ನಮಗೆ ಪ್ರೆಪಪ್ ಮಾಡಿ ಬೇರೆ ಏನೇನು ಲೇಯರ್ಸ್ ಬಗ್ಗೆ ನಾವು ಗಮನ ಇಟ್ಕೋಬೇಕಾಗಿ ಬರುತ್ತೆ, ಅಥವಾ ವಾಟ್ ಇಸ್ ಇಟ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಟರ್ಮ್ಸ್ ಆಫ್ ಹೌ ಯು ಹ್ಯಾವ್ ನರೇಟೆಡ್ ದಿಸ್ ಫಿಲ್ಮ್? ಸೊ ಒಂದು ಸಿಂಪಲ್ ಇಶ್ಯೂ ಆದಾಗ ಆ ಇಶ್ಯೂ ಸಾಲ್ವ್ ಮಾಡೋದು ಬಿಟ್ಟು ಸಮಾಜದ ಮೇಜರ್ ಎಲಿಮೆಂಟ್ಸ್ ಏನೇನಿರುತ್ತೆ, ಇವಾಗ ವಾಟ್ ವಿ ಕಾಲ್ ಆಸ್ ದ 4 pillars ಆಫ್ ಡೆಮಾಕ್ರಸಿ, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್ ಆ್ಯಂಡ್ ಫೋರ್ತ್ ಪಿಲ್ಲರ್ ಇಸ್ ಆಲ್ಸೋ ದ ಮೀಡಿಯಾ. ಎಲ್ಲರೂ ಬಂದು ವಿಚಾರನ ಸಾಲ್ವ್ ಮಾಡೋದು ಬಿಟ್ಟು ಅವರವರ ಬೇಳೆ ಬೈಸ್ಕೊಳ್ಳೋಕ್ಕೆ ಒಂದು ಚಿಕ್ಕ ವಿಷಯನ ಹೇಗೆಲ್ಲ ಉಪಯೋಗಿಸ್ಕೋಬೋದು, ಅದು ಉಪಯೋಗಿಸ್ಕೊಳ್ಳೋಕ್ಕೆ ಹೋದಾಗ ಏನೇನೆಲ್ಲ ಆಗ್ಬೋದು, ಆ್ಯಂಡ್ ಜನರು ಇನ್ನಸೆನ್ಸ್ನ ಹೇಗೆ ಕಳ್ಕೋಬೋದು. ಅಂದರೆ ಎಷ್ಟೊಂದು ಜನಕ್ಕೆ ಒಂದು ಪೋಲರೈಸ್ಡ್ ಥಾಟೇ ಇರಲ್ಲ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅವನಿಗೆ ಅರಿವಿಲ್ದಂಗೆ ಅವನಲ್ಲಿ ಹೇಗೆ ಆ ಥಾಟ್ ಫೀಡ್ ಆಗುತ್ತೆ ಕರೆಕ್ಟ್ ಅನ್ನೋದನ್ನು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ವೆರಿ ನೈಸ್. ಆ್ಯಂಡ್ ಎಷ್ಟೊಂದು ಸತಿ ಮೀಡಿಯಾದವರು ಸೀಡಿಂಗ್ ಸ್ಟೇಟ್ಮೆಂಟ್ಸ್ ಇನ್ ದ ಮೌತ್ಸ್ ಆಫ್ ಪೀಪಲ್, ಸೀಡಿಂಗ್ ಥಾಟ್ಸ್ ಇನ್ ದ ಹೆಡ್ಸ್ ಆಫ್ ಪೀಪಲ್, ಅದವ್ರ ತಲೆಯಲ್ಲೇ ಇರಲ್ಲ. ಅದರಲ್ಲೂ ನಾವು ಲಾಸ್ಟ್ ಬಿಟ್ಟಲ್ಲಿ ಟ್ರೈಲರಲ್ಲೂ ಕೊಟ್ಟಿದ್ದೀವಿ, ನೀವು ಹೋಗ್ಬಿಟ್ಟು ಇದರಲ್ಲೇನು ಐಸಿಸ್ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ಕೇಳೋದು. ಅಲ್ಲಿ ತನಕ ಅವ್ನಿಗೆ ಆ ಥಾಟೇ ಇರಲ್ಲ. ಏನು ಚೈನೀಸ್ ಫಂಡಿಂಗ್ ಬರ್ತಿದೆ ಅನಿಸುತ್ತಾ ಅನ್ನೋದು, ಅವ್ರಿಗೆ ಚೈನೀಸ್ ಫಂಡಿಂಗ್ ಅನ್ನೋದೇ ಗೊತ್ತಿರಲ್ಲ. ಸೊ ಈ ಥರ ಹೌ ಪರ್ಸೆಂಟೇಜಸ್ 100ಗೂ ಆ್ಯಡ್ ಆಗ್ತಾ ಇಲ್ಲ, ಇಟ್ ಗೋ ಅಬೌವ್ ದ್ಯಾಟ್. ಸೊ ಬಟ್ ಅದನ್ನು ಒಂದು ರಾಂಗ್ ಸ್ಟುಪಿಡ್ ಇನ್ಫೋನ ಕಾನ್ಫಿಡೆಂಟಾಗಿ ಹೇಳೋದು. ಸೊ ಅದು ನನಗೆ ಎಷ್ಟೊಂದು ಚಾನೆಲ್ಸ್ ನೋಡಿದಾಗಲೂ ಅದು ಅನ್ನಿಸ್ತಿರುತ್ತೆ. ಫಸ್ಟ್ ಆಫ್ ಆಲ್ ಇವನು 10 ನಿಮಿಷದ ಮುಂಚೆ ಅದನ್ನು ಟ್ವಿಟರಲ್ಲಿ ಓದಿರ್ತಾನೆ, ಅದನ್ನು ಓದಿ ಬಂದು ಕಿರ್ಚಾಡ್ತಿರ್ತಾನೆ ನಾನು ಇದ್ರ ಮೇಧಾವಿ ಅಂತ. ಸೊ ಅದನ್ನು ಒಂದು ಸಟೇರಿಕಲಾಗಿ ತೋರಿಸೋಣ ಅಂತ, ಬೈ ಆಲ್ಸೋ ಬ್ಯಾಲೆನ್ಸಿಂಗ್. ಅಂದರೆ ಜರ್ನಲಿಸ್ಟಿಕ್ ಸರ್ಕಲ್ಸಲ್ಲೂ ದೆರ್ ಆರ್ ಆನರಬಲ್ ಎಕ್ಸೆಪ್ಷನ್ಸ್, ವಿ ವ್ಯಾಲ್ಯೂ ದೆಮ್. ಆ ಎಂಟೈರ್ ಇಂಡಸ್ಟ್ರಿನೇ ಹೀಗೆ ಅಂತ ಹೇಳ್ತಿಲ್ಲ. ಈ ಎಲ್ಲ ಇಂಡಸ್ಟ್ರಿಯಲ್ಲೂ ನಾನ್ಸೆನ್ಸ್ ಎಲಿಮೆಂಟ್ಸ್ ಇದ್ದೇ ಇರ್ತಾರೆ. ಸೊ ನಮಗೆ ಅವ್ರ ಕಂಟೆಂಟು, ಸೊ ಅವ್ರನ್ನ ಇಟ್ಕೊಂಡು ಒಂದು ಮೀಡಿಯಾ ಆ್ಯಂಗಲ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಪೊಲೀಸ್ ಆ್ಯಂಗಲ್, ಇವಾಗ ಪೊಲೀಸ್ ಸಿಸ್ಟಮಲ್ಲಿ ಹೆಂಗೆ ಪೊಲೀಸು ಆ ಊರಿನ ಆ ವ್ಯವಸ್ಥೆಯಲ್ಲಿ ಯಾವ ಸಿಚುವೇಶನ್ ತಕ್ಕಂಗೆ ಹೆಂಗೆ ಬ್ಲೆಂಡ್ ಆಗಿಬಿಡ್ತಾರೆ, ನಿನ್ನೆ ತನಕ ಇದ್ದವ್ರು ಈ ಸಿಚುವೇಶನಲ್ಲಿ ಹೆಂಗೆ ಚೇಂಜ್ ಆಗೋಗ್ತಾರೆ. ಅದರಲ್ಲೂ ಒಂದು ಒಳ್ಳೆ ಶಾರ್ಟ್ ಇತ್ತು, ಐ ಥಿಂಕ್ ಹಾಡಲ್ಲಿ ಲಿರಿಕಲ್ ವಿಡಿಯೋಲಿ ಬಂತು ಏನೋ, ಯಾರೋ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಯಾರೊಬ್ಬ, ಅವನ ಬೈಕ್ ಹಿಂದೆ ಕಾನ್ಸ್ಟೇಬಲ್ ಕೂರಕ್ಕೆ ಹೋದ್ರೆ ಇಲ್ಲ ಆ ಬೈಕಲ್ಲಿ ಇನ್ನೊಂದು ಕಾನ್ಸ್ಟೇಬಲ್ 3 ಜನ ಇದ್ದಾರೆ ಆಲ್ರೆಡಿ, ಇವ್ನು ಹೋಗಿ ಪಾಪ ಅಲ್ಲಿ ಕೂತ್ಕೋಬೇಕು 4ನೇ ಅವನಾಗಿ. ಅದು ದಟ್ ಇಸ್ ಟು ಶೋ ದರ್ ಬ್ಯೂರೋಕ್ರಸಿ. ಕರೆಕ್ಟ್. ಜಾಗ ಇರ್ಲಿ ಬಿಡ್ಲಿ, ನಾನು ಇಲ್ಲಿ ಹೆಂಗೆ ಕೂರ್ತೀಯ ನಿನ್ನ ಜೊತೆ. ಸೊ ಅಂದರೆ ಈ ಥರ ಸಿನಿಮಾ ಪೂರ್ತಿ ಹಿಂಗೆ ಇದೆ. ಒಂದೊಂದು ಚಿಕ್ಕ ಎಲಿಮೆಂಟೂ ಏನೋ ಒಂದು ಹೇಳಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಇವಾಗ ಇಫ್ ಐ ಹ್ಯಾವ್ ಟು ರಿವೀಲ್ ಒನ್ ಸ್ಮಾಲ್ ಥಿಂಗ್ ದಟ್ಸ್ ನಾಟ್ ದೇರ್ ಎನಿವೇರ್, ಗ್ರೀಷ್ಮಾ ಶ್ರೀಧರ್ ಅಂತ ಒಂದು ಕ್ಯಾರೆಕ್ಟ್ರು, ಅವರು ಯಾರೋ ಫಿಲಮಲ್ಲಿ ನಾನು ನೋಡಿದ್ದೀನಿ, ಅವರು ಲಚ್ಚಿ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ. ಈ ಅವಾರ್ಡ್ಸ್ ಕ್ಯಾಟಗರಿ ಆಫ್ ಫಿಲಮ್ಸಲ್ಲಿ ಒಂದು 2-3 ಸಿನಿಮಾದಲ್ಲಿ ಮಾಡಿದ್ದಾರೆ ಅವರು. ಅಮೇಝಿಂಗ್ ಪರ್ಫಾರ್ಮರ್. ಸೊ ಒಂದು ಸೀನಲ್ಲಿ ಶಿ ವಿಲ್ ಗೋ ಬೈ ಅ ಸ್ಯಾನಿಟ್ರಿ ಪ್ಯಾಡ್. ಸೊ ಅವ್ರು ಸ್ಯಾನಿಟ್ರಿ ಪ್ಯಾಡ್ ಕೊಟ್ಟಾಗ ಅದನ್ನು ಒಂದು ಬ್ಲ್ಯಾಕ್ ಕವರಲ್ಲಿ ಹಾಕಿ ತೀರಾ ಏನೋ ಬಾಂಬ್ ಕೊಟ್ಟಂಗೆ ಕೊಡ್ತಾರೆ. ಅವಳು ಅದನ್ನು ತೆಗೆದು ಏನು ಗಾಂಜಾ ಮರ್ತೀರಾ, ಏನಕ್ಕೆ ಹಿಂಗೆ ಕೊಡ್ತೀರಾ ಅನ್ನೋ ಶಿಲ್ ಥ್ರೋಟ್ ಇನ್ ಎ ಡಸ್ಟ್ಬಿನ್ಗೆ ಹಾಕಲ್ಲ, ಸೈಡಲ್ಲಿ ಎಸಿತಾರೆ. ಆ್ಯಂಡ್ ದೆನ್ ಅವಳ ಜೊತೆ ಇದ್ದಿದ್ದು ಒಬ್ಬ ಹುಡುಗ ತೊಗೊಂಡೋಗಿ ಅದನ್ನು ಡಸ್ಟ್ಬಿನಲ್ಲಿ ಹಾಕ್ತಾನೆ. ಸೊ ಎವ್ರಿ ಶಾರ್ಟ್ ಶುಡ್ ಕನ್ವೆ ಸಮಥಿಂಗ್. ಅಂದರೆ ಇಲ್ಲಿ ಶಾರ್ಟ್ ಇಡಬೇಕು ಅಂತ ಇಡಬಾರ್ದು. ಹಾಗಂತ ನಾವೇನೋ ಕಿಲಾಡಿಗಳು, ನಾವೇನೋ ಬುದ್ಧಿವಂತರು, ನಾವೇನೋ ಪ್ರೋಗ್ರೆಸಿವ್ ಥಿಂಕಿಂಗ್ ಇರೋರು ಅಂತ ತೋರಿಸ್ಕೊಳ್ಳೋಕ್ಕೂ ಇಡಬಾರ್ದು. ಆ ಕಥೆಯಲ್ಲಿ ಅದೊಂದು ಅವಶ್ಯಕತೆ ಇರಬೇಕು ಅನ್ನೋ ಆ್ಯಂಗಲ್ ಇಟ್ಕೊಂಡೇನೆ ಎಲ್ಲದೂ ಡಿಸೈನ್ ಮಾಡಿಕೊಂಡು. ವೆರಿ ನೈಸ್. ಆ್ಯಂಡ್ ಆಲ್ಸೋ ನಿಮ್ಮ ಮೂಲ ಎಮೋಷನ್ನೇ ಸಟೈರು, ಸೊ ಹಾಗಾಗಿ ಎಲ್ಲವೂ ಅದರೊಳಗಡೆ ಬರುತ್ತೆ. ಕರೆಕ್ಟ್. ಅಂದರೆ ವಿ ಹ್ಯಾವ್ ಅಟೆಂಡೆಡ್ ಪೇಟ್ರಿಯಾರ್ಕಿ. ನಾವು ಟ್ರೈಲರಲ್ಲಿ ಪ್ರೆಸೆಂಟ್ ಮಾಡ್ದಲೇ ಇದ್ದಿದ್ದು ಪೇಟ್ರಿಯಾರ್ಕಲ್ ಲೇಯರ್ನ ತುಂಬ ಸಟೈರಿಕಲಾಗೆ ಅಟೆಂಡ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಹೆಣ್ಣು ನೋಡೋ ಸೀನಲ್ಲಿ ಹುಡುಗ ಒಪ್ಪಿರ್ತಾನೆ, ಗಂಡಿನ ಕಡೆಯವರೇ ಒಪ್ಪಿದ ಮೇಲೆ ಇನ್ನೇನು, ಯಾಕೆ ಅವಳ ಒಪಿನಿಯನ್ ಮುಖ್ಯ ಆಗಲ್ವಾ. ಸೊ ಅಂದರೆ ಇದನ್ನು ಇಷ್ಟು ಸ್ಪೂನ್ ಫೀಡ್ ಮಾಡಿಲ್ಲ. ಆ ಮೂಮೆಂಟಲ್ಲಿ ಅವರು ಆ ಬ್ರೋಕರ್ ಹಂಗೆ ಹೇಳ್ತಾನೆ, ಸೀನ್ ಕಟ್. ಅರ್ಥ ಅವಳ ಎಕ್ಸ್ಪ್ರೆಷನ್ನಲ್ಲೇ ಅರ್ಥ ಮಾಡ್ಕೋಬೇಕು, ಓಕೆ ಹಿಂಗೆ ಅಂತ.
ಆಮೇಲೆ ಅವನು ಅಷ್ಟೇ ಇದು ಹುಡುಗಿ ರೂಮ್ ನೋಡೋಕೆ ಬಂದಿರ್ತಾನೆ, ಆ ರೂಮಲ್ಲಿ ಹೋಗಿ ಮಾತಾಡೋಣ ಅಂತ. ಇದು ನಿಮ್ಮ ರೂಮ, ಎಲ್ಲೂ ಪಿಂಕ್ ಕಲರೇ ಕಾಣಿಸ್ತಿಲ್ಲ, ಸ್ಟೀರಿಯೋ ಟೈಪಿಂಗ್. ಸೊ ಈ ಥರ ಲಾಡ್ ಆಫ್ ಪ್ರೆಜುಡಿಸಸ್, ಸ್ಟೀರಿಯೋಟೈಪ್ಸ್, ಜೆಂಡರ್ ಇನ್ಇಕ್ವಾಲಿಟೀಸ್, ಇಂಗ್ರೇನ್ ಪೇಟ್ರಿಯಾರ್ಕಲ್ ಥಾಟ್ಸ್, ಅದು ರಾಂಗ್ ಅನ್ನೋದೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಎಷ್ಟೊಂದು ಜನಕ್ಕೆ. ಆ್ಯಂಡ್ ಒಬ್ಬ ತಾತ ಅದರಲ್ಲಿ, ಇವಾಗ ನಮ್ಮ ಪ್ರೋಟೋಗನಿಸ್ಟು ಸಿಗರೆಟ್ ಸೇರ್ತಿರ್ತಾಳೆ ಗ್ರೀಷ್ಮ, ಒಬ್ಬ ತಾತ ಬೀಡಿ ಸೇತ್ಕೊಂಡೇನೆ ಏನಮ್ಮ ಒಂದು ಹೆಣ್ಣಾಗಿ ಸಿಗರೆಟ್ ಸೇರ್ತೀಯ ನಮ್ಮ ಸಂಸ್ಕೃತಿನ ಅಂತಾರೆ. ಅಷ್ಟೇ ಕಟ್ಟು, ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಲ್ಲ. ಅಂದ್ರೆ ನೀನ್ ಸೇರೋದು ನಮ್ಮ ಭಾರತೀಯ ಸಂಸ್ಕೃತಿನ ಅನ್ನೋದು ಸ್ಪೂನ್ ಫೀಡ್ ಮಾಡಲ್ಲ. ಸೊ ಈ ತರ ಯು ಟ್ರೈಡ್ ಅಟೆಂಡಿಂಗ್ ಅ ಲಾಟ್ ಆಫ್ ಎಲಿಮೆಂಟ್ಸ್ ದಟ್ ವಿಲ್ ಬ್ಲೆಂಡ್ ವಿತ್ ದ ಸ್ಟೋರಿ. ಅದು ಜ್ಞಾನ ಆಗೋಗುತ್ತೆ. ನಾನು ಅದನ್ನ ಕೇಳೋನಿದ್ದೆ. ಈಗ ನಾನು ಇದನ್ನೆಲ್ಲ ಹೇಳಬೇಕು, ಈ ಥಾಟ್ಸ್ ಎಲ್ಲ ಹೇಳಬೇಕು ಅಂತ ಅದಕ್ಕಾಗಿ ಸೀನ್ ಬರೆದು ಬಿಡೋ ಒಂದು, ಅದನ್ನ ಇಂಟೆನ್ಷನ್ಸ್ ಅಂತ ಕರೀರಿ, ಅಥವಾ ಆ ಒಂದು ಮೊಮೆಂಟ್ಗೆ ನನ್ನ ಡಿಸಿಷನ್ ಲ್ಯಾಪ್ಸ್ ಆಗಿ ಇದನ್ನು ಹೇಳೋಣ ಅಂತ ಆಗಿಲ್ವಲ್ಲ. ಇನ್ಸ್ಟೆಡ್ ಸೊ ನಾನು ಪ್ರೇಕ್ಷಕನಾಗಿ ಇದರಲ್ಲಿ ನಾನು ಈತ ಆ ಆನೆಯ ಕಾಲ್ಮಧ್ಯದಿಂದ ಹೊರಗೆ ಬರ್ತಾನೋ ಇಲ್ವೋ ಅನ್ನೋದೇ ಸೆಂಟ್ರಲ್ ಪಾಯಿಂಟ್ ಆಫ್ ದ ಫಿಲ್ಮ್ ಆಗಿರುತ್ತೆ ಅಲ್ವಾ? ಎಸ್. ಓಕೆ. ಅದಕ್ಕೆ ಸುತ್ತಲೂ ನನಗೆ ಬೇರೆ ಬೇರೆ ಪಾತ್ರಗಳು ಬೇಕು, ಆ ಪಾತ್ರಗಳಿಗೆ ಪ್ರಾಯಶಃ ಒಂದು ಹಿನ್ನೆಲೆ ಬೇಕು, ಹಾಗಾಗಿ ಸೀನ್ ಸುಟ್ಕೊಳ್ತಾ ಹೋಗುತ್ತೆ ಅಂತ ಅನ್ಕೋಬೋದಾ? ಎಸ್. ಓಕೆ ಓಕೆ ಓಕೆ. ನಮ್ಮ ಗುರುಗಳು ಹೇಳೋರು ಯಾವಾಗಲೂ ಸ್ಕ್ರಿಪ್ಟಲ್ಲಿ ಯಾವತ್ತೂ ಇಂಟೆಲೆಕ್ಚುಯಲ್ ಮ್ಯಾಸ್ಟರ್ಬೇಷನ್ ಮಾಡಬಾರ್ದು ಅಂತ. ಆದರೆ ನಿಮ್ಮ ವಿಚಾರಗಳು ನಿಮ್ಮ ಸ್ವಂತಿಕೆಗೆ ಇರಲಿ. ಅಲ್ಲಿ ಸ್ಕ್ರಿಪ್ಟ್ ಏನೋ ಒಂದು ಕೇಳೋ ತನಕ ಏನೋ ಹೇಳಬೇಕು ಅನ್ನೋ ಕಾರಣಕ್ಕೆ ತಂದು ಹೇಳಬೇಡಿ ಅಂತ. ಅದು ಸ್ಟ್ರಾಂಗಾಗಿ ಯಾವಾಗಲೂ ಕೂತಿರುತ್ತೆ. ಅಂದರೆ ನಾನೇ ಆಡಿಯನ್ನಾಗಿ ಯಾವುದೋ ಒಂದು ಸಿನಿಮಾ ನೋಡ್ತಾ ಐ ವಿಲ್ ನೋ ದಟ್ ದ ಡೈರೆಕ್ಟರ್ ಇಸ್ ಟೆಲ್ಲಿಂಗ್ ದಿಸ್ ಬಿಕಾಸ್ ಹಿ ವಾಂಟ್ಸ್ ಟು ಶೋ ಆಫ್, ಹಿ ವಾಂಟ್ಸ್ ಟು ಪ್ರೂವ್ ಈಸ್ ಅ ಕಿಲಾಡಿ ಅನ್ನೋ ಫೀಲ್ ಬರ್ತಿರುತ್ತೆ. ಅದು ಬರಬಾರ್ದು ಅಂತ ನಾವೊಂದು ಇನ್ನೋಸೆಂಟ್ ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್ ಇಟ್ಕೊಂಡಿದ್ದೀವಿ. ಎಲ್ಲೂ ಒಂದು ಆರೋಗ್ಯನ್ಸ್ ಇಲ್ಲ. ಅಂದರೆ ಆ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರಲ್ಲೇ ಒಂದು ಡೈಲಾಗಲ್ಲಿರ್ಬೋದು, ಇಲ್ಲ ಒಂದು ಏನೇ ಸೀನ್ ಬಿಲ್ಡಿಂಗಲ್ಲಿರ್ಬೋದು, ಒಂದು ಹಂಬಲ್ ಅಪ್ರೋಚ್ ಇದೆ. ಅಂದರೆ ವಾಟ್ ಎವರ್ ದ ಸ್ಟೋರಿ ಡಿಮ್ಯಾಂಡ್ಸ್, ಇವಾಗ ಯಾರೇ ಕೂತ್ಕೊಂಡು ಅದು ನೋಡಿದ್ರು ಅದು ವರ್ಕ್ ಆಗ್ಬೋದು, ಆಗ್ದಲೇ ಇರ್ಬೋದು, ಸೆಕೆಂಡ್ರಿ, ಬಟ್ ಫೋರ್ಸ್ ಫಿಟ್ ಅನಿಸ್ಬಾರ್ದು. ದಟ್ ವಿ ಹ್ಯಾವ್ ಕಾನ್ಷಿಯಸ್ಲಿ ವರ್ಕ್ಡ್ ಆನ್. ಒಬ್ಬ ಇದನ್ನ ನೋಡ್ತಿರೋ ಒಬ್ಬ ರೈಟರ್ಗೆ ಅಥವಾ ಕೆಲವು ರೈಟರ್ಸ್ಗೆ ಐಡಿಯಾ ಬರಲಿ ಅಂತ ಇದರಲ್ಲಿ ಎಷ್ಟು ಸೀನ್ಸ್ ಇದೆ? ಒಂದು 60-65? ಮೋರ್ ದನ್ ದಟ್, ರಫ್ಲಿ 100 ಸೀನ್ಸ್. 100 ಸೀನ್ಸ್. ಓಕೆ. ಆ್ಯಂಡ್ ರನ್ ಟೈಮ್ ಆಫ್ ದ ಫಿಲ್ಮ್ ಇಸ್ 95 minutes. ಓಕೆ. 95 ಓಕೆ. ಇನ್ಫ್ಯಾಕ್ಟ್ ಎಕ್ಸ್ ಆ್ಯಂಡ್ ವೈ ಸತ್ಯ ಅವ್ರಿಗೂ ಅದಕ್ಕೆ ಹೇಳಿದೆ, ನಿಮಗೆ ಹೇಳಬೇಕಾದ ಕಥೆನೇ ಅಷ್ಟೇ ಇದ್ದಿದ್ದ ಅಥವಾ ಬೇಡ 2 hours ಮೇಲೆ ಹೋದರೆ ಅಟೆನ್ಷನ್ ಸ್ಪ್ಯಾನು ಅದು ಇದು ಅಂತ ಹೇಳಿ ನೀವು ಕಡಿಮೆನೇ ಇಟ್ರಾ? ಹೌದು. ಅಂದರೆ ನಮ್ಮದು ಫಸ್ಟ್ ಡಬ್ಬಿಂಗ್ ಲೆಂತು 2 hour 40 ನಿಮಿಷ ಇದೆ. ನಮ್ಮದು ಎಡಿಟ್ ಮಾಡಿದ ಫಸ್ಟ್ ಕಟ್ಟು 3 hour 10 ನಿಮಿಷ ಇದೆ. ಸೊ ನಾವು ಫಸ್ಟ್ ಕಟ್ಟಿಂದ ಡಬ್ಬಿಂಗ್ ಕಟ್ಗೆ ಒಂದಷ್ಟು ಟ್ರಿಮ್ ಮಾಡಿದ್ವಿ. ಡಬ್ಬಿಂಗ್ ಕಟ್ಟಲ್ಲೂ ಜಜ್ಮೆಂಟ್ ಸಿಗಲಿಲ್ಲ. ಸೊ ನಾವೇನು ಮಾಡಿದ್ವಿ, ಡಬ್ಬಿಂಗ್ ಮಾಡ್ಬೋಣ, ರಫ್ ಮ್ಯೂಸಿಕ್ ಹಾಕ್ಕೊಂಡು ನೋಡಿ ಒಂದಷ್ಟು ಕಟ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಡಬ್ಬಿಂಗ್ ಕಟ್ ಆದಮೇಲೆ ಒಂದು ರಫ್ ಮ್ಯೂಸಿಕ್ ಮಾಡಿಸಿ ಪ್ರಸನ್ನ ಅವ್ರ ಹತ್ರ, ಯಾವುದು ಡೈರೆಕ್ಟ್ಲಿ ಸ್ಟೋರಿಗೆ ಬೇಕು ಅದು ಮಾತ್ರ ಇಡೋಣ, ಯಾವುದೊಂದು ಚೂರಾದರೂ ಆ ಕಡೆ ಈ ಕಡೆ ಡಿವಿಯೇಟ್ ಆಗಿದೆ ಅದನ್ನು ಕಟ್ ಮಾಡೋಣ. ಸರಿ. ಎಷ್ಟು ದಿನ ಶೂಟ್ ಮಾಡಿದ್ರಿ ಇದಕ್ಕೆ ಅಂತ? ಪ್ಯಾಚ್ ವರ್ಕು ಸೇರಿ ಒಂದು 60 ದಿವಸ. 60 ದಿನ. ಬಟ್ ಒಂದೇ ಶೆಡ್ಯೂಲಲ್ಲಿ ಇನಿಷಿಯಲ್ ಇದು ಮಾಡಿಬಿಟ್ರಿ? ಓಕೆ ಓಕೆ. ಬಿಕಾಸ್ ಗಜೇಂದ್ರಗಡ ಅಂತ ಒಂದು ಊರಲ್ಲಿ ಶೂಟ್ ಮಾಡಿದ್ದು, ವಿಚ್ ಇಸ್ ರಫ್ಲಿ ಅಬೌಟ್ 600 kilometers ಇಲ್ಲಿಂದ. ಆ್ಯಂಡ್ ಅಲ್ಲಿ ಸುತ್ತಮುತ್ತಲು ಸುಮಾರು ಓಡಾಡ್ತಿದ್ವಿ. ಅದನ್ನೇ ಯಾಕೆ ಚೂಸ್ ಮಾಡಿದ್ರಿ? ಅಂದರೆ ನಿಮಗೆ ಲೊಕೇಶನ್ ಅನ್ನೋ ಒಂದು ಲೊಕೇಶನ್ ಬಿಡಿ, ಆ ಜಾಗ್ರಫಿ ಇದೆಯಲ್ಲ, ಈ ಕಥೆ ಎಲ್ಲಿ ನಡಿಬೇಕು ಅಂತ ಅದರ ಡಿಸಿಷನ್ ಹೇಗೆ ಮಾಡಿದ್ರಿ? ಅಂದರೆ ನನಗೆ ಒಂದೇನಂದರೆ ಒಂದು ಡ್ರೈನೆಸ್ ಬೇಕಿತ್ತು ಕಥೆಯಲ್ಲಿ. ನಾವು ಈ ಕಡೆ ಚಿಕ್ಕಮಂಗ್ಳೂರು ಸೈಡ್ ಅವ್ರ ಅರ್ಬನ್ ಸೈಡ್ ಮಾಡಿಬಿಟ್ರೆ ಆ ಡ್ರೈನೆಸ್ ಅನಿಸಲ್ಲ. ಅಂದರೆ ನಮ್ಮ ಕ್ಯಾರೆಕ್ಟರ್ ಮೈಂಡ್ಸೆಟ್ ಇಸ್ ಕೈಂಡ್ ಆಫ್ ಕನ್ಫ್ಯೂಸ್ಡ್, ಲಾಸ್ಟ್, ಏನಾಗ್ತಿದೆ ಅನ್ನೋದನ್ನು ವಿಜುವಲಿನೂ ತೋರಿಸೋಣ ಅನ್ನೋದಿತ್ತು. ಆ್ಯಂಡ್ ಅಲ್ಲಿ ಸಿಗೋವಂಥ ಲ್ಯಾಂಡ್ಸ್ಕೇಪ್ಸು ಬೇರೆ ಕಡೆ ಸಿಗಲ್ಲ. ಆ್ಯಂಡ್ ವಿ ವಾಂಟೆಡ್ ಟು ಶೂಟ್ ಇನ್ ಕ್ಯಾನ್ವಾಸ್ ದೊಡ್ಡದಾಗಿರಲಿ ಅಂದ್ಬಿಟ್ಟು ಹಿಸ್ಟಾರಿಕ್ ಲೊಕೇಶನ್ಸ್ನೇ ಅಟೆಂಡ್ ಮಾಡಿದ್ವಿ. ಆ ದೇವಸ್ಥಾನ ಇದೆಯಾ? ಇದೆ. ಯಾವ ದೇವಸ್ಥಾನ ಅದು? ಅದು ಗಜೇಂದ್ರಗಢದ ಹತ್ರ ಇರೋವಂಥ ಒಂದು ಹೊಯ್ಸಳರ ಕಾಲದ ದೇವಸ್ಥಾನ ಅದು. ಸೊ ಹೊಯ್ಸಳರ ಕಾಲದಲ್ಲಿ ಕಟ್ಟಿರೋದು. ನಾವು ಈಗಲೂ ಪೂಜೆ ನಡೆಯುತ್ತಲ್ಲ? ಈಗಲೂ ಪೂಜೆ ನಡೆಯುತ್ತೆ. ಆ್ಯಂಡ್ ಎಕ್ಸ್ಟೆನ್ಷನ್ಸ್ ಮಾಡ್ಕೊಂಡಿದ್ದೀವಿ. ಅಂದರೆ ಒಂದು 60% ದೇವಸ್ಥಾನ ಇದೆ,
ಬಟ್ ಫಾರ್ ಅಸ್ ಟು ಮೇಕ್ ಇಟ್ ಲುಕ್ ಬಿಗ್ ಗ್ರ್ಯಾಂಡ್ ಒಂದು 40% ಸೆಟ್ ಎಕ್ಸ್ಟೆನ್ಷನ್ಸ್ VFX ಸ್ಪಾಟಲ್ಲಿ ಬೇರ್ ಮಿನಿಮಮ್ ಸೆಟ್ ವರ್ಕ್ ಇದೆ. ಓಕೆ, ಟ್ರೇಲರನ್ನು ನೀವು ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರಿಗೆ ಡೆಡಿಕೇಟೆಡ್ ಅಂತ, ಇದೊಂದು ಡೆಡಿಕೇಶನ್ ಅಂತ ಹೇಳಿ ಶುರು ಮಾಡ್ತೀರಾ? ಯಾಕೆ? ಅದು ನಮ್ಮ ಪ್ರೊಡ್ಯೂಸರಿನ ಕಾಲ್ ಆಗಿತ್ತು. ನಮ್ಮ ಬಿಸ್ನೆಸ್ ಹೆಡ್ ಆಗಿ ಅಭಿರಾಮ ಅರ್ಜುನ ಅಂತಿದ್ದಾರೆ. ಹೀ ಈಸ್ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ಮಿಸ್ಟರ್ ಬಚ್ಚೆ ನಂಜುಂಡಸ್ವಾಮಿ ಅಂತ. ಹೀ ಈಸ್ ರೈತ ಸಂಘದಲ್ಲಿ ಐ ಥಿಂಕ್ ಹೀ ಈಸ್ ದ ಹೆಡ್, ಅವ್ರ ಮುಖ್ಯ ವ್ಯಕ್ತಿ ಆಗಿದ್ದಾರೆ ಅವರು. ಸೊ ನಮ್ಮ ಬಿಸ್ನೆಸ್ ಹೆಡ್ಡು ಹೀ ಕಮ್ಸ್ ಫ್ರಮ್ ಈ ರೈತ ಸಂಘದ ಬ್ಯಾಕ್ಗ್ರೌಂಡು. ಸೊ ಹಾಗಾಗಿ ಹಿ ವಾಸ್ ಲೈಕ್ ಐ ವಾಂಟ್, ಫಸ್ಟೇ ಹೇಳಿದ್ರು ಅವರು ಸಿನಿಮಾ ಮಾಡೋಕ್ಕೆ ಮುಂಚೆನೇ ಐ ಟೋಲ್ಡ್ ಇಟ್ಸ್ ಅ ಪೊಲಿಟಿಕಲ್ ಫಿಲಮ್ ಸರ್ ಅಂತ. ಅದಕ್ಕೆ ಅವರು ನಂದು ಒಂದೇ ರಿಕ್ವೆಸ್ಟು, ಐ ವಾಂಟ್ ಟು ಡೆಡಿಕೇಟ್ ದಿಸ್ ಫಿಲಮ್ ಟು MD ನಂಜುಂಡಸ್ವಾಮಿ ಅವ್ರಿಗೆ ಅಂತ. Then I was like, sir, I have no issues. You can dedicate it to whomever you want. And ಪ್ರೊಫೆಸರ್ MD ಅನ್ನೋರ ಬಗ್ಗೆ ಅವ್ರು ಹೇಳಾದ್ಮೇಲೆ ನಾನು ಒಂದಷ್ಟು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಅವ್ರ ಬಗ್ಗೆ ಅರಿವಿತ್ತು, ಅವರು ಹೋರಾಟಗಾರರು ತುಂಬ ಚಳುವಳಿಗಳು ಮಾಡ್ಯಾರೆ ಅನ್ನೋದು ಗೊತ್ತಿತ್ತು. ಬಟ್ ಯಾವಾಗ ಅವ್ರ ಬಗ್ಗೆ ಜಾಸ್ತಿ ಓದ್ತಾ ಹೋದ್ನೋ ಇನ್ನೂ ಐ ವಾಸ್ ಮೋರ್ ಇನ್ಸ್ಪೈರ್ಡ್ ಆ್ಯಂಡ್ ಇನ್ನೂ ಉತ್ಸಾಹ ಬಂತು. ಐ ವಾಸ್ ಲೈಕ್, ಇಂಥ ವ್ಯಕ್ತಿಗೆ ನಾವು ಅರ್ಪಣೆ ಮಾಡೋದು ಐ ಥಿಂಕ್ ನಮ್ಮ ಪ್ರಿವಿಲೇಜ್ ಇದು, ಖುಷಿಯಾಗಿ ಮಾಡೋಣ ಸರ್ ಅಂದ್ಬಿಟ್ಟು ವಿ ವೆಂಟ್ ಅಹೆಡ್. ಶೋರ್. ಇಲ್ಲಿ ಸ್ಕ್ರೀನ್ ಪ್ಲೇ ಬುಕ್ಗಳಿವೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಚಿತ್ರವನ್ನು ಇದನ್ನು ನಾನು ಕೂತು ನೋಡಬೇಕಾದ್ರೆ ಇದು ನನಗೆ ಆ್ಯಕ್ಟ್ ಸ್ಟ್ರಕ್ಚರಲ್ಲಿ ಕಾಣುತ್ತಾ, ಅಥವಾ ಈ ಬೀಟ್ಸ್ ಪ್ರಕಾರ ಏನಾದರೂ ಬರೆದಿದ್ದೀರಾ, ಅಥವಾ ಯಾವುದೂ ಇಲ್ಲ, ನಾನು ಕಥೆಯ ಫ್ಲೋನ ನನ್ನ ತಲೆಯಲ್ಲಿ ನೋಡ್ತಾ ಹೋದೆ, ಆಮೇಲೆ ನೋಡ್ದೆ ಫಿಟ್ ಆಗೋ ಥರ ಇದೆ ಅನ್ನೋ ಥರದ್ದ? ಬೋತ್ ಆರ್ ಪಾರ್ಷಲಿ ರೈಟ್. ಯಾವ ಥರ ಅಂದರೆ, ಒಂದು ಆ್ಯಸ್ ಅ ಡೆಬ್ಯೂ ಮೇಕರ್ ಉತ್ಸಾಹದಲ್ಲಿ ಎಲ್ಲ ಓದಿದ್ದೆ. ರಾಬರ್ಟ್ ಮೆಕಿ, ಸಿಥ್ಫೀಲ್ಡ್, ಜಾನ್ ಟ್ರೂಬಿ, ಸೇವ್ ದ ಕ್ಯಾಟ್, ಯಾವ್ದ್ಯಾವ್ದಿದೆ ಎಲ್ಲ ಓದ್ಕೊಂಡಿದ್ದೆ. ಬಟ್ ಐ ವಾಸ್ ಆಲ್ಸೋ ವೆರಿ ಅವೇರ್ ದಟ್ ತುಂಬ ಥಿಯರಿಟಿಕಲ್ಲಾಗೆ ಇಲ್ಲೇ ಇನ್ಸೈಟಿಂಗ್ ಇನ್ಸಿಡೆಂಟ್ ಕೊಡ್ತೀನಿ, ಇಲ್ಲೇ ಇದೇನೋ ಮಾಡ್ತೀನಿ ಅನ್ನೋದು ಮಾಡಬಾರ್ದು ಅನ್ನೋ ಅರಿವು ಇತ್ತು. ನಾನು ಪರ್ಸ್ನಲಿ ಕನೆಕ್ಟ್ ಆಗೋದು ಈ ಅಜ್ಜಿ ಅಂದ್ರೆ ಕತೆ ಹೇಳ್ತಾರೋ, ಒಂದೂರಲ್ಲಿ ಒಬ್ಬ ರಾಜ ಇದ್ದ, ಆ ರಾಜನ ಆಸ್ಥಾನದಲ್ಲಿ ಇವೆಲ್ಲ ಇತ್ತು, ದಟ್ ಈಸ್ ವರ್ಲ್ಡ್ ಬಿಲ್ಡಿಂಗ್, ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಒಂದು ದಿವಸ ಏನಾಯಿತು ಅಂದರೆ ದಟ್ ಈಸ್ ದ ಇನ್ಸೈಟಿಂಗ್ ಇನ್ಸಿಡೆಂಟ್. ಸೊ ಒಂದು ಕತೆನ ಎಂಗೇಜಿಂಗಾಗೆ ಅದು ಏನೇನು ಬೇಕು ಅದ್ರ ಎಳೆಗಳನ್ನ ಅದೇ ಬಿಡಿಸ್ಕೊಂಡು ಹೋದಾಗ ನಿಮಗೆ ಬೇಕೋ ಬೇಡವೋ ಅದು ಸೃಷ್ಟಿ ಸ್ಥಿತಿ ಲಯ ಬಂದೇ ಬರುತ್ತೆ. ವಾಟ್ ವಿ ಕಾಲ್ ದಿ ಆ್ಯಕ್ಟ್ 1, ಆ್ಯಕ್ಟ್ 2, ಆ್ಯಕ್ಟ್ 3. ಸೊ ಆ ಸೃಷ್ಟಿ ಸ್ಥಿತಿ ಲಯ ರೂಪನ ತೊಗೊಂಡು ಬಿಡುತ್ತೆ. ಇವಾಗ ನಾವೊಂದು ಸಣ್ಣ ಯಾವುದೋ ಇನ್ಸಿಡೆಂಟ್ನ ನಮ್ಮ ಫ್ರೆಂಡಿಗೆ ಎಕ್ಸ್ಪ್ಲೇನ್ ಮಾಡ್ತಾನೋ, ಆಗ ಗಾಡಿಯಲ್ಲಿ ಬರ್ತಾ ಏನಾಯಿತು ಗೊತ್ತಾ, ಫಾಸ್ಟಾಗಿ ಬರ್ತಿದ್ದು ನಾವು ಒಂದು ರೋಡಲ್ಲಿ, ಆ ಕಡೆ ಈ ಕಡೆ ಯಾರೂ ಇಲ್ಲ, ವರ್ಲ್ಡ್ ಬಿಲ್ಡಿಂಗ್, ದಟ್ ಈಸ್ ದ ಸೆಟಪ್. ಆಮೇಲೆ ಗುರು ಸಡನ್ನಾಗಿ ಒಂದು ಕಾರ್ ಅಡ್ಡ ಬಂತು, ದಟ್ ಈಸ್ ಮೈ ಪ್ಲಾಟ್ ಪಾಯಿಂಟ್ 1, ಇನ್ಸೈಟಿಂಗ್ ಇನ್ಸಿಡೆಂಟ್ ಟು ದ ಸ್ಟೋರಿ. ಗುದ್ದೇ ಬಿಟ್ಟೆ, ಆಮೇಲೆ ಏನಾಯಿತು ಅಂತ್ಯ, ಒಂದು ಕ್ರೈಸಿಸ್ ಕೊಡ್ತಾ ಇದ್ದೀನಿ, ಪೊಲೀಸ್ ಓಡ್ ಬಂದ, ಹಿಂಗಂದ, ಜನ ಓಡ್ ಬಂದರು, ಹಿಂಗಂದ್ರು, ಆಮೇಲೆ ನಾನು ಏನೆಲ್ಲ ಮಾಡಿದೆ, ಹರ್ಡಲ್ಸು, ಆಮೇಲೆ ಕೊನೆಯಲ್ಲಿ ಹಿಂಗಾಯ್ತು ಗುರು ಕ್ಲೈಮ್ಯಾಕ್ಸು. ಸೊ ಈ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ನಮ್ಮ ದಿನನಿತ್ಯದಲ್ಲೂ ಇದೆ. ನಾವು ಯಾವುದನ್ನೇ ಒಂದನ್ನು ಕಮ್ಯುನಿಕೇಟ್ ಎಂಗೇಜಿಂಗ್ ಆಗಿ ಮಾಡಬೇಕು ಅಂದರೆ ನಮಗಿದು ಗೊತ್ತಿರಲಿ ಗೊತ್ತಿಲ್ದಲೇ ಇರಲಿ ಆ ಫಾರ್ಮ್ ತೊಗೊಂಡ್ಬಿಡುತ್ತೆ ಅದು. ಸೊ ಹಾಗಾಗಿ ನಾವು ವಿ ಆರ್ ಅವೇರ್ ಆಫ್ ವಾಟ್ಸ್ ದೇರ್ ಇನ್ ದ ಬುಕ್ಸ್, ಬಟ್ ವಿ ಆರ್ ಆಲ್ಸೋ ಕಾನ್ಷಿಯಸ್ ದಟ್ ಅದರಲ್ಲಿ ಇದ್ದಂಗೆ ಮಾಡೋದೇನು ಬೇಡ ಅಂತ. ಬಟ್ ವಿ ಆರ್ ಆಲ್ಸೋ ನಾಟ್ ಸೊ ಅಡಮೆಂಟ್ ದಟ್ ನಾನು ಇದನ್ನೆಲ್ಲ ಬ್ರೇಕ್ ಮಾಡಿ ಏನೋ ಮಾಡ್ತೀನಿ ಅನ್ನೋ ಉತ್ಸಾಹನೂ ಇರಲಿಲ್ಲ. ಸೊ ಕತೆ ಏನು ಬೇಕು, ಈ ಕತೆ ಇದೆ, ಈ ಕತೆ ಹೇಳ್ಕೊಂಡು ಹೋಗೋಣ, ಇಲ್ಲಿ ಬೋರ್ ಆಗ್ತಿದೆಯಾ, ಈ ಥರ ಮಾಡಿದ್ರೆ ಹೆಂಗೆ, ನೆಕ್ಸ್ಟ್ ಹಿಂಗಾಗತ್ತೆ. ಸೊ ಆ ಕತೆನೇ ಇವಾಲ್ವ್ ಆಗ್ತಾ ಅದರ ಬ್ರಾಂಚಸ್ನ ಅದೇ ತೊಗೊತಾ ಹೋಯ್ತು. ಸೊ ಮತ್ತೆ ನಾನು ಗುರುಪ್ರಸಾದ್ ಅವ್ರ ಕಡೆಗೆ ಹೋಗ್ತೀನಿ. ಅವರು ಈ ಸ್ಕ್ರೀನ್ ಪ್ಲೇ ಸ್ಟ್ರಾಟಜಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು, ರೈಟ್? ಸೊ ಅವ್ರದ್ದು ಇದೇ ನಿಲ್ವಾಗಿತ್ತಾ? ಐ ಆಮ್ ಶೋರ್ ಇದನ್ನೆಲ್ಲ ಓದ್ಕೊಂಡಿರ್ಬೋದು ಅವರು, ತಿಳ್ಕೊಂಡಿರ್ತಾರೆ. ಖಂಡಿತ. ನಾನು ಸ್ಕ್ರಿಪ್ಟ್ ಸ್ಕೂಲ್ ಅಟೆಂಡ್ ಮಾಡಿದ್ದೆ. ನಾನು ಅವ್ರ ಹತ್ರ ಬಂದಿದ್ದೆ ಆ ಜಿಯೋಸ್ವಾದ್ ಅನ್ನೋ ಸ್ಕೂಲಿನ ಫಸ್ಟ್ ಬ್ಯಾಚಿನ ಸ್ಟೂಡೆಂಟ್ ಆಗೇ ಬಂದಿದ್ದು. ಒಂದು 200 hours ಬರೇ ಸ್ಕ್ರಿಪ್ಟ್ ಪಾಠ ಮಾಡಿದ್ದಾರೆ. ದಿಸ್ ವಾಸ್ ಸೇಮ್ ಸ್ಟ್ಯಾಂಡ್ ಪಾಯಿಂಟ್. ಅಂದರೆ ಹಿ ಈಸ್ ಲೈಕ್, ಫಸ್ಟ್ ಯು ಶುಡ್ ನೋ ವಾಟ್ ಈಸ್, 2 ಕೈಯಲ್ಲಿ ಗಾಡಿ ಓಡಿಸೋದು ಕಲೀರಿ ಫಸ್ಟು, ಆಮೇಲೆ ನಾನು ವೀಲಿಂಗ್ ಮಾಡ್ತೀನಿ, ಒಂದು ಕೈಯಲ್ಲಿ ಓಡಿಸ್ತೀನಿ, ಕಣ್ಮುಚ್ಕೊಂಡು ಓಡಿಸ್ತೀನಿ, ನಿಮಗೆ ಬಿಟ್ಟಿದ್ದು. ಸೊ ಫಸ್ಟ್ ನೋ ವಾಟ್ಸ್ ದೇರ್ ಇನ್ ದ ರೂಲ್ಸ್, ಆ್ಯಂಡ್ ದೆನ್ ಇಟ್ ಈಸ್ ಅಪ್ ಟು ಯು, ಹೌ ಎವರ್ ಯು ವಾಂಟ್ ಟು ಬ್ರೇಕ್ ಇಟ್, ಯು ಫೀಲ್ ಫ್ರೀ ಟು ಬ್ರೇಕ್ ದ ರೂಲ್ಸ್. ಬಟ್ ದ ಸ್ಕ್ರಿಪ್ಟ್ ಶುಡ್ ಬಿ ಡಿಮ್ಯಾಂಡಿಂಗ್ ಟು ಬ್ರೇಕ್ ಅ ರೂಲ್. ವಿಷುವಲಿನೂ ಎಷ್ಟೊಂದು ಸತಿ ನಾವು ರೂಲ್ ಆಫ್ 1/3 ಫಾಲೋ ಮಾಡಲ್ಲ,
ಅಥವಾ ಆ್ಯಕ್ಸಸ್ ಕಟ್ ಮಾಡ್ತಿರ್ತೀವಿ ಬೇಕು ಅಂತ. ಆ್ಯಂಡ್ ನಮ್ಮ ಸಿನಿಮಾದಲ್ಲೂ ನಾವು ಎಷ್ಟೊಂದು ಕಡೆ ಪರ್ಫಾರ್ಮೆನ್ಸ್ ಸಕ್ಕದಾಗಿ ಬಂದು ಹಿಂದ್ಗಡೆ ಯಾರೋ ಓಡಾಡ್ಬಿಟ್ರೆ ಫೀಲ್ಡು ಬಂದ್ಬಿಟ್ರು ರೀಟೇಕ್ ಅವೆಲ್ಲ ಏನೂ ಇರಲಿಲ್ಲ, ಬರಲಿ ಬಿಡಿ, ಇಟ್ಸ್ ಅ ನ್ಯಾಚುರಲ್ ಹ್ಯಾಬಿಟೇಟ್ ವಿ ಆರ್ ಶೂಟಿಂಗ್ ಇನ್. ಎಲ್ಲೋ ಒಂಚೂರು ಸಾಫ್ಟ್ ಫೋಕಸ್ ಆದರೆ ಪರವಾಗಿಲ್ಲ, ಕಾಣಿಸ್ತಿದೆಯಾ ಸಾಕು, ತೀರಾ ಶಾರ್ಪ್ ಫೋಕಸ್ ಮಾಡಿ ನಾನು ಈ ಅವಶ್ಯಕತೆ ಇಲ್ಲ. ಸೊ ಈ ರಿಯಲಿಸ್ಟಿಕ್ ಅಪ್ರೋಚ್ ಬೋತ್ ವಿಜುವಲಿ ಆ್ಯಂಡ್ ರೈಟಿಂಗ್ ಅಳವಡಿಸ್ಕೊಂಡಿದ್ದೀವಿ. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್, ಗುರುಪ್ರಸಾದ್ ಅವರ ಸ್ಟ್ಯಾಂಡ್ ಪಾಯಿಂಟು ಇದೇ ಇತ್ತು. ಶೋರ್ ಇನ್ಫ್ಯಾಕ್ಟ್ ನನಗೆ ಯಾಕೆ ಟ್ರೈಲರ್ ಅಷ್ಟು ಇಷ್ಟ ಆಯಿತು ಅಂದರೆ, ಇವನು ಹೋಗಿ ಸಿಕ್ಕಾಕೊಳ್ಳೋದು ನನ್ನ ಪ್ರಕಾರ ಸ್ಟಾರ್ಟಿಂಗಲ್ಲೇ ನಡೆಯುತ್ತೆ, ಸಿನಿಮಾ ಸ್ಟಾರ್ಟಿಂಗಲ್ಲೇ ನಡೆಯುತ್ತೆ. ನೀವು ಯು ಡೋಂಟ್ ಹ್ಯಾವ್ ಟು ಅಗ್ರಿ ಆರ್ ಡಿಸಗ್ರಿ, ಬಟ್ ಸ್ಟಾರ್ಟಿಂಗಲ್ಲೇ ನಡೆಯುತ್ತೆ ಅಂತ. ನನಗೆ ಇದಕ್ಕೆ ಮಿಡ್ ಪಾಯಿಂಟ್ ಹೇಗೋ ಒಂದು ಬರೀತೀರಾ ನೀವು, ಏನೋ ಅಂತ ತರ್ಬೋದು ಯೋಚನೆ ಮಾಡಿ, ಆದರೆ ಇದ್ರ ಕನ್ಕ್ಲೂಷನ್ ನೀವು ಕೊಡಬೇಕಲ್ಲ, ರೆಸಲ್ಯೂಷನ್ನು. ದಟ್ ಈಗ ನಾನು ಯೋಚನೆ ಮಾಡಬೇಕಾದ್ರೆ ಹೇಗಿರುತ್ತೆ ಅಂತಲೇ ಯೋಚನೆ ಇದೆ ನನಗೆ. ಹೌ ವಿಲ್ ಯು ರಿಸಾಲ್ವ್ ದಿಸ್? ಐದರ್ ಅದನ್ನು ಹೊಡಿಬೇಕು ಅಥವಾ ಇವನನ್ನು ಕೊಚ್ಚಿ ಹಾಕಬೇಕು ಜನ, ರೈಟ್ ಅನ್ನೋ ಥರದೇ ನೀವು ಟ್ರೈಲರ್ನ ನಿಲ್ಲಿಸಿದ್ದೀರಿ. ಇದನ್ನು ಮೀರಿ ನೀವು ಏನು ರೆಸಲ್ಯೂಷನ್ ಕೊಡ್ತೀರೋ ಅದು ಒಂದು ರೀತಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಆ ರೀತಿಯದ್ದನ್ನು ನಾವು ನೋಡಿದ್ದೀವಿ ಕೆಲವೊಮ್ಮೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಆಕ್ಸೆಪ್ಟಬಲ್. ಬಟ್ ಅದನ್ನು ಬಿಟ್ಟು ಏನು ಮಾಡಿರಬಹುದು ಅಥವಾ ಅದನ್ನೇ ಇವರು ಹೇಗೆ ಹೇಳಿರ್ಬೋದು ಅನ್ನೋದೇ ನನ್ನ ಕುತೂಹಲವಾಗಿದೆ. ಯು ಡೋಂಟ್ ಹ್ಯಾವ್ ಟು ಸೇ ಎನಿಥಿಂಗ್ ಅಬೌಟ್ ಇಟ್, ಬಟ್ ಅದನ್ನು ಜಸ್ಟ್ ಹೇಳಬೇಕು ಅಂತಿತ್ತು. ಈಗ ಇದಕ್ಕೆ ಕ್ರಿಯೇಟಿವ್ ಕನ್ಸಲ್ಟೆಂಟ್ ಶಂಕರ್ ಗುರು ಬಡವ ರಾಸ್ಕಲ್ ಡೈರೆಕ್ಟ್ರು ಅಂತ ಹಾಕ್ತಿದ್ದೀರಾ. ವಾಟ್ ವಾಸ್ ಹಿಸ್ ರೋಲ್? ಅಂದರೆ ಕೆಲವೊಂದು ಹಂತದಲ್ಲಿ ನಾವೊಂದು ಪರ್ಸ್ಪೆಕ್ಟಿವಲ್ಲಿ ಎಲ್ಲ ಬರಿತಾ ಹೋಗ್ತಿರ್ತೀವಿ. ನಮ್ಮ ಕೋರ್ ಟೀಮ್ ಯಾರ್ಯಾರು ಇರುತ್ತೆ ಕೂತ್ಕೊಂಡು ಫೀಡ್ಬ್ಯಾಕ್ಗಳು ಬೇಕಿರುತ್ತೆ. ಸೊ ಫೀಡ್ಬ್ಯಾಕ್ನ ನಾವು ಇದು ಹೇಗೆ ಬರುತ್ತೆ ಅಂತ ವಿಜುವಲೈಸ್ ಮಾಡ್ಕೊಳ್ಳೋರಿಗೆ ಕೇಳಿದ್ರೆ ಒಳ್ಳೆಯದು. ಇವಾಗ ಎಷ್ಟೊಂದು ಸತಿ ರಫ್ ಕಟ್ನ ನೀವು ಕೆಲವ್ರಿಗೆ ಒಳ್ಳೊಳ್ಳೆ ಹಿಟ್ ಸಿನಿಮಾಗಳ ರಫ್ ಕಟ್ನ ನಾನು ನೋಡಿದ್ದೀನಿ. ಆ ರಫ್ ಕಟ್ ನೋಡ್ಬಿಟ್ರೆ ಈ ಸಿನಿಮಾ ಹೋಯ್ತು ಅಂದ್ಬಿಡ್ತೀವಿ ನಾವು. ಇವಾಗ ಎಷ್ಟೊಂದು ಸತಿ ಸಿನಿಮಾಗಳು ಈ ಕಾರಣಕ್ಕೆ ನಿಂತೋಗುತ್ತೆ, ಅಂದರೆ ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ ಜಗಳ ಆಗಿಬಿಡುತ್ತೆ. ರಫ್ ಕಟ್ ನೋಡ್ಬಿಡ್ತಾರೆ, ಇಲ್ಲ ಡಬ್ಬಿಂಗ್ ಕಟ್ ನೋಡ್ಬಿಡ್ತಾರೆ, ಅದಕ್ಕೆ ಎಫೆಕ್ಟ್ಸ್ ಬಿದ್ದಿರಲ್ಲ, ಗ್ರೇಡ್ ಬಿದ್ದಿರಲ್ಲ, ಫಾಲಿ ಬಿದ್ದಿರಲ್ಲ, ಮ್ಯೂಸಿಕ್ ಬಿದ್ದಿರಲ್ಲ. ಒಂದು ಡ್ರೈ ಕಟ್ ನೋಡಿದಾಗ ಈ ಡೈರೆಕ್ಟರ್ ಹಾಳು ಮಾಡಿಬಿಟ್ಟಿಯಾನೆ, ಶೂಟಿಂಗ್ ದುಡ್ಡು ಹೋದ್ರೋಯ್ತು, ಮಿಕ್ಕಿದ್ದು ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ನಿಂತೋಗೋ ಉದಾಹರಣೆಗಳು ಸುಮಾರಿದೆ. ಸೊ ನಾವು ಪ್ರತಿಯೊಂದು ರೈಟಿಂಗ್ ಕಂಪ್ಲೀಟ್ ಆಗಿದ್ದಾಗಿರ್ಬೋದು, ಇಲ್ಲ ಒಂದು ಫಸ್ಟ್ ಕಟ್ ಕಂಪ್ಲೀಟ್ ಆಗಿದ್ದಾಗಿರ್ಬೋದು, ವಿ ವಾಂಟೆಡ್ ಟು ಶೋ ಟು ಸಮ್ವನ್ ಹೂ ಕ್ಯಾನ್ ವಿಜುವಲೈಸ್ ದ ಎಂಡ್ ಪ್ರಾಡಕ್ಟ್. ಅದರಲ್ಲಿ ಶಂಕರ್ ಗುರು ಈಸ್ ಫ್ರಮ್ ದಿ ಇಂಡಸ್ಟ್ರಿ, ಸಿನಿಮಾ ಮಾಡಿರೋರು, ಆ್ಯಂಡ್ ಇವಾಗ ಅಣ್ಣ ಫ್ರಮ್ ಮೆಕ್ಸಿಕೋ ಮಾಡ್ತಿದ್ದಾರೆ, ಆ್ಯಂಡ್ ಅವ್ರಿಗೆ ಸ್ಕ್ರಿಪ್ಟ್ ಗೊತ್ತಿದೆ ಫುಲ್ಲು. ಸೊ ಇದು ಹೇಗೆ ಎವಾಲ್ವ್ ಆಗುತ್ತೆ ಅನ್ನೋದು ಗೊತ್ತಿತ್ತು. ಸೊ ಪ್ರತಿಯೊಂದು ಹಂತದಲ್ಲೂ ಎಷ್ಟು ಕನ್ಸಲ್ಟೆಂಟ್ ಶಂಕರು ಇದು ವರ್ಕ್ ಆಗ್ತಿದೆಯಾ ಆ್ಯಸ್ ಅನ್ ಆಡಿಯನ್ ಹೇಳಿ. ಆ್ಯಂಡ್ ಹೀ ಸಮ್ ಒನ್ ಹೂ ವಿಲ್ ನಾಟ್ ಪ್ಲೀಸ್ ಎನಿಬಡಿ. ಆ ಮಕ್ಕಳು ಕೊಡ್ದಂಗೆ ಹೇಳ್ತಾರೆ, ಇದು ಡಬ್ಬಾ ಥರ ಇದು ಕೂರ್ತಿಲ್ಲ, ಇದು ಯಾಕೋ ಸ್ಲೋ ಆಯಿತು, ಲ್ಯಾಗ್ ಆಯಿತು, ಇದನ್ನು ಕಟ್ ಮಾಡಿ. ಸೊ ಪ್ರತಿಯೊಂದು ಹಂತದಲ್ಲೂ ಈ ಥರ ಒಂದು ಮೆಂಟರ್ಶಿಪ್ ಅನ್ಬೋದು. ಸೊ ಹಾಗಾಗಿ ವಿ ಥಾಟ್ ಓಕೆ ಕ್ರಿಯೇಟಿವ್ ಕನ್ಸಲ್ಟೆಂಟ್ ಅಂತ ಒಂದು ಸರಿ ಅದೇ ವಿ ಡಿಂಟ್ ನೋ ವಾಟ್ ಟು ಕಾಲ್ ಹಿಮ್. ಸೊ ಅದಕ್ಕೆ ಅದ್ರ ಜರ್ನಿಯಲ್ಲಿ ಜೊತೆಲಿ ಇದ್ದವರು ನಾವೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇದ್ದಿದ್ದ ದಿನಗಳಿಂದ ಇಲ್ಲಿವರೆಗೂ ಒಟ್ಟಿಗೆ ಕನಸುಗಳನ್ನ ಹಂಚ್ಕೊಂಡು ಒಟ್ಟಿಗೆ ಕಷ್ಟ ಸುಖದಲ್ಲಿ ಒಬ್ರಿಗೊಬ್ರು ಜೊತೆಲಿ ಇದ್ದಿದ್ರಿಂದ ನಮ್ಮ ಜರ್ನಿಯಲ್ಲಿ ಅವ್ರು ಇನ್ನೆವಿಟೇಬ್ಲಿ ಇದ್ದೇ ಇರ್ತಾರೆ, ಬಿಡೋಕ್ಕಾಗಲ್ಲ. ಅವ್ರ ಜರ್ನಿಯಲ್ಲಿ ನಾವು ಇದ್ದೇ ಇರ್ತೀವಿ. ಬಟ್ ಸ್ಕ್ರೀನಲ್ಲಿ ಏನೋ ಒಂದು ಟೈಟಲ್ ಕಾರ್ಡ್ ಕೊಡಬೇಕಲ್ಲ. ಸೊ ನಮ್ಮ ಬ್ರದರ್ ಅಂತ ಕೊಡೋಕ್ಕಾಗಲ್ಲ, ಹಾಕೋ ಬದಲು. ಸೊ ವಿ ಥಾಟ್ ಒಂದು ಸ್ವಲ್ಪ ಪ್ರೊಫೆಷ್ನಲ್ ಕಾರ್ಡ್ ಕೊಡೋಣ ಅಂತ ವಿ ಥಾಟ್ ಕನ್ಸಲ್ಟೆಂಟ್. ಸರಿ, ಇದು ಕ್ರಿಟಿಸಿಸಮ್ ಅಲ್ಲ ಫೀಡ್ಬ್ಯಾಕು ಅಲ್ಲ, ನಾನು ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀನಿ. ಆ್ಯಂಡ್ ಬಿಫೋರ್ ದಟ್ ಇನ್ನೊಂದು ಅಡಿಷನ್ ಏನಂದರೆ, ವೈ ಐ ಸೆಲೆಕ್ಟೆಡ್ ಶಂಕರ್ ಗುರುನೇ ಅಂದರೆ, ಶಂಕರು ಸಮ್ಮನ್ ಹೂ ಕಮ್ಸ್ ಫ್ರಮ್ ಅ ಕಮರ್ಷಿಯಲ್ ವಾಕ್ ಆಫ್ ಲೈಫ್. ನನಗೇನಂದರೆ ಅಕಾಡೆಮಿಕಲಿ ನಾನು ಪೊಲಿಟಿಕಲಿ ಇನ್ಕರೆಕ್ಟಾಗಿ ಏನು ತೋರಿಸಿರಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು. ಅದಕ್ಕೆ ನನ್ನ ಒಂದು ದೊಡ್ಡ ಅಕಾಡೆಮಿಕ್ ಸರ್ಕಲ್ಲೇ ಇದೆ. ಇವಾಗ ನಾನು ಏನೇ ಮಾಡಿದ್ರು ಒಂದು ಇದು ಸರಿ ಇದೆಯಾ ತಪ್ಪಿದೆಯಾ, ಸರಿ ಇದೆಯಾ ತಪ್ಪಿದೆಯಾ ಅಂತ ಗೈಡ್ ಮಾಡಿ. ಇವಾಗ ಈ ಸಿನಿಮಾ ಆದಮೇಲೂ ನಾನು ಐ ಶೋಡ್ ಇಟ್ ಟು ಸುನೇನಾ ಸುರೇಶ್, ಹೂಸ್ ಫ್ರಮ್ ಅ ಜರ್ನಲಿಸ್ಟಿಕ್ ಬ್ಯಾಕ್ಗ್ರೌಂಡ್, ನಿಮ್ಮ ಥಾಟ್ಸ್ ಹೇಳಿ. ಇದಕ್ಕೆ ನನಗೆ ಸುಮಾರು ಜನ ಪರಿಚಯ ಇರೋರು ಇದ್ದಾರೆ ಹೂ ವಿಲ್ ಗೈಡ್ ಮೀ ವಿತ್ ದೀಸ್ ಥಿಂಗ್ಸ್. ಬಟ್ ಇದು ಒಂದು ಆಡಿಯನ್ ಪರ್ಸ್ಪೆಕ್ಟಿವಲ್ಲಿ ಕಮರ್ಷಿಯಲಿ ಹೆಂಗೆ ಲ್ಯಾಂಡ್ ಆಗ್ತಿದೆ. ಬಿಕಾಸ್ ಎಂಡ್ ಆಫ್ ದ ಡೇ ಐ ಡೋಂಟ್ ವಾಂಟ್ ಟು ಬಿ ಕಾಲ್ಡ್ ಅಂದರೆ ಕ್ರಿಟಿಕಲಿ ಅಕ್ಲೇಮ್ಡ್ ಫಿಲಮ್ ಆಗಬಾರ್ದು. ಅಂದರೆ ಕ್ರಿಟಿಕಲಿ ಆಲ್ಸೋ ಆಗಲಿ, ಬಟ್ ಎಲ್ಲೋ ಹಣ ಗಳಿಸ್ಬೇಕು, ಅವಾರ್ಡ್ ಕ್ಯಾಟಗರಿಗೆ ಹೋಗ್ಬಿಡ್ಬಾರ್ದು, ಅಥವಾ ಒಳ್ಳೆ ಚಿತ್ರ ಒಳ್ಳೆ ಪ್ರಯತ್ನ ಅನ್ನೋ ಪದ ಬೀಳಬಾರ್ದು ಅನ್ನೋ ಕಾರಣಕ್ಕೆ ನನಗೆ ನಗಿಸ್ಬೇಕು. ಜನರು ಮನ್ಸಾರೆ
ಏನೇ ಅವ್ರಿಗೆ ಯಾರಿಗೆ ಒಬ್ಬನಿಗೆ ಸೋಷಲಿ ಆರ್ ಪೊಲಿಟಿಕಲಿ ಏನೇ ಎಕ್ಸ್ಪೋಜರ್ ಇಲ್ದಲೇ ಇರೋ ವ್ಯಕ್ತಿ ಕೂತ್ಕೊಂಡಿದ್ದನ್ನು ನೋಡಿದ್ರು ಅವನು ಎಂಜಾಯ್ ಮಾಡ್ಬೋದಾ ಅನ್ನೋ ಜಡ್ಜ್ಮೆಂಟ್ಗೆ ಒಬ್ಬರು ಪ್ರೂವನ್ ಕಮರ್ಷಿಯಲ್ ಡೈರೆಕ್ಟರ್ ಹೇಳೋದು ಸೂಕ್ತ ಅನ್ನಿಸ್ತು. ಪರ್ಫೆಕ್ಟ್. ಸೊ ಅದಕ್ಕೆ ನಿಮಗೆ ಎರಡು ಸೆಕ್ಟರ್ಸ್ ಇಂದನೂ ಫೀಡ್ಬ್ಯಾಕ್ ಸಿಕ್ಕಿರುತ್ತೆ. ದೆನ್ ಇಟ್ ಬಿ ಅ ಬ್ಯಾಲೆನ್ಸ್ಡ್ ಅಪ್ರೋಚ್ ಇನ್ ಅ ವೇ. ನಿಮಗೆ ಅದೇ ಲೈಕ್ ಸೇಯಿಂಗ್ ಇದು ಫೀಡ್ಬ್ಯಾಕ್ ಅಲ್ಲ ಕ್ರಿಟಿಸಿಸಮ್ ಅಲ್ಲ, ನಾನು ತಿಳ್ಕೊಳ್ಳೋಕ್ಕೆ ಕೇಳ್ತಾ ಇದ್ದೀನಿ. ನಿಮಗೆ ಇದೇ ಚಿತ್ರಕ್ಕೆ ಲೆಟ್ ಅಸ್ ಸೇ ಆ ಮಿಡ್ ಕ್ಯಾಪ್ ಬಡ್ಜೆಟ್ ಸಿಕ್ಕಿದ್ರೆ ಏನು ಚೇಂಜಸ್ ಮಾಡ್ತಾ ಇದ್ರಿ, ಅಲ್ಲ ಅಥವಾ ಆ ಎಕ್ಸ್ಟ್ರಾ ಬಡ್ಜೆಟನ್ನು ಎಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ರಿ? ಅಂದ್ರೆ ವೆರಿ ಆನೆಸ್ಟ್ಲಿ ಇದು ಮಾಡ್ತಾನೆ ಇರಲಿಲ್ಲ ನೀವು, ನಮ್ಗೆ ಇಷ್ಟೇ ಸಾಕು ಅಂತಾನೆ ಹೇಳಿ. ಅಲ್ಲ, ಬಜೆಟ್ ಮಿಡ್ ಕ್ಯಾಪ್ ಹತ್ರ ಬಂದ್ಬಿಟ್ಟಿದೆ. ಸರಿ ಸರಿ ಸರಿ. ಸೊ ಅಂದರೆ ನಾವು ಅನ್ಕೊಂಡಿದ್ದು ಚಿಕ್ಕದಾಗಿ ಮಾಡೋಣ ಅಂತ, ಬಟ್ ಸಮ್ವೇರ್ ಬಿಟ್ವೀನ್ ಸ್ಮಾಲ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್ ಬಂದು ನಿಂತ್ಬಿಟ್ಟಿದೆ. ಬಿಕಾಸ್ ಇಲ್ಲಿಂದ 100 ಜನ ಆರ್ಟಿಸ್ಟ್ಸ್ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಉಳಿಸಿ 50-60 ದಿವಸ ಇದ್ದು ಆ್ಯಂಡ್ ಅಲ್ಲಿನ ಒಂದು ಮಿನಿಮಮ್ ಸೆಟ್ ವರ್ಕ್ VFX ಎಲ್ಲ ಸೇರಿ ಸ್ಮಾಲ್ ಕ್ಯಾಪ್ ಹ್ಯಾಸ್ ಬಿಕಮ್ ಸ್ಲೈಟ್ಲಿ ಬಿಗರ್ ದೆನ್ ಸ್ಮಾಲ್ ಕ್ಯಾಪ್, ಬಟ್ ನಾಟ್ ಮಿಡ್ ಕ್ಯಾಪ್, ಅದ್ರ ಕೆಳಗೆ ಇದೆ. ಸೊ ನನಗೆ ಇಫ್ ಲೈಕ್ ಯು ಸೆಡ್ ಮಿಡ್ ಕ್ಯಾಪ್ ಬಜೆಟ್ ಬಂದಿದ್ದಿದ್ರೆ ದ ಓನ್ಲಿ ಚೇಂಜ್ ಐ ವುಡ್ ಹವ್ ಮೇಡ್ ಇಸ್ ಕಾಸ್ಟಿಂಗ್, ಇನ್ನೇನು ಇಲ್ಲ. ಅಂದರೆ ಐ ವುಡ್ ಹವ್ ಹ್ಯಾಡ್ ನೋನ್ ಫೇಸಸ್, ಪ್ರೂವನ್ ಆ್ಯಕ್ಟರ್ಸ್. ಇವಾಗ ಏನು ನಮ್ಮ ದೊಡ್ಡ ತಾರಾಂಗಣ ಇದೆ, ಪ್ರತಿಯೊಬ್ಬರೂ ದೇ ವುಡ್ ಹವ್ ಬೀನ್ ಪ್ರೂವನ್ ಆಗಿ. ಇವಾಗ ಪೊಲೀಸ್ ಜಾಗದಲ್ಲಿ ಮೇ ಬಿ ಐ ವುಡ್ ಹವ್ ಹ್ಯಾಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಆರ್ ಅಷ್ಟು ಮುಖ್ಯವಾದ ಪಾತ್ರ ಅನ್ನೋದು, ಅಷ್ಟು ಮುಖ್ಯವಾದ ಪಾತ್ರ ಅದು. ಆ್ಯಂಡ್ ಇನ್ನೊಂದು ಡಾಕ್ಟ್ರ್ ಪಾತ್ರ ಬರುತ್ತೆ, ಮೇ ಬಿ ದೇರ್ ಐ ವುಡ್ ಹವ್ ಹ್ಯಾಡ್ ರಂಗಾಯಣ ರಘು. ಅಷ್ಟೇ ಕಾಸ್ಟಿಂಗ್ ಅನ್ನೋದು ಬಂದು ಬಿಟ್ಟರೆ. ಇನ್ನೂ ಒಂದೇನೆಂದರೆ ಆ್ಯಕ್ಚುಲಿ ನನ್ನ ಪ್ರೊಡ್ಯೂಸರ್ ನನಗೆ ಕೇಳಿದ್ರು, ಇದು ಸ್ಕ್ರಿಪ್ಟ್ ಹಂತದಲ್ಲೇ ಇಟ್ ಈಸ್ ನಾಟ್ ಲೈಕ್ ಹಿ ಕೆನಾಟ್ ಅಫೋರ್ಡ್ ಇಟ್, ಹಿ ಹ್ಯಾಸ್ ಅ ಟೀಮ್ ಆಫ್ ಇನ್ವೆಸ್ಟರ್ಸ್. ಅವ್ರು ಫಸ್ಟ್ ಹೇಳಿದ್ದೆ ಸ್ಟಾರಿಂಗ್ ಮಾಡೋಣ, ದೊಡ್ಡದಾಗಿ ಮಾಡೋಣ ಅಂತ. ಈ ಕತೆ ಹೇಳಿದಾಗ ಅಲ್ಲಿ ನಾನು ಐ ಹ್ಯಾಡ್ ಕಾಂಟ್ರಡಿಕ್ಟೆಡ್ ಮೈ ಓನ್ ಪಾಯಿಂಟ್ ಟೆಲಿಂಗ್ ದ್ಯಾಟ್ ನೋನ್ ಮುಖಗಳು ಬಿದ್ದಷ್ಟು ಈ ಸಬ್ಜೆಕ್ಟ್ಗೆ ಒರಿಜಿನಾಲಿಟಿ ಹೊಟ್ಟೋಗುತ್ತೆ. ಸಮಥಿಂಗ್ ಲೈಕ್ ಇಮ್ಯಾಜಿನ್ ಅ ಫಿಲ್ಮ್ ಲೈಕ್ ತಿಥಿ, ಇಫ್ ಯು ಹ್ಯಾವ್ ಆರ್ಟಿಸ್ಟ್ ದೇರ್, ಆ ಅಥೆಂಟಿಸಿಟಿ ಬರಲ್ಲ. ಸೊ ಇದನ್ನು ಸಮ್ವೇರ್ ಆನ್ ದ್ಯಾಟ್ ಸೆನ್ಸ್ ನಾನು ನೋಡ್ತಾ ಇದ್ದೀನಿ. ಸೊ ನಾಟ್ ಟೂ ಸಮಥಿಂಗ್ ಲೈಕ್ ತಿಥಿ ಆ ಥರ ಇಲ್ಲದೇ ಇದ್ರೂ ಸಮಥಿಂಗ್ ಆನ್ ದ ಲೈನ್ಸ್ ಆಫ್ ಮಂಡೇಲಾ ಆರ್ ಸಮಥಿಂಗ್ ಆನ್ ದ ಲೈನ್ಸ್ ಆಫ್ ಪೀಪ್ಲಿ ಲೈಫ್, ಈ ಥರ ಸಬ್ಜೆಕ್ಟ್ಸ್ನ ವಿಜುವಲ್ ಲ್ಯಾಂಗ್ವೇಜ್ ಟ್ರೈ ಮಾಡ್ತಿರೋದ್ರಿಂದ 1 or 2 ಮೈಟ್ ಫಿಟ್. ಬಟ್ ಓವರ್ ಆಲ್ ಈ ಥರ ಹೋದರೆ ಸಿನಿಮಾ ಅಂದರೆ ಒಂದು ರೆಗ್ಯುಲರ್ ಸಿನಿಮಾ ಅನಿಸ್ಬಿಡುತ್ತೆ. ನನಗೇನಾದ್ರೆ ಗೆಲ್ತಿನೋ ಸೋಲ್ತಿನೋ ಸೆಕೆಂಡ್ರಿ, ರೆಗ್ಯುಲರ್ ಸಿನಿಮಾ ಅನ್ಸ್ಕೋಬಾರ್ದಿದು ಅನ್ನೋದನ್ನು ಐ ಕಾನ್ಷಿಯಸ್ಲಿ ಟೋಲ್ಡ್. ಇಲ್ಲ, ಚಿಕ್ಕದಾಗೆ ಮಾಡೋಣ, ಅಂದರೆ ಹೊಸ ಆರ್ಟಿಸ್ಟ್ ಜೊತೆಲೇ ಮಾಡೋಣ, ಬಿಲೀವಬಿಲಿಟಿ ತರೋಣ ಅಂತ. ಸೊ ಅದೇ ನಾವು ನೀವು ಕೇಳಿದ್ದಕ್ಕೆ ಕೇಳ್ತೀನಿ, ದ ಓನ್ಲಿ ಚೇಂಜ್ ಐ ವುಡ್ ಹವ್ ಮೇಡ್ ಇಸ್ ಕಾಸ್ಟಿಂಗ್. ನಿಮಗೆ ಕನ್ನಡದಲ್ಲಿ ಅಥವಾ ಕನ್ನಡದಲ್ಲಿ ಅಲ್ದಿದ್ರು ಇಷ್ಟವಾದ ಪೊಲಿಟಿಕಲ್ ಸಟೈರ್ ಫಿಲ್ಮ್ಸ್ ಅಂದರೆ ಯಾವುದನ್ನು ಹೇಳ್ತೀರಿ? ಡೆಫಿನೆಟ್ಲಿ ಮಠ ಇಸ್ ಒನ್, ತುಂಬಾ ಕಾಡುವಂಥ ಚಿತ್ರ. ಆಮೇಲೆ ಇದು ಉದ್ಭವ, ಮತ್ತೆ ಉದ್ಭವ ಬಂದಿತ್ತು, ಅದೇ ಗಣೇಶನ ಮೂರ್ತಿ ಉದ್ಭವ ಆಗುತ್ತೆ, ಅದೊಂದು ತುಂಬಾ ಇಷ್ಟ ಆಗುವಂಥ ಚಿತ್ರ. ಆಮೇಲೆ ನಾಗಾಭರಣ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರಗಳು ಆ್ಯಂಡ್ ಫಿಲಮ್ಸ್ ಲೈಕ್ ಗ್ರಹಣ, ಘಟಶ್ರಾದ್ದ. ಸೊ ಇದೆಲ್ಲ ತುಂಬಾ ಇವಾಗ್ಲೂ ನಮ್ಮ ಒಳಗಡೆ ಇರೋ ಒಂದು ಕಾನ್ಷಿಯನ್ಸ್ನ ಏನೋ ಟಚ್ ಮಾಡುತ್ತೆ, ಇದರಲ್ಲಿ ಏನೋ ಇದೆ ಅಂತ. ಸೊ ಕನ್ನಡದಲ್ಲಿ ದೀಸ್ ಆರ್ ಸಮ್ ಆಫ್ ದಿ ಪೊಲಿಟಿಕಲ್ ಫಿಲಮ್ಸ್ ಐ ರಿಲೇಟ್ ಟು. ವೆರಿ ನೈಸ್, ವೆರಿ ನೈಸ್. ನಿಮ್ಮ ಟೈಟಲ್ ಟ್ರ್ಯಾಕ್ನ ಲಿರಿಸಿಸ್ಟ್ ನೀವೇನಾ? ಯಾರು ಲಿರಿಸಿಸ್ಟ್? ಇಲ್ಲ, ಸಂಪತ್ ಸಿರಿಮನೆ ಅಂತಿದ್ದಾರೆ. ಸೊ ಹೀ ಈಸ್ ದ ಲಿರಿಸಿಸ್ಟ್. ಓಕೆ. ಬಿಕಾಸ್ ಅದರಲ್ಲಿ 2-3 ಲೈನ್ ಚೆನ್ನಾಗಿತ್ತು. ಒಂದು ನಿಮ್ಮ ಟ್ರೈಲರ್ಲ್ಲೂ ಬಳಸಿದ್ದೀರಿ ಅಂತ ಅನ್ಸುತ್ತೆ. ಏನೋ ಭೂಮಿ ಮೇಲೆ ಮಾತಾಡೋನಿದ್ರೆ ಅವನೇ ಗೆಲ್ಲೋದು ಅಂತ ಏನೋ. ಕೆಳಗಡೆ ಬಂದರೆ ಮೈಕನ್ನು ಹಿಡಿಬೋದು, ಅದಕ್ಕೆ ಸೂರ್ಯ ಮೇಲಿರುವನು, ಅದೇ ಕೆಳಗಡೆ ಬಂದರೆ ಮೈಕ್ ಹಿಡಿದು ಬಿಡ್ತಾರೆ ಅಂತ. ಮಾತಾಡೋಕೆ ಬಂದವನೇ ಭೂಮಿಲಿ ಬದುಕೋನು, ಅಷ್ಟೇ ಶಿವ. ಕರೆಕ್ಟ್. ಅದೇ ಸಂಪತ್ತು ಸಮ್ವನ್ ಹೂ ಅಂಡರ್ಸ್ಟ್ಯಾಂಡ್ಸ್ ವಾಟ್ ಎಕ್ಸಾಕ್ಟ್ಲಿ ದ ಸಿಚುವೇಶನ್ ನೀಡ್ಸ್. ಒಂದಷ್ಟು ಡ್ರಾಫ್ಟ್ಸ್ಗಳಾಗಿತ್ತು, ಬಟ್ ವಿ ವರ್ ವೆರಿ ಕ್ಲಿಯರ್. ವಿ ಆರ್ ಟೋಲ್ಡ್ ನಮಗೆ ಪ್ರಜಾಪ್ರಭುತ್ವ, ಡೆಮೋಕ್ರಸಿ ಅನ್ನೋ ವರ್ಡ್ ಬೇಕು, ಕ್ರಾಂತಿ ಅನ್ನೋ ವರ್ಡ್ ಬೇಕು, ಆ್ಯಂಡ್ ಮೈಕು ಮೀಡಿಯಾನೋ ವರ್ಡ್ ಬೇಕು, ಮಾತು ಅನ್ನೋ ವರ್ಡ್ ಬೇಕು. ಈ ಥರ ಒಂದಷ್ಟು ನೀಟಾಗಿ ಫೀಡ್ ಮಾಡಿ ಸಿಚುವೇಶನ್ ಹೇಳಿ, ಆ್ಯಂಡ್ ಇದೆಲ್ಲೂ ಸೀರಿಯಸ್ ಅನಿಸ್ಬಾರ್ದು. ಇವಾಗ ನಾವೇನಲ್ಲಿ ಕ್ರಾಂತಿ ಅಂತಿದ್ದಂಗೆ ಇಟ್ಸ್ ಅ ರೆವಲ್ಯೂಷನ್, ಸೀರಿಯಸ್ ವೈಬ್ ಬರುತ್ತೆ. ಅದನ್ನು ವ್ಯಂಗ್ಯ ಮಾಡಿ ಆಡ್ಕೊಳ್ಳಿ
ಅದಕ್ಕೆ ಅವರು ಒಂದು ಒಳ್ಳೆ ಲೈನ್ ಕೊಟ್ಟಿದ್ರು, ಕ್ರಾಂತಿಯ ಪಂಜನ್ನು ಫಾರಿನಿಂದ ತಂದಿರುವೆ, ಯಾರಾದರೂ ಬೆಂಕಿ ಕಡ್ಡಿ ಗೀರಿಗೆ. ಸೊ ಆ ವೈಬ್ ಹಿಡಿತಾರೆ ಅವರು. ಅಮೇಝಿಂಗ್ ರೈಟರ್. ಈಗ ನನಗೆ ಇದೇನೆ, ಈಗ ಈ ಒಂದು ಚಿತ್ರದ ಕಲರಿಂಗ್ಗೆ ಅದ್ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಡ್ರೈ ಲ್ಯಾಂಡ್ ಅಂತ ಹೇಳಿದ್ರಿ, ಆ್ಯಂಡ್ ಟ್ರೇಲರಲ್ಲೂ ಅದೇ ಒಂದು ರೀತಿಯಲ್ಲಿ ಕ್ಯಾರಿ ಆಗುತ್ತೆ. ದಟ್ ಐ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ಪ್ಲೀಸಿಂಗ್ ವಿಜುವಲ್ಸ್ ಹಿಯರ್ ಅಥವಾ ಕಲರ್ಸ್ ಆಗಿರೋದು. ಸೊ ಕಲರಿಂಗಿಗೆ ನೀವೇನಂತ ಹೇಳಿರ್ತೀರಿ? ವಾಟ್ ವುಡ್ ಯುವರ್ ಬ್ರೀಫಿಂಗ್ ಬಿ? ಅದೇ ಒಂದು, ನಾವು ಈ ಬ್ರೌನ್ ಸ್ಟಿಂಟ್ ರಿಟೈನ್ ಮಾಡಿದ್ವಿ ಥ್ರೂಔಟ್ ದ ಫಿಲಮ್. ನೀವೆಲ್ಲ ನೋಡಿದ್ರು ಒಂದು ಟಿಂಚ್ ಆಫ್ ಬ್ರೌನ್ ಇರುತ್ತೆ, ದಟ್ ಮ್ಯಾಚಸ್ ವಿತ್ ದ ಲೊಕೇಶನ್. ಅವ್ರ ಒಂದು ಕಾಕಿ ಇರ್ಬೋದು, ಇಲ್ಲ ಒಂದು ಫೀಲ್ಡ್ಗಳಿರ್ಬೋದು, ಭೂಮಿ ಇರ್ಬೋದು, ಎಲ್ಲ ಮಣ್ಣು ಇರ್ಬೋದು. ಸೊ ದಟ್ ಈಸ್ ಒನ್ ಥಿಂಗ್ ಐ ಟೋಲ್ಡ್ ಮೈ ಕಲರಿಸ್ಟ್ ದಟ್ ವಿ ವಿಲ್ ರಿಟೈನ್ ದಟ್. ಎರಡನೇದು, ದ ಸ್ಕಿನ್ ಟೋನ್ಸು ಏನೇನಿದೆ ನಮ್ಮ ಆರ್ಟಿಸ್ಟು, ಮೋಸ್ಟ್ ಆಫ್ ದೆಮ್ ಆರ್ ಇನ್ಕ್ಲೈನ್ ಟುವರ್ಡ್ಸ್ ಡಾರ್ಕ್ ಸ್ಕಿನ್. ಸೊ ಹಾಗಾಗಿ ಆ ಬ್ರೌನ್ ಟೆಂಟ್ ಹಾಕಿದಾಗ ಆ ಡಾರ್ಕ್ ಸ್ಕಿನ್ ಟೋನ್ಗೆ ಅದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ದಿಸ್ ಇಸ್ ಒನ್ ಇನ್ಸ್ಟ್ರಕ್ಷನ್ ದಟ್ ವಿ ಹ್ಯಾಡ್ ಗಿವನ್. ಎರಡನೇದೇನು ಅಂದರೆ, ವಿ ವರ್ ವೆರಿ ವೆರಿ ಕ್ಲಿಯರ್ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಎಕ್ಸ್ಪೆರಿಮೆಂಟ್ ಅ ಲಾಟ್. ನಮಗೆ ಇಟ್ ಹ್ಯಾಸ್ ಟು ಲುಕ್ ರಿಯಲ್, ಇಟ್ ಹ್ಯಾಸ್ ಟು ಲುಕ್ ನ್ಯಾಚುರಲ್. ಎಲ್ಲೂ ಈ ಕಲರಿಂಗ್ ಹೆಂಗೆ ಮಾಡ್ಯಾರ ಗುರು ಆ ಕಡೆ ಕಂಡು ಹೋಗಲೇಬಾರ್ದು, ಎಡಿಟ್ ಹೆಂಗೆ ಮಾಡ್ಯಾರೆ ಹೋಗಲೇಬಾರ್ದು, ಕಥೆಯಲ್ಲೇ ಇರಬೇಕು. ಆ ಕಥೆಯಿಂದ ಆಚೆ ಬಂದು ಏನಕ್ಕೆ ಇಷ್ಟು ಡಬಾ ಥರ ಇದೆ ಅಂತಲೂ ಅನ್ನಿಸ್ಬಾರ್ದು, ಅಥವಾ ಏನೇನೋ ಮಾಡ್ಯಾರೆ ಅಂತಲೂ ಅನ್ನಿಸ್ಬಾರ್ದು. ಜಸ್ಟ್ ಬ್ಲೆಂಡ್ ವಿತ್ ದ ವಿಲೇಜ್. ಸೊ ಜಸ್ಟ್ ಬ್ಲೆಂಡ್ ವಿತ್ ದ ವರ್ಲ್ಡ್ ಆ್ಯಂಡ್ ಜಸ್ಟ್ ಬ್ಲೆಂಡ್ ವಿತ್ ದ ಮ್ಯೂಸಿಕ್. ಇವಾಗ ಮ್ಯೂಸಿಕ್ಕು ನಮ್ದೊಂಥರ ಫೋಕಸ್ ಸ್ಟೈಲಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೆ ನಾನು ಯಾವುದೋ ಸಿಪಿಯಾ ಟೆಂಟ್ ಇಲ್ಲ ಟೀಲ್ ಆ್ಯಂಡ್ ಆರೆಂಜ್. ಟೀಲ್ ಆ್ಯಂಡ್ ಆರೆಂಜ್ ಇಸ್ ದ ನ್ಯೂ ಟ್ರೆಂಡ್. ಕರೆಕ್ಟ್. ಮೋಸ್ಟ್ ಆಫ್ ದ ಫಿಲ್ಮ್ಸ್ ದೇ ಗೋ ವಿತ್ ಟೀಲ್ ಆ್ಯಂಡ್ ಆರೆಂಜ್. ಬ್ಲೂ ವಾರ್ಮ್ ಲೈಟ್ ಮಾಡಿ ಟೀಲ್ ಆರೆಂಜ್ ಎತ್ಬಿಡ್ತಾರೆ. ಇಟ್ ವಿಲ್ ಗಿವ್ ದಟ್ ಬಾಲಿವುಡ್ ಹಾಲಿವುಡ್ ವೈಬ್ಸ್, ಒಂದು ಸ್ಟೈಲ್ ಸ್ಟೇಟ್ಮೆಂಟ್ ಅಂತ. ನಮ್ದಕ್ಕೆ ಟೀಲ್ ಆ್ಯಂಡ್ ಆರೆಂಜ್ ಸಖತ್ತಾಗಿ ಮಾಡ್ಬೋದಿತ್ತು, ಬಟ್ ವಿ ಕಾನ್ಷಿಯಸ್ಲಿ ಟೋಲ್ಡ್ ವಿಲ್ ನಾಟ್ ಡೂ ಇಟ್. ನಮ್ಗೆ ಇಟ್ ಶುಡೆಂಟ್ ಲುಕ್ ಲೈಕ್ ಅ ಸ್ಟೈಲಿಶ್ ಫಿಲಮ್. ಇಟ್ ಹ್ಯಾಸ್ ಟು ಲುಕ್ ಲೈಕ್ ಅ ರೂರಲ್ ನ್ಯಾಚುರಲ್ ಫಿಲಮ್. ಅಂದರೆ ಸ್ಲೈಟ್ಲಿ ಬೆಟರ್ ದ್ಯಾನ್ someone going to a village with a handycam. ಅಂದರೆ ಫೌಂಡ್ ಫುಟೇಜ್ ಜಾನ್ರ ಥರ ಅಲ್ಲ, ಒಂದು ರಿಯಲಿಸ್ಟಿಕ್ ಫ್ರೇಮ್ಸ್. ಅವ್ನು ನಡ್ಕೊಂಡು ಹೋಗ್ತಾ ಒಂದು ಶೇಕ್ ಇರುತ್ತೆ, ಇರಲಿ. ಈಗ ನೀವು ಮಾತಾಡ್ತಾ ಅಲ್ಲಿ ಯಾರೋ ಮಾತಾಡಿದ್ರೆ ಸಡನ್ನಾಗಿ ಈಗ ತಿರುಗಿಸ್ತಾನೆ, ಸಡನ್ನಾಗಿ ಹಂಗಿರಲಿ. ಆ ಥರ ಸ್ಲೈಟ್ಲಿ ಬೆಟರ್ ದ್ಯಾನ್ ದಟ್, ಒಂದು ಸಿನಿಮ್ಯಾಟಿಕ್ ಅಪೀಲ್ಗೋಸ್ಕರ, ನಾಟ್ ಬಿಯಾಂಡ್ ದಟ್. ಸರಿ ಸರಿ ಅನ್ನೋದು ದಟ್ ವಾಸ್ ದ ಡಿಸಿಷನ್. ಸರಿ, ಕೊನೆಯ ಎರಡು ಪ್ರಶ್ನೆಗಳು. ಒಂದು, again going back to your Kannada Filmy Club and what I look forward to seeing in those, ಅಲ್ಲಿಂದ ಬರ್ತಾ ಇದ್ದೀನಿ. ಈಗ ಕಪಟ ನಾಟಕ ಸೂತ್ರಧಾರಿಗೆ ವಾಟ್ ಇಸ್ ಯುವರ್ ರಿಕವರಿ ಸ್ಟ್ರಾಟಜಿ ಇನ್ ಟರ್ಮ್ಸ್ ಆಫ್ ಮಾನಿಟರಿಂಗ್? ಒನ್ ಇಸ್ ಫಾರ್ ದ ಫಸ್ಟ್ ಟೈಮ್, ಐ ಥಿಂಕ್ ಇನ್ ದ ರೀಸೆಂಟ್ ಟೈಮ್ಸ್ ಇದು ಆಗೇ ಇಲ್ಲ, ಒಬ್ಬ ಹೊಸಬನ ಚಿತ್ರಕ್ಕೆ ಈ ಡಿಸ್ಟ್ರಿಬ್ಯೂಷನಲ್ಲಿ ಮಿನಿಮಮ್ ಗ್ಯಾರಂಟಿ ಬಿಸ್ನೆಸ್ ಮಾಡೆಲ್ ಅಂತ ಒಂದಿದೆ. ರೀಸೆಂಟಾಗಿ ನಾನು ಅದ್ರ ಬಗ್ಗೆ ಟಾಕ್ಸ್ ಕೇಳಿದ್ದು ಅಜ್ಞಾತವಾಸಿಗೆ. ಬಟ್ ಅಗೇನ್ ಹೇಮಂತ್ ಅವರು MG ಮಾಡೆಲ್ ಎಕ್ಸ್ಪ್ಲೋರ್ ಮಾಡ್ತಿದ್ದು. ಅಂದರೆ ಮುಂಚೆನೇ ನಿಮ್ಗೆ ಒಂದಷ್ಟು ದುಡ್ಡು ಕೊಟ್ಬಿಡ್ತಾರೆ ಪ್ರೊಡ್ಯೂಸರು. ಬರೋ ಇವಾಗ ಲೆಟ್ಸೆ 15 ಲಕ್ಷ ಕೊಟ್ಟರೆ 20 ಲಕ್ಷ ಕೊಟ್ಟರೆ ಬರೋ 20 ಲಕ್ಷ ಅವ್ರದ್ದು ಅಂತ. ಅದ್ರ ಮೇಲೆ ನಿಮಗಿಷ್ಟು ನನಗಿಷ್ಟು ಅಂತ ಹಂಚ್ಕೊಳ್ಳೋದು. ಬಟ್ ಆ ನಿಮಗೆ ಕೊಡೋ ಹಣ ಬರಲಿಲ್ಲ ಅಂದರೆ ನಿಮಗೆ ಅಷ್ಟು ದುಡ್ಡು ಅಂತೂ ಬಂದ್ಬಿಟ್ಟಿರುತ್ತೆ. ಇದು ಇಟ್ ವಾಸ್ ರೂಲ್ಡ್ ಔಟ್ ಫಾರ್ ಕನ್ನಡ ಫಿಲ್ಮ್ ಮೇಕರ್ಸ್. ಕರೆಕ್ಟ್. ಬಟ್ ನಮಗೆ ಬಿಕಾಸ್ ಆಫ್ ಅವರ್ ಟ್ರೈಲರ್ ವರ್ಕ್ಡ್, ವಿ ಗಾಟ್ ಅ ಕಾಲ್ ಫ್ರಮ್ ಲಾಡ್ ಆಫ್ ಡಿಸ್ಟ್ರಿಬ್ಯೂಟರ್ಸ್. ಚಂದನ್ ಸರ್ ಫೋನ್ ಮಾಡಿದರು, ಆ್ಯಂಡ್ KRG ಅವ್ರು ಫೋನ್ ಮಾಡಿದರು. ವಿ ಹ್ಯಾಡ್ ಅ ಕಪಲ್ ಆಫ್ ಮೀಟಿಂಗ್ಸ್ ವಿತ್ ಕಾರ್ತಿಕ್ ಸರ್. ಈ ಥರ ಸುಮಾರು ಜನ ಮಾಡಿದಾಗ ರಾಯ್ಸ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಬ್ಯಾನರಿಂದನೂ ಕಾಲ್ ಬಂದಿತ್ತು. ನಾವು ಎಲ್ರಿಗೂ ವಿ ವರ್ ವೆರಿ ಕ್ಲಿಯರ್ ವಿತ್ ಒನ್ ಪಿಚ್. ಏನಂದರೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ನೀವು ಹಾಕ್ಕೊಳ್ಳಿ. ಅಂದರೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ಸ್ ಅ ಲಾಟ್ ಆಫ್ ಥಿಂಗ್ಸ್, ಸ್ಟ್ರೀಮಿಂಗ್ ಚಾರ್ಜಸ್, ಪೋಸ್ಟರ್ಸ್, ಪೇಪರ್ ಆ್ಯಡ್ಸ್, ಮಾರ್ಕೆಟಿಂಗ್ ಆ್ಯಂಡ್ ಸೊ ಆನ್. ಇದಿಷ್ಟು ನೀವು ನೋಡ್ಕೊಳ್ಳಿ, ಬರೋದ್ರಲ್ಲಿ ಹಂಚ್ಕೊಳ್ಳೋಣ. ಬೇಕಾದ್ರೆ ಬರೋದ್ರಲ್ಲಿ ಒಂದು ಅಮೌಂಟ್ ನೀವೇ ಇಟ್ಕೊಂಡ್ಬಿಡಿ. ನೀವು ಇವಾಗ 15 ಲಕ್ಷ ಖರ್ಚು ಮಾಡಿದರೆ ಬರೋ 15 ಲಕ್ಷ ನೀವೇ ಇಟ್ಕೊಂಡು ಅದ್ರ ಮೇಲಿನ ದುಡ್ಡಲ್ಲಿ ಮೇ ಬಿ 80 ಟು ದ ಪ್ರೊಡ್ಯೂಸರ್, 20 ಟು ದ ಡಿಸ್ಟ್ರಿಬ್ಯೂಟರ್, ಈ ಥರ ಪಿಚ್ ಮಾಡ್ತಿದ್ವಿ. ಬಟ್ ವೆನ್ ರಾಯ್ಸ್ ಆ್ಯಂಡ್ ದ ಟೀಮ್ ವಾಚ್ಡ್ ಇಟ್, ದೇ ರಿಯಲಿ ಲೈಕ್ಡ್ ದ ಫಿಲಮ್ ಆ್ಯಂಡ್ ದೇ ಕೋಟೆಡ್ MG. ಅಂದರೆ ನಾವು ಫಸ್ಟ್ ಎಲ್ರಿಗೂ MG ಪಿಚ್ ಮಾಡಿದ್ದೀವಿ. ನಾವು ಪಿಚ್ ಮಾಡಿರೋರೆಲ್ಲ ಫಸ್ಟ್ ಏನು ಮಾತಾಡ್ತೀರಾ ಅನ್ನೋರು, ನಿಮ್ಮಲ್ಲಿ ಸ್ಟಾರ್ಸ್ ಇಲ್ಲ, ನಿಮ್ಮಲ್ಲಿ ನೋನ್ ಡೈರೆಕ್ಟ್ರ್ ಇಲ್ಲ, ಪ್ರೂವನ್ ಡೈರೆಕ್ಟ್ರ್ ಇಲ್ಲ, ಹೆಂಗಾಗುತ್ತೆ?
ಸೊ ಅಂದರೆ ಅದೊಂಥರ ನಾರ್ಮಲ್ ಸೀನ್ ತಲೆಯಲ್ಲಿ ಕೂರಿಸ್ಬಿಟ್ಟಿದ್ರು, ನೀನು ಕೇಳಂಗೆ ಇಲ್ಲ ಅವೆಲ್ಲ ಅನ್ನೋಗೆ. ಬಟ್ ಇವರಿಗೆ ನಾವು ಕೇಳಿದ್ರೆ ಏನು ಮ್ಯಾಕ್ಸಿಮಮ್ ನೋ ಅಂತಾರೆ, ಹೊಡೆಯಲ್ವಲ್ಲ, ಅದಕ್ಕೆ ಕೇಳೋಗಿ ನಾವೆಲ್ಲರಿಗೂ ಕೇಳ್ತಿದ್ವಿ. ಬಟ್ ದೀಸ್ ಪೀಪಲ್ ಆ್ಯಕ್ಚುಲಿ ಕೇಮ್ ಫಾರ್ವರ್ಡ್. ದೇ ಟೋಲ್ಡ್ ಇಲ್ಲ ನಮಗೆ ತುಂಬ ಇಷ್ಟ ಆಗಿದೆ, ವಿ ವಿಲ್ ಡೂ ಇಟ್ ಅಂದ್ಬಿಟ್ಟು ವಿ ಕೋಟೆಡ್ ಎ ನಂಬರ್ ಆ್ಯಂಡ್ ದೆ ನೆಗೋಷಿಯೇಟೆಡ್. ಸೊ ನಮಗೊಂದು ಅಮೌಂಟ್ ಆಲ್ರೆಡಿ ಕೊಟ್ಟಿದ್ದಾರೆ, ವಿಚ್ ಇಸ್ ಕ್ಲೋಸ್ ಟು ಲೆಟ್ಸ್ 20% ಆಫ್ ಅವರ್ ಓವರ್ ಆಲ್ ಬಜೆಟ್. ಸೊ ಅದೊಂದು ರಿಕವರಿ ಆಲ್ರೆಡಿ ಆಗೋಗಿದೆ. ಆ್ಯಂಡ್ ಆಡಿಯೋ ರೈಟ್ಸು MRTಗೆ ಸೇಲ್ ಆಗಿದೆ. ಆ್ಯಂಡ್ ಮಲಯಾಳಂ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ, ವಿ ಜಸ್ಟ್ ಹ್ಯಾವ್ ಟು ಸೈನ್ ಇಟ್. ಸೊ ಇದೆಲ್ಲ ಸೇರಿ ನಾವೊಂದು ಈಸಿಲಿ 30 to 40% ರಿಕವರಿ ಆಲ್ರೆಡಿ ಆಗೋಗಿದೆ. ವೆರಿ ನೈಸ್. ವಿಚ್ ಇಸ್ ಅ ವೆರಿ ರೇರ್ ಸಿನಾರಿಯೋ ಫಾರ್ ಅ ನ್ಯೂ ಕಮರ್ಸ್ ಫಿಲಮ್. ಇದ್ರ ಮೇಲೆ ಸಿನಿಮಾ ಚೂರಾದ್ರೂ ಟಾಕ್ ಆದರೆ ಆಫ್ಟರ್ ದ ರಿಲೀಸ್, ಐ ಥಿಂಕ್ ಬ್ರೇಕ್ ಇವನ್ ಶುಡಂಟ್ ಬಿ ಅನ್ ಇಶ್ಯೂ. ಸೇಫ್ ಲ್ಯಾಂಡಿಂಗ್ ಟು an OTT ಆಗುತ್ತೆ. ಆ್ಯಂಡ್ ಓವರ್ಸೀಸ್ ಏರ್ಪ್ಲೇನ್, ಕ್ರೂಸ್ ರೈಟ್ಸ್, ಅದರ್ ಡಬ್ಬಿಂಗ್ ರೈಟ್ಸ್, ರೀಮೇಕ್ ರೈಟ್ಸ್ ಇದೆಲ್ಲ ಸೇರಿ ಐ ಥಿಂಕ್ ಪ್ರಾಫಿಟ್ ಅನ್ನೋ ಪದ ಮಾತಾಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀವಿ. ಹಾಗೆ ಆಗಲಿ. ಇದೊಂದು ನಿಮ್ಮ ಚಿತ್ರದ ವಿಚಾರದಲ್ಲ, ಬಟ್ ಜಸ್ಟ್ ಕೇಳ್ತಾ ಇದ್ದೀನಿ ತಿಳ್ಕೊಳ್ಳೋಕ್ಕೆ. ಈಗ MG ಕೊಟ್ಟು ಡಿಸ್ಟ್ರಿಬ್ಯೂಟರ್ ನಿಮ್ಮ ಚಿತ್ರವನ್ನು ತೊಗೊಂಡಿರ್ತಾರಲ್ವ, ಅವರಿಗೆ ಆ MG ಹಣವು ಬರಲಿಲ್ಲ ಅಂದರೆ ಪ್ರೊಡ್ಯೂಸರ್ ಏನಾದರೂ ವಾಪಸ್ ಕೊಡ್ತಾರೆ? ಇಲ್ಲ, ದಟ್ ಇಸ್ ದರ್ ಲಾಸ್. ಅವರು ಆ ರಿಸ್ಕ್ನ ತೊಗೊಂಡೆ, ಬಿಕಾಸ್ ಅವ್ರ ಕಾನ್ಫಿಡೆನ್ಸ್ ಇದೆ ಚಿತ್ರದಲ್ಲಿ. ಕರೆಕ್ಟ್. ಆ್ಯಂಡ್ ಅದನ್ನು ಅವ್ರ MG ನಮಗೆ ಕೊಡೋದು ಲೈಕ್ ಎ ಬೇಟ್, ಅಂದರೆ ಬೇರೆ ಎಲ್ಲೂ ಹೋಗ್ಬೇಡಿ, ನನ್ನ ಹತ್ರ ಬನ್ನಿ. ಕರೆಕ್ಟ್. ಇವಾಗ ಅವ್ರು MG ಕೊಡಲಿಲ್ಲ ಅಂದರೆ ನಾನು KRG ಅವ್ರ ಹತ್ರನೇ ಹೋಗ್ತಿದ್ದೆ, ಬಿಕಾಸ್ KRG ವಾಚ್ಡ್, ಕಾರ್ತಿಕ್ ಸರ್ ವಾಚ್ ದ ಫಿಲಮ್ ಆ್ಯಂಡ್ ಹಿ ವಾಸ್ ರೆಡಿ ಟು ಡಿಸ್ಟ್ರಿಬ್ಯೂಟ್ ಇಟ್. ಇವ್ರು ನನಗೆ MG ಕೊಟ್ಟಿರೋ ಕಾರಣ ನಾನು ಇವ್ರ ಹತ್ರ ಬಂದೆ, ಇಲ್ಲಿ ದುಡ್ಡು ಬರ್ತಿದೆ ಅಂತ. ಅವ್ರಿಗೂ ಅದನ್ನೇ, ಇವಾಗ ಈ ಸಿನಿಮಾ ನನಗೆ ಬೇಕು ಅಂದರೆ ಅವರು ಸುಮಾರು ಜನ ಡಿಸ್ಟ್ರಿಬ್ಯೂಟರ್ಸ್ಗೂ ಬೇಕು ಅಂದಾಗ ಒಂದು ಎಕ್ಸ್ಟ್ರಾ ಏನಾದರೂ ಕೊಡಬೇಕಾಗತ್ತೆ. ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಥರ. ಶೋರ್. ಕೊನೆಯ ಪ್ರಶ್ನೆ ಆನ್ ಅ ಲೈಟರ್ ನೋಟ್. ಇಲ್ಲಿ ಮೊಹಮ್ಮದ್ ಇಸ್ಮಾಯಿಲ್ ಇಲ್ಲಿ ಹಿಂದೂ ದೇವಸ್ಥಾನದಲ್ಲಿ ಹೀಗೆ ಸಿಕ್ಕಾಕೊಂಡಾಗ ನನಗೆ ಹಿಂದೂ ಮುಸ್ಲಿಂ ಅದೆಲ್ಲ ತಲೆಗೆ ಬರಲಿಲ್ಲ, ಒಂದು ಬೇಸಿಕ್ ಬಯೋಲಾಜಿಕಲ್ ಪ್ರಾಬ್ಲಮ್ ತಲೆಗೆ ಬಂತು. ಏನು ಅಂದರೆ, ಇವನು ಹಾಡಿನಲ್ಲಿ ತೋರಿಸಿದ್ರು, ಇವನು ನೀರು ಕುಡಿತಾನೆ, ಕುಡಿದ ನೀರೆಲ್ಲೋ ಹೋಗಬೇಕಲ್ಲ, ಅದೆಲ್ಲ ಹೋಗತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಪ್ಲಸ್ ಅದು ಬೇರೆ ದೇವಸ್ಥಾನ ಇಲ್ಲ, ಅದು ಅಟೆಂಡ್ ಮಾಡಿದ್ದೀವಿ. ಮಾಡಿದ್ದೀರಾ? ಇನ್ ಅ ವೆರಿ ರೆಸ್ಪಾನ್ಸಿಬಲ್ ವೇ ದಟ್ ಹ್ಯಾಸ್ ಬೀನ್ ಅಟೆಂಡೆಡ್. ಲವ್ಲಿ ಸೂಪರ್. ನಾನಿವತ್ತು ಇನ್ನೂ ಇಂಟರ್ವ್ಯೂ ಟಕ್ಕಂತ ಒಪ್ಕೊಂಡಿದ್ದೇನೆ, ಇವರಿಂದ ನಾನು ತಿಳ್ಕೊಂಡು ಹೋಗ್ಬೋದು ಅಂತ. ದಟ್ ಪಾರ್ಟ್ ಐ ವೆರಿ ಹ್ಯಾಪಿ ವಿತ್. ಸೊ ಥ್ಯಾಂಕ್ ಯು ವೆರಿ ಮಚ್. 4th July ಕಪಟ ನಾಟಕ ಸೂತ್ರಧಾರಿ. ನಿಮ್ಮ ಗೆಲುವಿಂದ, ಅದರಿಂದ ನಿಮಗೆ ಸಿಗೋ ಎಕ್ಸ್ಪೀರಿಯನ್ಸಿಂದ, ನಿಮಗೆ ಸಿಗೋ ಇನ್ಸೈಟ್ಸಿಂದ ಮಿಕ್ಕವ್ರಿಗೂ ಬೆನಿಫಿಟ್ ಇದೆ ಅಂತ ನಾನು ನಂಬಿದ್ದೀನಿ. ಪ್ಲಸ್ ಫಾರ್ ಆಲ್ ಯುವರ್ ಟೀಮ್ಸ್ ಎಫರ್ಟ್ ಆ್ಯಂಡ್ ಫಾರ್ ಅ ಫ್ಯಾಂಟಾಸ್ಟಿಕ್ ಪ್ರಿಮೈಸ್ ದಟ್ ಯು ಹ್ಯಾವ್ ಚೋಸನ್. ಪೊಲಿಟಿಕಲ್ ಸಟೈರ್ ನೋಡಿ ತುಂಬ ದಿನ ಆಯಿತು. ಇದೆಲ್ಲ ಕಾರಣಗಳಿಂದ ಐ ವಿಶ್ ಯು ವೆರಿ ವೆರಿ ಬಿಗ್ ಸಕ್ಸಸ್ ವಿತ್ ದಿಸ್ ಫಿಲ್ಮ್ ಆನ್ 4th July. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ದಯವಿಟ್ಟು ಸಿನಿಮಾ ನೋಡಿ. ಇನ್ ಕೇಸ್ ನಿಮಗೆ ಥಿಯೇಟ್ರಿಕಲಿ ಆಗಲಿಲ್ಲ ಅಂದರೆ ಐ ವಿಲ್ ಸೆಂಡ್ ಯು ದ ವಿಮಿ ಆರ್ ಎನಿಥಿಂಗ್. ನಿಮ್ಮ ಕಂಫರ್ಟ್ ಟೈಮಲ್ಲಿ ನೀವು ನೋಡಿಬಿಟ್ಟು ಪ್ಲೀಸ್ ಶೇರ್ ಯುವರ್ ಥಾಟ್ಸ್. ಖಂಡಿತ. ಥ್ಯಾಂಕ್ ಯು ಧೀರಜ್. ಥ್ಯಾಂಕ್ ಯು ಸರ್.